ದಿವಸಗಳ ಈ ಕಾರ್ಯಕ್ರಮವನ್ನು ಪ್ರಾಯೋಜನೆ ಮಾಡಿದ ಶ್ರೀಮತಿ ವಿನಯ್ ಮತ್ತು ಶ್ರೀ ವಿನಯ್ ದಂಪತಿಗಳಿಗೆ ಕೃತಜ್ಞರಾಗಿದ್ದೇವೆ. ಅವರಿಗೆ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಕೋರ್ತೇನೆ. ಈ ಇಡೀ DVG 125ನೇ ವರ್ಷದ ಕಾರ್ಯಕ್ರಮ ಸರಣಿಗೆ ನೆರವನ್ನು ಕೊಟ್ಟಿರುವ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಕೃತಜ್ಞರಾಗಿದ್ದೇವೆ. ಕಳೆದ 6 ದಿವಸಗಳಲ್ಲಿ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು DVG ಅವರ ಜ್ಞಾಪಕ ಚಿತ್ರಶಾಲೆ ಮಾಲೆಯಲ್ಲಿ ವಿಶೇಷವಾಗಿ DVG ಅವರ ಪೂರ್ವಿಕರ ಅಂದರೆ ಅವರಿಗೆ ಹಿಂದಿನ 3 ತಲೆಮಾರುಗಳವರೆಗೆ ಸಂಬಂಧಿಸಿದ ಚಿತ್ರಣಗಳ ಅವಲೋಕನ ಮಾಡಿದ್ದಾರೆ. ಆ ಕಾಲಖಂಡದ ಜೀವನ ರೀತಿಯನ್ನು DVG ಹೇಗೆ ಚಿತ್ರಿಸಿದ್ದಾರೆ ಅನ್ನೋದನ್ನು ತುಂಬ ಹಾರ್ದಿಕವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಇದನ್ನೆಲ್ಲ ಡಾಕ್ಟರ್ ಕರ್ಜಗಿಯವರ ಬಾಯಿಂದ ಕೇಳುವಾಗ 50 ವರ್ಷ ಹಿಂದೆ ಈ ಸಾಹಿತ್ಯದ ನಿರ್ಮಾಣದಲ್ಲಿ ಕೈ ಜೋಡಿಸಿದ್ದ ನನಗೆ ರೋಮಾಂಚನವಾಗಿದೆ. ಆ ಬರಹದ ಸತ್ವವಂತಿಕೆ ಹಾಗೆ ಇದೆ. 1950ರ ದಶಕದಲ್ಲಿ DVG ಅವರ ನೆನಪುಗಳ ಮೊದಲ ಮಾಲಿಕೆ ಬೆಳಕು ಕಂಡಾಗ ಅದರ ರಸವಂತಿಕೆಯನ್ನೇನೋ ಎಲ್ಲರೂ ಕೂಡಲೇ ಗ್ರಹಿಸಿ ಮೆಚ್ಚಿದರು. ಆದರೆ ಹೆಚ್ಚಿನವರು ಬಹುಶಃ ಅದನ್ನು ಬರೀ ಅನೆಕ್ಡೋಟೇಜ್ ಅಂತ ಅಂದುಕೊಂಡಿರುವ ಸಂಭವ ಕೂಡ ಇದೆ. ಆದರೆ 2-3 ಮಾಲಿಕೆಗಳು ಪ್ರಕಟ ಆಗೋ ವೇಳೆಗೆ ಅದರ ಅನನ್ಯತೆ ಮತ್ತು ಮಹತ್ವ ಜನರಿಗೆ ಕ್ರಮಕ್ರಮೇಣ ಬೋಧವಾಗತೊಡಗಿತು ಅಂತ ಹೇಳ್ಬೋದು. DVG ಅವರ ವೈಚಾರಿಕ ಬರಹಗಳನ್ನು ಮೆಚ್ಚಿದ್ದ ವರ್ಗದವರೂ ಕೂಡ ಈ ವ್ಯಕ್ತಿ ಚಿತ್ರಮಾಲೆ ಅತಿಶಯವಾಗಿದೆ, ವಿಶೇಷವಾಗಿದೆ ಅನ್ನುವ ಅಭಿಪ್ರಾಯಕ್ಕೆ ಬಂದರು. ಇಲ್ಲಿ ಪ್ರಸ್ತಾವಿತರಾಗಿರುವ ವ್ಯಕ್ತಿಗಳ ಮಹನೀಯತೆ ಮತ್ತು DVG ಅವರ ಕಥನ ರೀತಿ, ಈ ಎರಡೂ ಕಾರಣಗಳಿಂದ ಈ ಚಿತ್ರಮಾಲಿಕೆ ತುಂಬ ವೈಶಿಷ್ಟ್ಯಪೂರ್ಣ ಅಂತ ಅನ್ನಿಸ್ತು. ಈ ಜಾಡಿನ ಬರಹವನ್ನು ಹೊರಹಾಕುವುದರ ಬಗ್ಗೆ ಮನಸ್ಸಿನಲ್ಲಿ ಗೊಂದಲ ಇರಲಿಲ್ಲ ಅಂತೇನಲ್ಲ. ಮೊದಲನೇದಾಗಿ ಬೇರೆಯವರ ಜೀವನವನ್ನು ಎತ್ತಿ ಆಡೋದಕ್ಕೆ ನನಗೆ ಅಧಿಕಾರ ಇದೆಯೇ ಅಂತ DVG ಅವರ ಮನಸ್ಸಿನಲ್ಲಿ ಶಂಕೆ ಬರ್ತಾಯಿತ್ತು. ಮತ್ತು ಇನ್ನೊಂದು, ನನ್ನ ಮನಸ್ಸಿಗೆ ತೋರುವ ವಿಶ್ಲೇಷಣೆಯೇ ಪ್ರಮಾಣಬದ್ಧ ಅಂತ ಹೇಗೆ ಹೇಳೋದು, ಈ ಶಂಕೆ ಕೂಡ DVG ಅವರಿಗೆ ಪ್ರಾರಂಭದ ದಿನಗಳಲ್ಲಿ ಬರ್ತಾಯಿತ್ತು. ಹೀಗೆ ಸಾಕಷ್ಟು ಮಂಥನ ನಡೆದಿತ್ತು. ಆದರೆ 1-2 ಮಾಲಿಕೆಗಳು ಪ್ರಕಟ ಆಗಿ ಅವಕ್ಕೆ ಏನು ಅದ್ಭುತವಾದ ಜನಸ್ಪಂದನ ದೊರೀತು. ಆಗ DVG ಅವರ ಮನಸ್ಸಿಗೆ ಈ ಬರಹನ ಮುಂದುವರಿಸಲಿಕ್ಕೆ ಅಡ್ಡಿ ಇಲ್ಲ ಅಂತ ಅನ್ನಿಸ್ತು. ಇನ್ನೊಂದು ದೃಷ್ಟಿಯಿಂದ ನೋಡುವಾಗ ಇದಕ್ಕೆ ಇನ್ನೂ ಒಂದು ಸಮರ್ಥನೆಯೂ ಸಿಗತ್ತೆ. ಈ ಮಾಲಿಕೆಯಲ್ಲಿ ಚಿತ್ರಿತವಾಗಿರುವಂಥ ಜೀವನ ಸನ್ನಿವೇಶಗಳು ನಮಗೆಲ್ಲ ಪೂರ್ತಿ ಅಪರಿಚಿತಗಳು ಅಂತೇನು ಹೇಳೋ ಹಾಗಿಲ್ಲ. ಹುಟ್ಟಿದ ಮಕ್ಕಳಲ್ಲಿ ಹೆಚ್ಚಿನವರು ಎಳೆಯಲ್ಲಿಯೇ ಸಾಯೋದು, ತೀರ್ಕೊಳ್ಳೋದು, ಕುಟುಂಬಗಳು ಅಜ್ಜ ಅಜ್ಜಿಯರ ಪೋಷಣೆಯಲ್ಲಿ ಬೆಳೆಯಬೇಕಾದಂಥ ಸನ್ನಿವೇಶಗಳು, ಇದೆಲ್ಲ ಇಲ್ಲಿ ಇರುವ ನನ್ನ ವಯಸ್ಸಿನವರೆಗೂ ಕೂಡ ಇವೆಲ್ಲ ಪರಿಚಿತಗಳೇ ಅಂತ ಹೇಳಬಹುದು. 1940ರ ದಶಕದ ವರ್ಷಗಳಲ್ಲಿ ಅಂದರೆ ಈ ಬೆಂಗಳೂರು ದಕ್ಷಿಣ ಭಾಗ ಎಲ್ಲದರ ಆರೋಗ್ಯದ ಕಸ್ಟೋಡಿಯನ್ ಆಗಿದ್ದು ಅಂತ ಹೇಳಿದ್ರೆ ಗಾಂಧಿ ಬಜಾರ್ ಹತ್ರ ಈಗಿನ ರೋಟಿ ಘರಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಅಲ್ಲಿ ಲೋಕಲ್ ಫಂಡ್ ಡಿಸ್ಪೆನ್ಸರಿ ಅಂತ ಇತ್ತು. ಆ ಇಡೀ ದಕ್ಷಿಣ ಬೆಂಗಳೂರಿನ ಆರೋಗ್ಯದ ಕಸ್ಟೋಡಿಯನ್ ಆ ಒಂದು ಸರ್ಕಾರಿ ಲೋಕಲ್ ಫಂಡ್ ಡಿಸ್ಪೆನ್ಸರಿ. ಅದಾದ ಎಷ್ಟೋ ವರ್ಷಗಳಾದ ಮೇಲೆ ಒಬ್ಬ ಮಾಧವರಾವ್ ಅಂತ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷ್ನರ್ ನೆಟ್ಕಲಪ್ಪ ಸರ್ಕಲ್ ಹತ್ರ ಬಂದರು. ಆಗಿನ್ನೂ ಮೆಡಿಕಲ್ ಕಾಲೇಜು ಇದು ಯಾವುದೂ ಶುರುವೇ ಆಗಿರಲಿಲ್ಲ ಆವಾಗ. ಬೆಂಗಳೂರೇ ಹೀಗಿದ್ದಾಗ ಇನ್ನು ಗ್ರಾಮಾಂತರಗಳ ಪರಿಸ್ಥಿತಿ ಹೇಗಿರ್ಬೋದು ಅಂತ ನಾವು ಊಹೆ ಮಾಡ್ಕೋಬಹುದು. ಆದರೆ ಹಳ್ಳಿಗಳಲ್ಲಿ ಇದ್ದಂಥ ಸಾಂಸ್ಕೃತಿಕ ಸಂಬಂಧಗಳು ಅವೆಲ್ಲ ಬೆಂಗಳೂರಿನಲ್ಲೂ ಒಂದಷ್ಟು ಮಟ್ಟಿಗೆ ನೋಡೋಕ್ಕೆ ಸಿಗ್ತಾಯಿದ್ವು. ಈ ಊರು ಆಗ ಇಷ್ಟೊಂದು ಬೆಳೆದಿರಲಿಲ್ಲ. ಆಮೇಲೆ ಯಾಂತ್ರಿಕತೆ ಬರೋಕ್ಕೆ ಶುರುವಾಯಿತು. DVG ಅವರ ಬರಹವೇ ರೋಚಕ. ಅದನ್ನು ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ತಮ್ಮ ಹೃದಯವಾದ ವ್ಯಾಖ್ಯಾನದ ಮೂಲಕ
ಇನ್ನಷ್ಟು ರೋಚಕಗೊಳಿಸಿದ್ದಾರೆ. ನಾವು ಮನೆಯಲ್ಲಿ ಕುಳಿತು ಓದಿದ್ರೂ ಈ ಬರಹಗಳನ್ನು ಸವಿಯಬಹುದು. ಆದರೆ ಇಲ್ಲಿ ನಾವೆಲ್ಲ ಸೇರಿ ಅದನ್ನು ನಮ್ಮಲ್ಲಿ ಹಂಚಿಕೊಂಡಾಗ ಆಗೋ ಆನಂದ ಅದಕ್ಕಿಂತ ಬಹುಪಾಲು ಹೆಚ್ಚಿನದು. ಶ್ರೇಷ್ಠ ಸಾಹಿತ್ಯದ ಅಥವಾ ಶ್ರೇಷ್ಠ ಸಂಗೀತದ ಆಸ್ವಾದನೆ ಏಕಾಂತದಲ್ಲಿ ಆಗೋದಕ್ಕಿಂತ ಹೆಚ್ಚು ಸಾರ್ಥಕವಾಗಿ ಸಾಮೂಹಿಕವಾಗಿ ಆಗತ್ತೆ. ಈ ಕಾರಣದಿಂದಲೇ ನಾವು ಪದೇ ಪದೇ ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರಿಗೆ ತೆಕ್ಕೆ ಬೀಳ್ತೀವಿ. ಇಂತಹ ಆನಂದ ನಮಗೆಲ್ಲ ಮತ್ತೆ ಮತ್ತೆ ಒದಗುತ್ತಾ ಇರಲಿ ಅಂತ ಆಶಿಸ್ತಾ ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರಿಗೆ ತಮ್ಮೆಲ್ಲರ ಪರವಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ. ಅದು ಬರೀ ಡಿ ವಿ ಜಿ ಅವರ ಜ್ಞಾಪಕ ಚಿತ್ರಶಾಲೆಯಾಗಿ ಉಳಿಯೋದಿಲ್ಲ, ಅದು ಅದ್ಭುತ. ಅದು ನಮಗೆ ಅರಿವಿಲ್ಲದ ಹಾಗೆ ನಮ್ಮ ಜೀವನ ಸುತ್ತಕೊಳ್ತಾ ಇರುತ್ತೆ. ಅದನ್ನು ಓದಿದಾಗ ನಮ್ಮ ಜೀವನದ ಘಟನೆ ಎದ್ದು ಬಂದುಬಿಡ್ತದೆ ಒಂದು ಕ್ಷಣ. ಹೌದಲ್ಲ, ಇದು ಹೌದಲ್ಲ, ನಮಗೂ ಆಗಿತ್ತಲ್ಲ ಹಾಗೆ ಅಂತ. ಬಹುಶಃ ಎಲ್ಲ ಜ್ಞಾಪಕ ಚಿತ್ರಶಾಲೆಗಳ ಅಥವಾ ಜೀವನ ಚರಿತ್ರೆಗಳ ಮೂಲ ಉದ್ದೇಶ ಅದು ಅನಿಸುತ್ತೆ. ನಾವು ಬದುಕುವ ಭರಾಟೆಯಲ್ಲಿ ಹಿಂದೆ ಆದಂಥ ಸುಖಗಳನ್ನು ಮರೆತು ಬಿಟ್ಟಿರ್ತೇವೆ. ಅದನ್ನು ಮೆಲುಕು ಹಾಕಿ ಸಂತೋಷ ಪಡೋದು ಜೀವನದ ಒಂದು ಅತ್ಯಂತ ಒಳ್ಳೆಯ ಲಕ್ಷಣ ಅದು. ಹೀಗಾಗಿ ಮತ್ತೊಬ್ಬರ ಜೀವನ ನೋಡಿದಾಗ, ಅಲ್ಲಿರುವಂಥದ್ದು ನೋಡಿದಾಗ, ಓನ್ ಹೌದಲ್ಲ, ನಮ್ಮಲ್ಲಿ ಒಬ್ಬರು ಇದ್ದರಲ್ಲ ಹಾಗೆ ಅಂತ ಅಂದ್ಕೊಳ್ಳೋದು ಉದ್ದೇಶ. ಅಂದರೆ ನಮ್ಮ ಸುತ್ತಮುತ್ತಲ ಇರುವಂಥ ಜನರಲ್ಲಿ ಒಳ್ಳೆಯತನವನ್ನು ಕಂಡುಕೊಂಡಾಗ ನಮ್ಮ ಜೀವನದ ಭಾರ ಹಗರಾಗ್ತದೆ. ಸ್ವಲ್ಪ ಬರೀ ಕೆಟ್ಟದನ್ನೇ ನೋಡಿ ನಮ್ಮ ಮನಸ್ಸನ್ನು ಕಸದ ಬುಟ್ಟಿ ಮಾಡ್ಕೊಳ್ಳೋದಕ್ಕಿಂತ ಒಳ್ಳೆಯದನ್ನು ನೋಡಿ ಅದನ್ನೊಂದು ಒಳ್ಳೆಯ ಹೂವಿನ ಗುಚ್ಛ ಮಾಡ್ಕೋಬೋದು. ಅದರಿಂದ ಆ ದೃಷ್ಟಿ ಕಲಿಸುವಂಥದ್ದು ಡಿ ವಿ ಜಿ. ಹಾಮಾನಾಯಕರು ಒಂದು ಮಾತು ಬರೀತಾರೆ, ಡಾಕ್ಟರ್ ರಾಮಸ್ವಾಮಿ ಅವರು ಹೇಳಿದ ಹಾಗೆ ಬರೀತಾರೆ. ಡಿ ವಿ ಜಿಯವರು ಇನ್ನೇನನ್ನೂ ಬರೆಯದೆ ಈ ಜ್ಞಾಪಕ ಚಿತ್ರಶಾಲೆಗಳನ್ನಷ್ಟೇ ಬರೆದಿದ್ದರೂ ಅವರ ಹೆಸರು ಅಮರವಾಗುತ್ತಿತ್ತು ಅಂತ. ಏನು ಅದ್ಭುತ ಮಾತು! ಇನ್ನೇನೇನೂ ಬರೀದೆ ಹೋಗಿದ್ದು, ಇಷ್ಟೇ ಬರೆದ್ರೂ ಸಾಕಾಗ್ತಿತ್ತು, ಅಮರಾಗಿ ಹೋಗ್ತಿತ್ತು ಅಂತ. ಯಾವ ಕಾರಣಕ್ಕೆ ಹಾಮಾನಾಯಕರು ಹೇಳಿದ್ದಾರು ಅಂತಂದರೆ, ಆ ಜ್ಞಾಪಕ ಚಿತ್ರಶಾಲೆಗಳನ್ನು ನಾವು ಜ್ಞಾಪಕ ಮಾಡ್ಕೊಳ್ಬೇಕು, ಮೇಲೆ ಮಾಡ್ಕೊಳ್ಬೇಕು. ನಾವು 5 ದಿವಸ ಗಮನಿಸಿದ ಹಾಗೆ ನಾನು ಎಷ್ಟೋ ಭಾಗಗಳನ್ನು ಬಿಟ್ಟು ಮಾಡಿದ್ದೇನೆ. ಅದು 6 ದಿವಸದಲ್ಲಿ ಮುಗಿಸ್ಬೇಕಲ್ಲ ಅಂತ ಹೇಳಿ ಕೆಲವೊಂದು ನಾನು ಒತ್ತು ಕೊಟ್ಟು ಮಾಡಿದ್ದೇನೆ, ಕೆಲವೊಂದನ್ನು ಅಷ್ಟು ತೇಲಿಸ್ಕೊಂಡು ಹೋಗಿದ್ದೇನೆ. ಯಾಕಂದರೆ ಆ ಸಮಯದ ಅಭಾವದಿಂದಾಗಿ ಅದು ಹೆಚ್ಚು ಕಮ್ಮಿ ಅಂತಲ್ಲ, ಅವ್ರು ಬರೆದಿದ್ದು ಎಲ್ಲವೂ ಬಂಗಾರವೇ. ಆದರೆ ಅದು ನೋಡ್ತಿರ್ಬೇಕಾದ್ರೆ ಅನಿಸುವಂಥದ್ದು, ಆ ನೋಡುವಂಥ ಕ್ರಾಂತ ದೃಷ್ಟಿ ಇದೆಯಲ್ಲ, ಜೀವನ ನೋಡುವಂಥ ದೃಷ್ಟಿ. ನಾನು ಮೊದಲೇ ದಿವಸ ಹೇಳಿದ್ದೆ, ನಾವು ಆ ಸಮಸ್ಯೆಗಳಲ್ಲಿ, ಆ ಚಟುವಟಿಕೆಗಳಲ್ಲಿ ಭಾಗಿಯಾದಾಗ ನಮಗೂ ನೋವಾಗ್ತದೆ, ಸಂತೋಷ ಆಗ್ತದೆ. ಆದರೆ ಒಂಚೂರು ಹೊರಗೆ ನಿಂತು ಸಾಕ್ಷಿ ಭಾವದಿಂದ ನೋಡಿದಾಗ ಅದ್ಭುತ ಕತೆ ಕಂಡಂಗೆ ಕಾಣಿಸುತ್ತೆ. ಎಷ್ಟೊಂದು ನನಗೆ ಕೇಳಿದ್ದುಂಟು, ನೀವು ನಿಮ್ಮ ಜೀವನದ ಕತೆ ಎಷ್ಟೊಂದು ಬರೆದಿದ್ದೀರಲ್ಲ, ಕರುಣಾಳ ಬಾಬೆಳಕೆ ಬರೆದಾಗ ಎಷ್ಟೊಂದು ಬರೆದಿದ್ದೀರಿ, ನಮಗೂ ಆಗಿದೆ, ಬರೀಬೇಕು ಅಂತ ಅನಿಸಿಲ್ಲ ಅದನ್ನು ಅಂತ ಕೆಲವರು ಹೇಳಿದ್ದಾರೆ. ಅಷ್ಟೇ, ಅದು ಹೊರಗಡೆ ನಿಂತು ನೋಡಿದಾಗ ನನಗೆ ಆದಂಥ ಘಟನೆನೇ ಕಥೆ ಆಗುತ್ತೆ. ಒಳಗಡೆ ಸೇರಿಕೊಂಡ್ರಾಗ ಒಂದು ಜೀವನಕ್ಕೊಂದು ನೋವು, ಸಂತೋಷ ಕೊಡುವ ಅನುಭವ ಆಗುತ್ತೆ. ಅಷ್ಟೇ, ಅನುಭವ ಕಥೆ ಆಗೋದು ಸಾಕ್ಷಿಭಾವದಿಂದ ಬಂದಾಗ. ಡಿ ವಿ ಜಿ ಹೇಗೆ ಸಾಕ್ಷಿಭಾವದಿಂದ ಇಡೀ ಜೀವನ ನೋಡ್ಕೊಂಡಿದ್ದಾರೆ ಅನ್ನೋದು ನೋಡಿದಾಗ ಅದ್ಭುತ ಅನಿಸುತ್ತೆ. ನೀನೇನು ಮಾತಾಡ್ತಾ ಅವರ ಗುರುಗಳ ಬಗ್ಗೆ ಮಾತಾಡ್ತಿದ್ದೆ, ರಾಮಸ್ವಾಮಿ ಅಯ್ಯರ ಬಗ್ಗೆ. ಇಂಗ್ಲೀಷ್ ಹ್ಯಾಕ್ ಕಲಿಸಿದರು ಅಂತ ಹೇಳ್ತಿದ್ರು. ಅದು ಹೇಳಿದ ಮೇಲೆ ಒಂದು ವಿಷಯವನ್ನು ಬರೀತಾರೆ ಡಿ ವಿ ಜಿ, ಅದ್ಭುತ ಮಾತದು. ಮೇಷ್ಟ್ರಾಗಿದ್ದವರು ಎದೆ ಮುಟ್ಟಿ ನೋಡ್ಕೊಳ್ಳೋವಂಥ ವಿಷಯ, ಹ್ಯಾಕ್ ಕಲಿಸ್ಬೇಕು ಮೇಷ್ಟ್ರಾದವರು ಅಂತ. ಅವ್ರು ಹೇಳ್ತಾರೆ, ರಾಮಸ್ವಾಮಿ ಅಯ್ಯರ ಪ್ರಭಾವ ಪುಸ್ತಕದ್ದು ಮಾತ್ರವಲ್ಲ, ತರಗತಿಯ ಪಾಠದ್ದು ಮಾತ್ರವಲ್ಲ, ಅವರು ವಿದ್ಯಾರ್ಥಿಗಳಿಗೆ ಒಡನಾಡಿಯಾಗಿದ್ದವರು. ಹೇಗೆ ಒಬ್ಬ ಮೇಷ್ಟ್ರು ಬರೀ ಪುಸ್ತಕದ ಪಾಠವನ್ನು ಮಾಡದೆ, ಪರೀಕ್ಷೆಗೆ ಪಾಸ್ ಆಗೋದನ್ನು ಕಲಿಸ್ಕೊಡದೆ ಜೀವನವನ್ನು ಬದುಕೋದು ಹೇಗೆ ಅಂತ ಕಲಿಸ್ಕೊಡ್ತಾನೆ ಅಂತ ಅವ್ರು ಹೇಳ್ತಾರೆ. ರಜಾ ದೊರೆತ ದಿನ ನಮ್ಮನ್ನು 3-4 ಜನರನ್ನು ಸೇರಿಸಿಕೊಂಡು ಬೆಟ್ಟ ಹತ್ತುವರು. ತುದಿ ಮುಟ್ಟಿದ ಮೇಲೆ ಬೆಟ್ಟದ ಹಿಂಭಾಗದಿಂದಿಳಿದು ಅಲ್ಲಿಯ ಕಣಿವೆಯ ನೀರಿನ ತೊರೆ, ಹುಲ್ಲು ಬಯಲುಗಳಲ್ಲಿ ಸುತ್ತಾಡಿಸುವರು. ಅದು ನಮಗೆ ಮಹಾ ಆನಂದದ ಅನುಭವ. ಗಿಡಗಳ ಕಡೆಗೆ, ಮರಗಳ ಕಡೆಗೆ ನಮ್ಮ ಗಮನವನ್ನು ಸೆಳೆಯುವರು. ಚಿಗುರಿನ ಸೊಗಸನ್ನು ತೋರಿಸುವರು, ನೀರಿನ ಸೊಗಸನ್ನು ತೋರಿಸುವರು. ಹೀಗೆ ಪ್ರಕೃತಿಯ ಚೆಲುವನ್ನು ಮನಸ್ಸಿಗೆ ಗೋಚರಪಡಿಸುವರು. ಈ ಮಾತು ಎಷ್ಟು ಚೆಂದ ಇದೆ ನೋಡಿ. ಸೌಂದರ್ಯವು ಪ್ರಕೃತಿಯಲ್ಲಿ ಇರುತ್ತದೆ ಎಂಬುದು ನಿಜ, ಆದರೆ ನಮ್ಮ ಕಣ್ಣು ಅದಕ್ಕೆ ತೆರೆದಿರುತ್ತದೆ ಎಂಬುದು ಅಷ್ಟು ನಿಜವಲ್ಲ. ಸೌಂದರ್ಯ ಪ್ರಕೃತಿಯಲ್ಲಿದೆ, ಆದರೆ ನಮ್ಮ ಕಣ್ಣು ತೆರೆದಿರೋದಿಲ್ಲ. ಯಾರಾದರೊಬ್ಬರು ನಮ್ಮ ಕಣ್ಣಿನ ರೆಪ್ಪೆಯನ್ನು ತೆರೆದು ನಮ್ಮ ದೃಷ್ಟಿಯನ್ನು ಸೌಂದರ್ಯ ಸ್ಥಾನದ ಕಡೆಗೆ ತಿರುಗಿಸಬೇಕು. ಎಷ್ಟು ಚೆಂದ ಮಾತು, ತೂಕದ ಮಾತು. ಜಗತ್ತಲ್ಲಿ ಸೌಂದರ್ಯ ಇದೆ, ಆದರೆ ಇದೆ ಅಂತ ಒಬ್ರು ಯಾರಾದರೂ ಬೆರಳು ತೋರಿಸಿದಾಗ ಕೆಲವರು ನೋಡ್ತಾ ಇದ್ದಾರೆ, ನೋಡಿರೋದೇ ಇಲ್ಲ. ನಮ್ಮ ಸ್ವಭಾವ ಹೇಗಿದೆ ಅಂದರೆ ಅದು ನೋಡಬೇಕು ಅಂತ ಅನಿಸೋದು ಇಲ್ಲ. ಒಬ್ಬ ಗುರು ಮಾಡುವಂಥ ಕೆಲಸ, ಬೆರಳು ಮಾಡಿ ತೋರಿಸುವಂಥದ್ದು, ನಿರ್ದೇಶ ಮಾಡುವಂಥದ್ದನ್ನು ಮಾಡಿದರು ಅಂತ ಹೇಳ್ತಾರೆ. ಅದು ಓದ್ತಿರ್ಬೇಕಾದ್ರೆ ನನಗೆ ಬೆಳಗ್ಗೆ
ತಕ್ಷಣ ನನಗನ್ನಿಸಿದ್ದು ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರು ನನಗೆ ಹೇಳಿದಂಥ ಮಾತು. ತಮಗೆಲ್ಲ ರಾಮೇಶ್ವರಂ ಗೊತ್ತು, ನಮ್ಮ ತೀರ್ಥಕ್ಷೇತ್ರ, ದಕ್ಷಿಣ ಭಾರತ ತುದಿ. ಅಲ್ಲೊಂದು ಶಾಲೆ ಇತ್ತು, ಅದು ಬೆಸ್ತರ ಮಕ್ಕಳಿಗೆ ಮಾಡಿದಂಥ ಶಾಲೆ, ಸರ್ಕಾರಿ ಶಾಲೆ. ಅಲ್ಲಿ ಏನೇನೂ ಸಂಭ್ರಮ ವೈಭವ ಇಲ್ಲ. ಬ್ಲ್ಯಾಕ್ ಬೋರ್ಡ್ ಬ್ಲ್ಯಾಕ್ ಆಗಿರಲಿಲ್ಲ, ಯಾಕಂದರೆ ಯಾರೂ ಪೇಂಟ್ ಮಾಡಿರಲಿಲ್ಲ. ನೆಲದಲ್ಲಿ ನೆಲ ಹಾಸಿಲ್ಲ, ಬರೀ ಮರಳಲ್ಲೇ ಕೂತ್ಕೋಬೇಕು ಮಕ್ಕಳೆಲ್ಲ, ಎಲ್ಲ ಬೆಸ್ತರ ಮಕ್ಕಳು. ಅಲ್ಲಿ ಮೇಷ್ಟ್ರು ಬರೋರೊಬ್ಬರು, ಆಗಿನ ಟೀಚಿಂಗ್ ಏಡ್ಸ್ ಅಂತ ಇಲ್ಲ, ಕಲಿಕೆ ವಿಧಾನಗಳಿಲ್ಲ, ಅವರು ಅಯ್ಯರೇ. ಅವ್ರು ಬಂದು ಏನು ಮಾಡ್ತಿದ್ರು ಅಂದರೆ ಮಕ್ಕಳಿಗೆ ದಿನನಿತ್ಯದ ಪೇಪರ್ ತೊಗೊಂಡು ಬರೋದು. ಮಕ್ಕಳೇ, ಜಗತ್ತೆಲ್ಲ ರಾಮೇಶ್ವರಂ ಅಂತ ಅನ್ಕೋಬೇಡಿ, ದೊಡ್ಡ ದೊಡ್ಡ ಪಟ್ಟಣ ಇದೆ, ಬಾಂಬೆ ಇದೆ, ಡೆಲ್ಲಿ ಇದೆ, ಕಲ್ಕತ್ತಾ ಇದೆ, ಅಲ್ಲಿ ಹೋಗ್ಬೇಕು, ನೀವು ಜಗತ್ತನ್ನು ಕಾಣಬೇಕು, ದೊಡ್ಡವರಾಗಬೇಕು ಅಂತ ಹೇಳಿ ತನ್ನ ಕನಸುಗಳನ್ನು ಪುಟ್ಟ ಮಕ್ಕಳ ಕಣ್ಣಲ್ಲಿ ತುಂಬೋರು, ಆದರ್ಶಗಳನ್ನು ತುಂಬೋರು. ಒಂದು ದಿವಸ ಪಕ್ಷಿ ಹೇಗೆ ಹಾರ್ತಾವೆ ಅಂತ ತೋರಿಸ್ತಾಯಿದ್ರು ಕ್ಲಾಸಲ್ಲಿ. ಆ ಚಿತ್ರ ಬರೆದು ಆ ರೆಕ್ಕೆ ಹೇಗೆ ಬಡ್ಕೊಳ್ಳುತ್ತೆ, ಹಾರುತ್ತೆ ಅಂತ 25 ನಿಮಿಷ ಪಾಠ ಮಾಡಿದ್ರಂತೆ. ಕಲಾಂ ಬಾಯಲ್ಲೇ ಕೇಳಬೇಕಿದ್ದನ್ನು, ಭಾಳ ಚೆನ್ನಾಗಿರುತ್ತೆ. 25 ನಿಮಿಷ ಹೇಳಿದ್ರಂತೆ. ಹುಡುಗರು ಹಿಂಗೆ ಕೂತಿದ್ರಂತೆ. ಅರ್ಥ ಆಯ್ತೇನ್ರೋ ಅಂತ ಕೇಳಿದ್ರಂತೆ. ಇಲ್ಲ ಸರ್ ಅಂತಾರಂತೆ ಎಲ್ಲರೂ. ಅಯ್ಯೋ ನನ್ನ ತಲೆಗಿಷ್ಟು, ಬನ್ರು ಹೊರಗೆ ಅಂತ ಕರೆದ್ರಂತೆ. ಸಮುದ್ರ ದಂಡೆ ಮೇಲೆ ಶಾಲೆ, ಯಾಕೆ ರೂಮಲ್ಲಿ ಚಿತ್ರ ತೆಗೆದು ತೋರಿಸ್ತಾ ಇದ್ದೀನಿ ನಾನು. ಹುಡುಗರು ಕರ್ಕೊಂಡೋದ್ರಂತೆ ಹೊರಗಡೆ. ಎಷ್ಟೊಂದು ಹಾರಾಡ್ತಾ ಇದೆ ಪಕ್ಷಿಯಲ್ಲಿ, ನೋಡ್ರಿ ಹೇಗೆ ಹಾರುತ್ತೆ ನೋಡ್ರಿ ಅದನ್ನು. ಆ ರೆಕ್ಕೆ ನೋಡಿ ಹೇಗೆ ಹೋಗುತ್ತೆ, ಆ ರೆಕ್ಕೆ ಹಿಂದೆ ತಳ್ಳಿದಾಗ ಹೆಂಗೆ ಹೋಗುತ್ತೆ, ಈಸ್ಬೇಕಾದ್ರೆ ಹಾಗೆ ಮಾಡ್ತೀಯಲ್ಲ ನೀನು, ಅದು ಗಾಳಿ ತಳ್ಳುತ್ತೆ ಹಿಂದೆ ಅಂತ ಹೇಳಿ ಒಂದು 5-6 ನಿಮಿಷ ಹೇಳಿದ್ರಂತೆ. ಅರ್ಥ ಆಯಿತು ಸರ್ ಅಂದ್ರಂತೆ ಹುಡುಗರು. 25 ನಿಮಿಷ ಕ್ಲಾಸಲ್ಲಿ ಅರ್ಥ ಆಗೋದು 5 ನಿಮಿಷ ಹೊರಗೆ ಅರ್ಥ ಆಯಿತು ಹುಡುಗರಿಗೆ. ಎಲ್ಲ ಹುಡುಗರು ಹೋದರು. ಒಬ್ಬ ಪುಟ್ಟ ವಿದ್ಯಾರ್ಥಿ 6 ವರ್ಷದವನು, ಮೇಷ್ಟ್ರು ಸಮುದ್ರ ದಂಡೆ ಮೇಲೆ ಕೂತಿದ್ದಾರೆ. ಆ ಮರಳನ್ನೆಲ್ಲ ಸಮ ಮಾಡಿ ಪಕ್ಷಿ ಹೆಂಗೆ ಹಾರ್ತದೆ ಅಂತ ಚಿತ್ರ ತೆಗೆದು ತೋರಿಸ್ತಾ ಇದ್ರಂತೆ. ಆ ಹುಡುಗ ಕೇಳ್ತಾ ಇದ್ದ. ಆ ಹುಡುಗ ಕೇಳ್ದ, ಅಲ್ಲ ಸರ್, ಈ ಪಕ್ಷಿದೇನು ರೆಕ್ಕೆ ಹೆಂಗೆ ಬಡ್ಕೊಳ್ಳುತ್ತೆ, ಗಾಳಿ ಹಿಂದೆ ತಳ್ಳುತ್ತೆ, ಮುಂದೆ ಹೋಗುತ್ತೆ ನಿಜ, ವಿಮಾನ ಹೆಂಗೆ ಹಾರುತ್ತೆ, ರೆಕ್ಕೆ ಬಡ್ಕೊಳ್ಳಲ್ಲ ಅದು ಹೆಂಗೆ ಹಾರುತ್ತೆ ಅಂತ ಕೇಳಿದಂತೆ. ಅದಕ್ಕೆ ಆ ಬಡ ಮೇಷ್ಟ್ರು, ಪ್ರಾಮಾಣಿಕ ಮೇಷ್ಟ್ರು ಹೇಳ್ತಾರೆ, ನನಗೆ ಗೊತ್ತಿಲ್ಲ ಕಣಪ್ಪ, ನಾನು ವಿಮಾನ ನಿಲ್ದಾಣನೇ ನೋಡಿಲ್ಲಲ್ಲೋ, ವಿಮಾನ ಹಾರೋದಂಥದ್ದು ವಿಮಾನ ನಿಲ್ದಾಣ ನೋಡಿಲ್ಲ. ಆದ್ರೆ ನೀನು ನೋಡಬೇಕು, ನೋಡೋದಷ್ಟೇ ಅಲ್ಲ, ಒಂದು ಒಳ್ಳೆ ವಿಮಾನ ಮಾಡಿ ಚಂದ್ರನ ಮೇಲೆ ತೊಗೊಂಡು ಹೋಗಬೇಕು. ನೋಡಿ ಮಾತು, ಒಂದು ಒಳ್ಳೆ ವಿಮಾನ ಮಾಡಿ ಚಂದ್ರನ ಮೇಲೆ ತೊಗೊಂಡು ಹೋಗಬೇಕು ಅಂದ್ರಂತೆ. ಆ ಮಾತು ಆ ಮಗು ಹೃದಯದಲ್ಲಿ ನೆಟ್ಟು ಬಿಡ್ತು. ವಿಮಾನ ನೋಡಬೇಕು, ವೈಮಾನಿಕ ಸಿದ್ಧಾಂತ ಕಲಿಬೇಕು ಅಂತ ಹಠ ಹಿಡಿದು ಹೋಗಿ ಮದ್ರಾಸ್ಗೆ ಹೋಗಿ ಇಂಜಿನಿಯರಿಂಗ್ ಮಾಡಿಕೊಂಡು ನಾಸಾಗೆ ಹೋದರು, ಅಮೇರಿಕಕ್ಕೆ ಹೋದರು. ಅಲ್ಲಿ ವೈಮಾನಿಕ ವಿಜ್ಞಾನ ಕಲ್ತ್ಕೊಂಡ್ರು. ಮಿಸೈಲ್ ಅಂದರೆ ಹೇಗೆ ಹಾರಿಸೋದು ಅಂತ ತಿಳ್ಕೊಂಡು ಮಿಸೈಲ್ ಮ್ಯಾನ್ ಆದರು. ಆಗ್ಬಿಟ್ಟು ಭಾರತ ರತ್ನ ಆದರು. ಕೊನೆಗೆ ರಾಷ್ಟ್ರಪತಿ ಆದರು. ಕಲಾಂ ಹೇಳ್ತಿದ್ರು, ಅದೇ ನಾ ಹುಡುಗ 6 ವರ್ಷದ ಹುಡುಗ ಆಗಿದ್ದೆ. ಪ್ರಶ್ನೆ ಮೇಷ್ಟ್ರು ಕೇಳಿದ್ದು ಅಂದ್ಬಿಟ್ಟು ಒಂದು ಮಾತು ಹೇಳಿದ್ರು. ಅದನ್ನು ಇಂಗ್ಲೀಷಲ್ಲಿ ನನಗೆ ಒಂದು ಪದ ತೆಗೆಯೋಕ್ಕಾಗಲ್ಲ ಅವ್ರು ಹೇಳಿದ್ರೊಳಗೆ. ಅವ್ರು ಹೇಳಿದರು, ದ ಸೀಡ್ ಫಾರ್ ಮೈ ಡಿಸೈರ್ ಟು ಬಿಕಮ್ ಎನ್ ಏವಿಯೇಷನ್ ಸೈಂಟಿಸ್ಟ್ ವಾಸ್ ಸೋನ್ ಬೈ ಮೈ ಟೀಚರ್ ಆನ್ ದ ಬೀಚ್ ಆಫ್ ರಾಮೇಶ್ವರಂ. ನಾನು ವೈಮಾನಿಕ ವಿಜ್ಞಾನಿ ಆಗಬೇಕು ಅನ್ನುವಂಥ ಮನಸ್ಸಿನ ಬೀಜವನ್ನು ನನ್ನ ಗುರು ಅವತ್ತು ರಾಮೇಶ್ವರಂ ಆ ಮರಳ ದಂಡೆ ಮೇಲೆ ಹಾಕಿದರು. ಅದು ಹಾಕಿದ್ದು ಹೇಗೆ ದೊಡ್ಡ ಮರ ಆಯಿತು. ಇವತ್ತು ಶಿವಸುಬ್ರಹ್ಮಣ್ಯಮಯ್ಯರು ಬದುಕಿಲ್ಲ, ಇವರು ರಾಷ್ಟ್ರಪತಿ ಆಗೋದನ್ನು ನೋಡಲಿಲ್ಲ. ಆದರೆ ರಾಷ್ಟ್ರಪತಿ ಆದವರು ಯಾವುದೇ ಭಾಷಣ ಮಾಡಲಿ ಶಿವಸುಬ್ರಹ್ಮಣ್ಯಮಯ್ಯರು ಹೇಳೇ ಮಾತಾಡ್ತಾರೆ. ನಾನು ಎಲ್ಲ ಕಡೆ ಮೇಷ್ಟ್ರನ್ನ ಕೇಳ್ತೀನಿ ಹೋದಾಗ, ಇಫ್ ಎ ಪ್ರೈಮರಿ ಸ್ಕೂಲ್ ಟೀಚರ್ ಇನ್ ಎ ಡೈಲಾಪಿಟೇಟೆಡ್ ಸ್ಕೂಲ್ ಲೈಕ್ ರಾಮೇಶ್ವರಂ ಕ್ಯಾನ್ ಪ್ರೊಡ್ಯೂಸ್ ಎ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ವಾಟ್ ಈಸ್ ಅವರ್ ಪ್ರಾಬ್ಲಮ್? ರಾಮೇಶ್ವರಂ ಸಣ್ಣ ಶಾಲೆ ಒಬ್ಬ ಮೇಷ್ಟ್ರು ಒಬ್ಬ ರಾಷ್ಟ್ರಪತಿ ನಿರ್ಮಾಣ ಮಾಡೋದಾದ್ರೆ ನಮ್ಗೆ ಯಾಕೆ ಆಗ್ತಾ ಇಲ್ಲ? ಯಾಕೆ ಆಗ್ತಾರೆ? ಒಂದೇ ಉತ್ತರ, ಹೊಟ್ಟೆಯಲ್ಲಿ ಬೆಂಕಿ ಬರಬೇಕು, ಮಕ್ಕಳಿಗೆ ಏನಾದರೂ ಮಾಡಬೇಕು ಅಂತ. ನನ್ನ ಮಕ್ಕಳಿಗೆ ಹೇಗೆ ನಾನು ಚೆನ್ನಾಗಿ ಮೇಷ್ಟ್ರು ಪಾಠ ಮಾಡಬೇಕು ಅಂತ ಆಸೆ ಪಡ್ತೇನೋ ಹಾಗೆ ಬೇರೆಯವ್ರ ಮಕ್ಕಳು ಅಪೇಕ್ಷೆ ಪಟ್ಟಿರ್ತಾರಲ್ಲ. ಆದ್ದರಿಂದ ಆ ಪ್ರಾಮಾಣಿಕತೆಯಿಂದ, ಆ ಶ್ರದ್ಧೆಯಿಂದ, ಆ ಪ್ರೀತಿಯಿಂದ ನಾನು ಕಲಿಸ್ತೇನೆ ಅಂತ. ಅದಕ್ಕೆ ಇವ್ರು ನೆನೆಸ್ಕೊಳ್ಳೋದು, ಇವ್ರು ಮತ್ತೊಬ್ಬ ಅಯ್ಯರ್ ಟೀಚರ್ ನೆನೆಸ್ಕೊತಾರೆ, ರಾಮಸ್ವಾಮಿ ಅಯ್ಯರ್ನ. ಬರೆದಿರೋದು ಹಾಗೆ 50 ವರ್ಷದ ಮೇಲೆ ಬರೆದಿರೋಂಥ ಘಟನೆ. ಅಂದರೆ ಒಬ್ಬ ಶಿಕ್ಷಕ, ಪ್ರಾಮಾಣಿಕ ಶಿಕ್ಷಕ, ಕಲಿಸಬೇಕು ಅಂತ ಆ ತಟವಟ ಇದ್ದಂಥ ಮನುಷ್ಯ ಒಬ್ಬ ವಿದ್ಯಾರ್ಥಿ ಮನಸ್ಸಿನ ಮೇಲೆ ಯಾವ ಪರಿಣಾಮ ಮಾಡ್ತಾನೆ ಅಂತ ರಾಮಸ್ವಾಮಿ ಅವ್ರು ನೆನೆಸ್ಕೊಂಡು ಹೇಳ್ತಾರೆ. ಅವ್ರು ಹೇಗೆ ಮಾಡ್ತಿದ್ರು ಅಂದರೆ, ಬೆಟ್ಟಕ್ಕೆ ಹೋಗಬೇಕು, ಆ ಹೂ ತೊಗೊಂಬನ್ನಿ, ಪಗಡೆ ಹೂ ಇದೆ, ಪಾದ್ರಿ ಹೂ ಇದೆ, ತೊಗೊಂಬನ್ನಿ ಅಂತ ಹೇಳಿ ಇವರು ಹೂ ತಂದದನ್ನು ಮಾಡಿ ರಾಮದೇವರೇ ಪೂಜೆ ಮಾಡಿ ಅಲಂಕಾರ ಮಾಡ್ತಿದ್ರಂತೆ. ಅವ್ರು ಹೇಳ್ತಾರೆ, ಬರೀ ಪಾಠ ಕಲಿಸ್ಲಿಲ್ಲ, ಜೀವನದ ನಡೆ ನುಡಿಯನ್ನು ಕಲಿಸ್ತಾ ಇದ್ರು, ನಡತೆಯನ್ನು ಕಲಿಸ್ತಾ ಇದ್ರು, ಹೇಗಿರಬೇಕು, ದೊಡ್ಡವ್ರ ಹತ್ರ ಮಾತಾಡೋದು ಹೇಗೆ ಅಂತ ಕಲಿಸ್ತಾ ಇದ್ರಂತೆ. ಇದು ಅವರ ವಿಶೇಷ ಲಕ್ಷಣ ಅಂತ ಹೇಳ್ತಾರೆ. ಕೊನೆಗೆ ಹೇಳ್ತಾರೆ, ಸ್ಕೂಲ್ ಮೇಸ್ಟ್ರ್ ವಿಷಯ ಬರೆಯಲು ಹೆಚ್ಚಾಗಿರೋದಕ್ಕೆ ಏನಿದೆ, ಏನು ಬರೆದೆ ಸ್ಕೂಲ್ ಮೇಸ್ಟ್ರ್ ಬಗ್ಗೆ. ಆದರೆ ಒಂದು ನಿಜ, ನಮ್ಮೆಲ್ಲರ ಜೀವನದಲ್ಲಿ ಆಗಿರೋದೆ, ಅದಾಗಿದ್ದರೆ ನಾವು ಭಾಗ್ಯಶಾಲಿಗಳು. ನಮಗೆ ಒಬ್ಬೊಳ್ಳೆ ಗುರು ಪ್ರಾಥಮಿಕ ಹಂತದಲ್ಲಿ ಸಿಕ್ಕಿದರೆ ನಮ್ಮ ಜೀವನದ ರೇಷೆ ಬದಲಾಗಿ ಹೋಗ್ತದೆ.
ಒಬ್ಬೊಬ್ಬ ಟೀಚರ್ ಒಬ್ಬ ಜೀವನ ಬದಲಾಯಿಸೋ ಶಕ್ತಿ ಇದೆ. ಅದಕ್ಕೆ ನಾನು ಹೇಳ್ತಿರ್ತೀನಿ, ನೆವರ್ ಎವರ್ ಬಿಲೀವ್ ದ್ಯಾಟ್ ಟೀಚರ್ ಕ್ಯಾನಾಟ್ ಡೂ. ಪುವರ್ ಟೀಚರ್ ಅಂತೀವಿ ನಾವು. ನಾನು ಸ್ಕೂಲಲ್ಲಿದ್ದಾಗ ಒಂದು ಎಸೆ ಬರೆದಿದ್ದೆ, ದೆರ್ ವಾಸ್ ಎ ಪುವರ್ ಟೀಚರ್ ಅಂತ. ಆಗಿನ ಕಾಲಕ್ಕೆ ಪುವರ್ ಟೀಚರ್ ಅಂತ ಬರೆದಾಗ ನನ್ನ ಮೇಷ್ಟ್ರಿಗೆ ಸಿಟ್ಟು ಬಂದುಬಿಡ್ತು. ಐ ಟೋಲ್ಡ್ ಯು ನಾಟ್ ಟು ಯೂಸ್ ಟು ಅಡ್ಜೆಕ್ಟಿವ್ಸ್ ಟುಗೆದರ್ ಅಂದರು. 2 ವಿಶೇಷಣ ಜೋಡಿಸಬಾರ್ದು ಅಂತ ಹೇಳಿಲ್ವಾ ಅಂದರು. ನಾನೇಲ್ಲಿ ಜೋಡಿಸಿದ್ದೀನಿ ಸರ್ ಅಂದೆ. ವಾಟ್ ಯು ಮೀನ್ ಬೈ ದ್ಯಾಟ್? ಪುವರ್ ಟೀಚರ್. ಟೀಚರ್ ಅಂದರೆ ಪುವರ್, ಮತ್ತೇನು ಪುವರ್ ಟೀಚರು? ಈಗ ಆ ಕಾಲ ಇಲ್ಲ ಸ್ವಾಮಿ, ಪುವರ್ ಟೀಚರ್ ಅನ್ನೋ ಕಾಲ ಇಲ್ಲ. ಆದರೆ ನಾವು ಕ್ವಾಲಿಟೇಟಿವ್ಲಿ ಪುವರ್ ಆಗ್ತಾ ಇದ್ದೀವಿ, ಆದ್ದರಿಂದ ಪುವರ್ ಟೀಚರ್ ಆಗಿದ್ದೀವಿ ಅಷ್ಟೇ. ಸಂಬಳದಿಂದ ಪುವರ್ ಆಗಲಿಲ್ಲ ನಾವೀಗ, ಆದರೆ ಆ ಪ್ರೀತಿಯಿಂದ, ಅಂತಃಕರಣದಿಂದ, ಕಳಕಳಿಯಿಂದ ಪುವರ್ ಆಗಿಬಿಟ್ಟಿದ್ವಿ. ಆದ್ದರಿಂದ ಪುವರ್ ಟೀಚರ್ ಹಾಗೆ ಉಳ್ಕೊಂಡ್ಬಿಟ್ಟಿದೆ ನಮಗೆ. ಅವ್ರು ಹೇಳ್ತಾರೆ ಹೇಗಿದ್ದಾರೆ ಅಂದರೆ, ಎಷ್ಟು ಒಳ್ಳೆಯವರು ಅವರು, ಕಟ್ಟುನಿಟ್ಟಿನ ಬದುಕ್ತಾ ಇದ್ದರು, ಜೀವನದಲ್ಲಿ ಬೇಕಾದಷ್ಟು ನೋಪಟ್ಟವರು. ರಾಮಸ್ವಾಮಯ್ಯರು ಮೊದಲೇ ಹೆಂಡತಿ ಸತ್ತೋದ್ರು, ಒತ್ತಾಯ ಮಾಡಿ 2ನೇ ಮದುವೆ ಮಾಡಿದರು. ಆಕೆ 1 ವರ್ಷಕ್ಕೆ ಸತ್ತೋದ್ರಂತೆ. ಇನ್ನು ಸಾಕಿನ್ನಂತ ಉಪನಿಷತ್ ಕಡೆ ಮನಸ್ಸು ಮಾಡಿ ಅಧ್ಯಯನ ಮಾಡ್ತಾ ಇದ್ರಂತೆ. ಆಗ ರಾಮಣ್ಣವರು, ಇವ್ರ ಅಜ್ಜ ಮತ್ತು ಇವ್ರ ತಂದೆ ಇಬ್ಬರು ಒತ್ತಾಯ ಮಾಡಿ 3ನೇ ಮದುವೆ ಮಾಡಿಸಿದ್ರು. ಅವ್ರು ಹೇಳ್ತಾರೆ ಹೇಗಿದ್ದರು, ಎಷ್ಟು ಸಂಭಾವಿತರಾಗಿದ್ದರು ಅಂತಂದರೆ, ಅವ್ರ ಕೊನೆಯ ಸಾಲು ನೋಡಿ ಹೇಗಿದೆ. ನನ್ನ ಮೇಷ್ಟ್ರು ಸಂಭಾವಿತರಾಗಿದ್ದರ ಜೊತೆಗೆ ಸ್ನೇಹ ತತ್ಪರರೂ ಆಗಿದ್ದರು. ನನ್ನ ನೆನಪಿನ ಅಂಗಳದಲ್ಲಿ ಅವರ ತಮಿಳು ಬೆರೆತು ಕನ್ನಡವನ್ನಾಡುವ ಎತ್ತರದ ಮೂರ್ತಿ ಆಗಾಗ ಸುಳಿದಾಡುತ್ತಿರುತ್ತದೆ. ನನ್ನ ಮನಸ್ಸಿನ ಅಂಗಳದಲ್ಲಿ ಆ ಮೇಷ್ಟ್ರ ಚಿತ್ರ ಸುಳಿದಾಡ್ತಾ ಇರುತ್ತೆ ಅಂತ. ಇಷ್ಟು ಮನಸ್ಸು ಮುಟ್ಟೋ ಹಂಗೆ ಬರೀತಾರೆ. DVG ಸ್ಟೈಲೇ ಅದು. ಒಂದು ಅದ್ಭುತ ಘಟನೆ ಬರೆದು ಕೊನೆಗೆ ಒಂದು 2 ಸಾಲು ಬರೀತಾರೆ ನೋಡಿ, ಅದು ಭರತವಾಕ್ಯ ಇದ್ದಂಗೆ ಇರುತ್ತೆ. ಆ ಕೊನೆ 2 ಸಾಲಲ್ಲಿ ಇಡೀ ಮೇಲೆ ಹೇಳಿದ್ದನ್ನು ಸಾರ ಸರ್ವಸ್ವವನ್ನು 2 ಸಾಲಲ್ಲಿ ಇಡ್ತಾರೆ. ಮುಂದಿನ ಘಟನೆ ಭಾಳ ತಮಾಷೆ ಆದದ್ದು. ತಾನು ಮಗುವಾಗಿ ನೋಡಿದಾಗ ಏನೇನು ಘಟನೆಗಳು ಮನಸ್ಸಲ್ಲಿ, ನಮಗೂ ಹಾಗೆ ಜೀವನದಲ್ಲಿ ಪ್ರತಿಯೊಂದು ಘಟನೆ ನೆನಪಿರೋಲ್ಲ, ಕೆಲವೊಂದು ಯಾವುದೋ ವಿಶೇಷ ಘಟನೆ ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತೆ. ಅಂಥದ್ದು ವಿಶೇಷ ಘಟನೆ ಅವ್ರ ಮನಸ್ಸಲ್ಲಿ ಉಳಿದದ್ದು ಅಲ್ಲಿ ಆದಂಥದ್ದು. ಮುಳಬಾಗಿಲಲ್ಲಿ ಜನಾಬ್ ಮೊಹಮ್ಮದ್ ಬುಡನ್ ಖಾನ್ ಸಾಹೇಬರು ಉರ್ದು ಶಾಲೆಗಳ ಇನ್ಸ್ಪೆಕ್ಟರ್ ಆಗಿದ್ದರಂತೆ. ಬುಡನ್ ಖಾನ್ ಸಾಹೇಬರು ಅಂತ ಉರ್ದು ಶಾಲೆಗಳು. ಮುಳಬಾಗಿಲಲ್ಲಿ ಸ್ವಲ್ಪ ಮುಸಲ್ಮಾನರ ಸಂಖ್ಯೆ ಹೆಚ್ಚಿತ್ತು ಅನಿಸುತ್ತೆ. ಅದಕ್ಕೊಂದು ವಿಶೇಷ ಶಾಲೆನೂ ಇತ್ತು. ಅಲ್ಲೊಂದು ಅವ್ರಿಗೊಂದು ಪ್ರತ್ಯೇಕ ಸ್ಕೂಲು, ಇಸ್ಲಾಂ ಸ್ಕೂಲ್ ಇತ್ತು. ಆ ಸ್ಕೂಲಲ್ಲಿ ಕನ್ನಡ ಕಲಿಸೋದಕ್ಕೆ 2 ಹಿಂದೂ ಟೀಚರ್ಸ್ ಇದ್ದರಂತೆ. ಆನಂತರ ಆ ಶಾಲೆಗೆ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಬರೋರು ಅವರು ಬುಡನ್ ಖಾನ್ ಸಾಹೇಬರು. ಆ ಸ್ಕೂಲಿನ ಹೆಡ್ ಮಾಸ್ಟರು ಜನಾಬ್ ಮುಸ್ತಫಾ ಸಾಹೇಬರು ಅಂತ, ಭಾಳ ಒಳ್ಳೆಯವರಂತೆ. ಉರ್ದು ಭಾಷೆ, ಪಾರ್ಸಿ ಭಾಷೆಯಲ್ಲಿ ಪ್ರಭುತ್ವ ಹೊಂದಿದಂಥವ್ರು. ಇದನ್ನು ಗಮನಿಸಬೇಕಾದ್ದು, ಪುಟ್ಟ ಹುಡುಗ ಉರ್ದು ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಯಾರಿದ್ದಾರೆ, ಅವರು ಪಾರ್ಸಿ ಭಾಷೆಯಲ್ಲಿ ಅವ್ರ ಬಗ್ಗೆ ಗೌರವ ಹೇಗಿರ್ತಿತ್ತು ಊರಲ್ಲಿ ಅಂತ. ಅವ್ರು ಗಟ್ಟಿಯಾಗಿದ್ದರು, ಚೆನ್ನಾಗಿ ಕಲಿಸ್ತಾ ಇದ್ರು ಅಂತ. ಮುಸ್ತಫಾ ಸಾಹೇಬರು ಭಾಳ ಒಳ್ಳೆಯವರು, ಸೌಮ್ಯವಾದ ಸ್ವಭಾವ, ಎಲ್ಲರ ಜೊತೆಗೆ ಸ್ನೇಹವಾಗಿ ಬದುಕ್ತಿದ್ರಂತೆ. ಊರಿನ ಬೇರೆ ಬೇರೆ ಶಾಲೆಗಳ ಉಪಾಧ್ಯಾಯರು ಕೂಡ ಆ ಮುಸ್ತಫಾ ಸಾಹೇಬ್ರಿಗೆ ಮರ್ಯಾದೆ ಕೊಡ್ತಾಯಿದ್ರು. ಅದೊಂದು ವಿಶೇಷ ಸ್ಕೂಲ್ ಆದರೂ ಕೂಡ. ಆ ಇನ್ಸ್ಪೆಕ್ಟರ್ ಬರ್ತಾ ಇದ್ರಲ್ಲ ವರ್ಷಕ್ಕೆ 2 ಸಲ, ಅವ್ರನ್ನೆಲ್ಲರೂ ಪ್ರೀತಿಯಿಂದ ಬುಡನ್ ಖಾನ್ ಸಾಹೇಬರು ಅಂತ ಯಾರೂ ಅಂತಿರಲಿಲ್ಲಂತೆ. ಅವ್ರು ಕರೆಯೋದು ಬುಡ್ಡು ಸಾಹೇಬರು ಅಂತ ಕರಿತಾಯಿದ್ರು. ಬುಡನ್ ಖಾನ್ ಉದ್ದ ಹೆಸರು, ಬುಡ್ಡು ಸಾಹೇಬರು ಅಂತ ಕರಿತಿದ್ರು. ಎಲ್ಲರೂ ಅದೇ ಹೆಸರು ಕರಿತಿದ್ರು, ಅದೇ ಹೆಸರು ಇಟ್ಕೊಳ್ಳೋಣ ಅಂತ ಇವ್ರು ಹೇಳ್ತಾರೆ. ಒಂದು ಸಲ ಬುಡ್ಡು ಸಾಹೇಬರು ಶಾಲೆಗೆ ಇನ್ಸ್ಪೆಕ್ಷನ್ ಬಂದ್ರಂತೆ. ಬಂದು ಅಲ್ಲಿ ದರ್ಗಾ ಇದೆ. ದರ್ಗಾ ಅಂದರೆ ಅದೊಂದು ಧರ್ಮಕ್ಷೇತ್ರ ಅವ್ರಿಗೆಲ್ಲ, ಆ ಯಾತ್ರಾ ಸ್ಥಳ ಇದ್ದ ಹಾಗೆ ಒಂದು ಪವಿತ್ರ ಸ್ಥಳ. ಅಲ್ಲಿ ಅವ್ರು ಹೋದ್ರಂತೆ, ದರ್ಗಾಕ್ಕೆ ಹೋದ್ರಂತೆ. ದರ್ಗಾಕ್ಕೆ ಹೋಗಿ ನೋಡಿ, ಮುಳಬಾಗಲ್ ದರ್ಗಾ ಸ್ವಲ್ಪ ಫೇಮಸ್ ಆದದ್ದು, ಪ್ರಸಿದ್ಧವಾದದ್ದು. ಅಲ್ಲಿ ಉರ್ಸ್ ಅಂತ ಮಾಡ್ತಾರೆ, ತಾವು ಗಳಿರಬೇಕು. ಇದು ದರ್ಗಾ ಇದ್ದಲ್ಲೆಲ್ಲ ಉರ್ಸ್ ಅಂತ ಹಬ್ಬ, ಅದು ದೊಡ್ಡ ಉತ್ಸವ. ಆ ಉರ್ಸ್ ಮಾಡಿದಾಗ ಅಲ್ಲಿ ಪೆನುಗೊಂಡೆ, ಚಿತ್ತೂರು, ಪುಂಗನೂರು ಎಲ್ಲ ಕಡೆಯಿಂದ ಭಕ್ತಾದಿಗಳು ಬರ್ತಿದ್ರಂತೆ, ಸಾಕಷ್ಟು ಜನ ಬರೋದು. ಉರ್ಸಲ್ಲಿ ಏನು ಮಾಡ್ತಾಯಿದ್ರು ಅಂದರೆ, ಒಬ್ಬ ಯಾರೋ ಫಕೀರ ಗೊತ್ತು ಮಾಡ್ಕೊಂಡಿರ್ತಾರೆ. ಆ ಫಕೀರ ಕೂತ್ಕೋಬೇಕು, ದೀಕ್ಷಾಬದ್ಧನಾಗಿ ಒಂದು ಕಡೆ ಕೂತ್ಕೊಂಡು ಜನರಿಗೆ ದರ್ಶನ ಕೊಡಬೇಕು. ಅವನು ಭಗವಂತನ ಆಶೀರ್ವಾದ ಕೊಡುವಂಥ ಇನ್ಸ್ಟ್ರೂಮೆಂಟ್ ಅವನು. ಅವನ ಮುಂದೆ ನವಿಲು ಗರಿಗಳದೊಂದು ಗುಡ್ಡೆ ಇರುತ್ತೆ ಕೈಯಲ್ಲಿ, ಅದರಿಂದ ಅವನ ಆಶೀರ್ವಾದ ಮಾಡಬೇಕು. ಆಮೇಲೆ ಮುಂದೆ ಊದುಬತ್ತಿ, ಆ ಗಮಲು, ವಾಸನೆ ಎಲ್ಲ ಇಟ್ಕೊಂಡಿರ್ತಾರೆ, ಅದು ಕೂಡಬೇಕು, ಅಷ್ಟು ದಿವಸ ಕೂಡಬೇಕು. ಆ ಫಕೀರಲ್ಲಿ 4 ಪಂಗಡ ಇತ್ತಂತೆ ಕೋಲಾರದಲ್ಲಿ. ನಮ್ಮ ಹೇಗೆ ಉಡುಪಿಯಲ್ಲಿ ಪರ್ಯಾಯ ವ್ಯವಸ್ಥೆ ಉಂಟೋ ಹಾಗೆ ಅಲ್ಲಿ ಒಂದು ಪರ್ಯಾಯ ವ್ಯವಸ್ಥೆ ಇತ್ತಂತೆ. ಯಾರು ಯಾವಾಗ ಮಾಡಬೇಕು, ಯಾರು ಯಾವಾಗ ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡಿದ್ದು. ಆ ದಾಖಲೆ ಎಲ್ಲ ಇವ್ರ ಅಜ್ಜನ ಕಡೆ ಇರ್ತಾ ಇತ್ತಂತೆ, ರಾಮಣ್ಣವ್ರ ಕಡೆ ಇರೋದಂತೆ. ಅದಕ್ಕೋಸ್ಕರ ಅವರೆಲ್ಲ ಬರ್ತಿದ್ರಂತೆ, ಮುಂದಿನ ಪರ್ಯಾಯ ಯಾರ್ದು ಅಂತ ಕೇಳಿಕೊಂಡು ಅದು ವ್ಯವಸ್ಥೆ ಮಾಡಬೇಕು. ಮತ್ತು ಇವರು ಅಷ್ಟು ಪರ್ಯಾಯ ನೋಡಿಬಿಟ್ಟಿದ್ದಾರಲ್ಲ ಇವರು, ಅದರಿಂದ ಅವ್ರ ಮಾರ್ಗದರ್ಶನ ಮಾಡ್ತಿದ್ರು ಅನಿಸುತ್ತೆ. ದರ್ಗಾಕ್ಕೆ ಸಂಬಂಧಪಟ್ಟ ಜನ ಬಂದು ಕೇಳ್ಕೊಂಡು ಹೋದಾಗ ಆ ಫಕೀರ 8-10 ದಿವಸ ಕೂತ್ಕೋಬೇಕು. ಕೊನೆ ದಿವಸ ಊರಲ್ಲಿ ಮೆರವಣಿಗೆ ಆಗಬೇಕು. 4 ಕೋಲಿಗೆ ಒಂದು ಚಪ್ರ ಕಟ್ಟಿ ಆ ಚಪ್ರದ ಕರ್ಕೊಂಡು ಹೋಗಬೇಕು. ಅದ್ರ ಕೆಳಗೆ ಒಂದು ಕುದುರೆ, ಅಲಂಕಾರ ಮಾಡಿದ ಕುದುರೆ ಇರ್ತಿತ್ತಂತೆ. ಸುತ್ತಮುತ್ತ 2 ದೀವಟಿಗೆ ಹಿಡ್ಕೊಂಡು ಜನ ಹೋಗಬೇಕು. ಆ ಕುದುರೆ ಬೆನ್ನಿನ ಮೇಲೆ ಒಂದಿಷ್ಟು ಸುಗಂಧದ ಪುಡಿ ಇರ್ತಿತ್ತಂತೆ, ಶ್ರೀಗಂಧದ ಪುಡಿನೋ ಸುಗಂಧ ಪುಡಿ ಇರಬೇಕು. ಆ ಒಂದಿಷ್ಟು ಪನ್ನೀರು, ಅತ್ತರು ತೊಗೊಳ್ಳೋದಂತೆ.
ದಾರಿಲಿ ಹೋಗ್ತಾ ಎಲ್ಲರ ಮನೆಗೂ ಆ ಗಂಧದ ಪುಡಿ ಅತ್ತರು ಪನ್ನೀರು ಕೊಟ್ಟು ಹೋಗುವಂಥ ವಾಡಿಕೆ ಈ ಪ್ರೋಗ್ರಾಮ್ ಆಗೋದು. ಹೇಳ್ತಾರೆ, ನಮ್ಮ ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ಟಿದೆ, ದೊಡ್ಡ ಬಾಲ್ಯದ ಅನುಭವ ನಂದು ಅಂತ ಹೇಳ್ತಾರೆ. ಈ ಬುಡ್ಡು ಸಾಹೇಬರು ತಮ್ಮ ಮತದಲ್ಲಿ ತುಂಬ ಧರ್ಮ ಉಳ್ಳವರು, ನಂಬಿಕೆ ಉಳ್ಳವರು, ಶ್ರದ್ಧೆ ಉಳ್ಳವರು, ಶಾಸ್ತ್ರಗಳ ನಂಬಿಕೆ ಉಳ್ಳವರು. ದರ್ಗಾಕ್ಕೆ ಬಂದಾಗ ಕೇಳಿದ್ರಂತೆ, ಈ ದರ್ಗಾದ ವಿಶೇಷ ಏನು ಕೇಳ್ತೀವಿ ನಾವು, ದೇವಸ್ಥಾನಕ್ಕೆ ಹೋದಾಗ ಕೇಳ್ತೀವಿ, ಅದು ಊರಿಗೆ ಹೋದಾಗ ಈ ದೇವಸ್ಥಾನದ ವಿಶೇಷ ಏನು ಕೇಳಿದ್ದಾರೆ. ಯಾರೋ ಒಬ್ರು ಹಿರಿಯರು ಹೇಳಿದ್ರಂತೆ, ಇಲ್ಲಿ ಹೈದರ್ ಅಲಿ ಅಂತ ಒಬ್ಬ ಮಹಾ ತಪಸ್ವಿ ಇದ್ದ, ಅವನು ಬಹಳ ತಪಸ್ಸು ಮಾಡ್ತಿದ್ದ, ಇಲ್ಲಿ ಬೆಟ್ಟದ ಮೇಲೆ ಇರ್ತಾ ಇದ್ದ ಅವನು, ಅಲ್ಲಿ ಒಂದು ಗುಹೆ ಇದೆ, ಆ ಗುಹೆಯಲ್ಲಿ ಇರ್ತಿದ್ದ, ಅಲ್ಲೊಂದು ದೊಣೆ ಇದೆ, ಆ ದೊಣೆಯಲ್ಲಿ ಸ್ನಾನ ಮಾಡ್ಕೊಂಡು ಅಲ್ಲೇ ಇರ್ತಿದ್ದ ಅವನ ಸಮಾಧಿ ಇದೆ ದರ್ಗಾದಲ್ಲಿ ಅಂತ ಹೇಳಿದ್ರಂತೆ. ತುಂಬ ಕುತೂಹಲ ಆಯ್ತಂತೆ ಬುಡ್ಡು ಸಾಹೇಬರಿಗೆ. ಅಲ್ಲಿದ್ದರ ಮೇಲೆ ವೈದ್ಯರಲ್ಲಿಯವರು, ಹಾಗಾದ್ರೆ ನಾನು ಹೋಗಿ ನೋಡ್ಕೊಂಬರ್ಬೇಕಲ್ಲ ಅದನ್ನು ಅಂದ್ರಂತೆ. ಇವರು ಪಾಪ ಮುಖ ನೋಡ್ಕೊಂಬಿಟ್ರು, ಮೇಷ್ಟ್ರು ಹುಡುಗರೆಲ್ಲ. ಸಾಹೇಬರಲ್ಲಿ ಹೋಗ್ತಾರೆ ಅಂದರೆ ವ್ಯವಸ್ಥೆ ಮಾಡಬೇಕಲ್ಲ, ಗುಡ್ಡದ ಮೇಲೆ ಹೋಗ್ತಾರೆ ಅಂದರೆ. ಹೇಳಿದ್ರಂತೆ, ಒಂದು 4 ದಿವಸ ಟೈಮ್ ಕೊಟ್ಟರೆ ನಾವು ವ್ಯವಸ್ಥೆ ಮಾಡ್ತೀವಿ. DVC ಮಾತು ಎಷ್ಟು ಚೆಂದ ಇದೆ ನೋಡಿ, ಆಗಬಹುದು, ಏರ್ಪಾಟ್ ಮಾಡೋಣ, 4-5 ದಿನ ಬಿಡುವು ಕೊಟ್ಟರೆ ತಜ್ವೀಜು ನಡೆಸುವುದಾಗುತ್ತೆ. ಆ ಭಾಷೆ ಹೇಗಿದೆ ನೋಡಿ, ಅಂದರೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ 4-5 ದಿವಸ ಟೈಮ್ ಕೊಟ್ಟರೆ ಅಂದ್ರಂತೆ. ಇವರಾಗಲಿ ಏನು ಅವಸರ ಇಲ್ಲ, ನಾನು ಈಗಲೇ ಹೋಗಬೇಕು ಅಂತೇನಿಲ್ಲ, ಮತ್ತು ಅಕ್ಟೋಬರ್ ನವಂಬರ್ದಲ್ಲಿ ಬರ್ತೇನೆ, ಅವು ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡಿ ನನ್ನ ಅಂದ್ರಂತೆ. ಆಯಿತು ಅಂದ್ರೆ ಹೆಡ್ ಮಾಸ್ಟ್ರು. ಈಗ ಈ ಮಾತನ್ನು ಹೇಳ್ತಾ ಇರ್ತಾವೆ, ಗಮನಿಸ್ಬೇಕು, ಆ DVC ಪದಾನೇ ಉಪಯೋಗಿಸ್ಬೇಕು ನಾನೀಗ. ಈಗ ಬುಡ್ಡು ಸಾಹೇಬರ ವ್ಯಕ್ತಿ ಸ್ವರೂಪವನ್ನು ಸ್ವಲ್ಪ ನಾವು ನೋಡಬೇಕು, ಹೇಗಿದ್ದರು ಅವರು ಅಂತ. ಆಗ ಅವರ ವಯಸ್ಸು ಸುಮಾರು 45, ಬಣ್ಣ ಕಪ್ಪು ಮಿಶ್ರವಾದ ಕಂದು ಬಣ್ಣ, ಆಳು ಎತ್ತರ ಮತ್ತು ದೇಹದ ಮಧ್ಯಭಾಗದಲ್ಲಿ ಬಹುಸ್ಥೂಲ, ಸಾಧ್ಯ ದಪ್ಪ, ಗಂಟಲು ದೊಡ್ಡದು, ಆಕಾರ ಘನವಾದದ್ದು. ಇಂಥವರನ್ನು ಬೆಟ್ಟ ಹತ್ತಿಸುವುದೆಂದರೆ ಮೇಷ್ಟ್ರುಗಳಿಗೆ ಕೊಂಚ ಚಿಂತೆ. ಇವ್ರನ್ನ ಹತ್ಸೋದು ಹೇಗೆ? ಬೆಟ್ಟನೇ ಬೇಕಾದ್ರೆ ಸ್ವಲ್ಪ ಇಳಿಸ್ಬೋದೇನೋ, ಇದು ಹತ್ಸೋದು ಕಷ್ಟ. ನವಂಬರ್ ತಿಂಗಳು ಬಂದೇ ಬಂತು. ಬುಡ್ಡು ಸಾಹೇಬರು ಊರಿಗೆ ಬಂದಿಳಿದ್ರು. ಮೇಷ್ಟ್ರೆಲ್ಲ ಅವ್ರನ್ನ ಕಂಡು ಹೇಳಿದರು, ಏರ್ಪಾಟೆಲ್ಲ ಆಗಿದೆ ಸ್ವಾಮಿ, ಶನಿವಾರ ಬೆಳಗ್ಗೆ ಕತ್ತಲಾಗಿರುವಾಗಲೇ ಪರ್ವತಾರೋಹಣಕ್ಕೆ ಸಕಾಲ, ಬೇಗ ಶುರು ಮಾಡಿಬಿಡೋಣ, ಹತ್ಬೋದು, ಆಗ್ಬೋದು, ಸಿದ್ಧನಾಗಿರ್ತೇನೆ ಅಂತ ಬುಡ್ಡು ಸಾಹೇಬರು ಹೇಳಿದ್ರಂತೆ. ಈ ವೇಳೆಗೆ ಮೇಷ್ಟ್ರು ಏನು ಪ್ಲ್ಯಾನ್ ಮಾಡಿದ್ದಾರೆ ನೋಡಿ, ಉರ್ದು ಸ್ಕೂಲ್ ಮೇಷ್ಟ್ರೆಲ್ಲ ಸೇರ್ಕೊಂಡು ಏನು ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ, ಎಲ್ಲ ಜಾತಿ ಹುಡುಗರಿದ್ದರು ಅಲ್ಲಿ ಕೂಡ. 4 ದಪ್ಪನೆಯ ಹೊರಜೆ ಹಗ್ಗಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ, ದಪ್ಪ ಹಗ್ಗ. ಒಂದು 100 ಕಲ್ಸಕ್ಕರೆ, ದ್ರಾಕ್ಷಿ, ಖರ್ಜೂರ ಚೂರುಗಳ ಪಟ್ಟಣಗಳು, ಒಂದು 100 ಪಟ್ಟಣ ಕಲ್ಸಕ್ಕರೆ, ದ್ರಾಕ್ಷಿ, ಖರ್ಜೂರ ಪೀಸ್ ಹಾಕ್ಕೊಂಡು ಪ್ಯಾಕೆಟ್ ಮಾಡ್ಕೊಂಡಿದ್ದಾರೆ. 250 ಹುಡುಗರು ತಯಾರಾಗಿ ನಿಂತಿದ್ದಾರೆ. ಈ ಹುಡುಗರಲ್ಲಿ ಎಲ್ಲ ಮತದವರು ಇದ್ದರು. ಹಿಂದಿನ ದಿವಸ ಮೇಷ್ಟ್ರುಗಳು ತಮ್ಮ ವಿದ್ಯಾರ್ಥಿಗಳೆಲ್ಲ ತಾಕೀತು ಮಾಡಿದರು. ಏನು ತಾಕೀತು? ಶನಿವಾರ ಸ್ಕೂಲಿಗೆ ರಜಾ, ಬುಡ್ಡು ಸಾಹೇಬ್ರ ಮೇಲೆ ಹೋಗ್ತಾರಲ್ಲ, ಶನಿವಾರ ರಜಾ. ಆದರೆ ನೀವು ಬೆಳಗ್ಗೆ 5 ಗಂಟೆಯ ವೇಳೆಗೆ, ಬೆಳಗಾಗೋದಕ್ಕೆ ಮುಂಚೆ ಬೆಟ್ಟದಡಿಯಲ್ಲಿ ಗೋಪಾಲಕೃಷ್ಣ ಸ್ವಾಮಿ ಗುಡಿಯ ಹತ್ತಿರ ಸೇರಿರತಕ್ಕದ್ದು. ಅಲ್ಲಿಂದ ಬೆಟ್ಟ ಹತ್ತುವುದರಲ್ಲಿ ನಮ್ಮ ಜೊತೆಗೆ ಬರ್ತಕ್ಕದ್ದು. ಈ ಬರ್ತಕ್ಕದ್ದು ನೋಡಿ ಹೇಗೆ ಅಪ್ಪಣೆ, ಅದು ರಿಕ್ವೆಸ್ಟ್ ಅಲ್ಲ, ಬರ್ತಕ್ಕದ್ದು. ನಾವು ಹೇಳಿದಂತೆ ಎಳೆಯತಕ್ಕದ್ದು ಅಥವಾ ತಳ್ಳತಕ್ಕದ್ದು ಹೇಳಿದಂತೆ ಎಳೆಯತಕ್ಕದ್ದು ಅಥವಾ ತಳ್ಳತಕ್ಕದ್ದು, ಅಲ್ಲಲ್ಲಿ ನಾವು ಹೇಳಿದಾಗ ನಿಲ್ಲತಕ್ಕದ್ದು. 10-11 ಗಂಟೆಯ ವೇಳೆಗೆ ಹಿಂತಿರುಗುತ್ತೇವೆ. ಆಗ ಅಲ್ಲಿಗೆ ನಿಮ್ಮ ಮನೆಗಳವರು ಊಟ ತಂದಿರುವಂತೆ ಹೇಳಿರತಕ್ಕದ್ದು. ತೋಪಿನಲ್ಲಿ ಎಲ್ಲರೂ ಊಟ ಮಾಡಿದ್ದಾದ ಮೇಲೆ ನಿಮ್ಮ ಮನೆಗಳಿಗೆ ನೀವು ಹೋಗತಕ್ಕದ್ದು. ಅವರೇನು ಊಟ ಕೊಡಲ್ಲ, ನಿಮ್ಮ ಮನೆಯನ್ನು ತರಿಸ್ಕೊಂಡು ಊಟ ಮಾಡಿ ಹೋಗ್ಬೇಕು ಮನೆಯಿಂದ ಅಂತ ಹೇಳಿದ್ದಾರೆ. ಮಕ್ಕಳಿಗೆ ಖುಷಿ, ಶಾಲೆ ಇಲ್ಲ ಮತ್ತು ಹೊರ ಗುಡ್ಡ ಹತ್ತೋದು ಅಂದರೆ ಯಾರಿಗೆ ಖುಷಿ ಇಲ್ಲ. ಏರ್ಪಾಟಿನಂತೆ ವಿದ್ಯಾರ್ಥಿಗಳು ಕೋಲಾಹಲದಿಂದ ಸೇರಿದರು. ಬೆಳಗ್ಗೆ 5 ಗಂಟೆ ಕೋಲಾಹಲ ಬೆಟ್ಟದ ತುದಿ. ಮೇಷ್ಟ್ರುಗಳೆಲ್ಲ ಉತ್ಸಾಹದಿಂದ ಬಂದಿದ್ದರು. ಇನ್ಸ್ಪೆಕ್ಟರ್ ಸಾಹೇಬರು ದಯಮಾಡಿಸಿದರು. ಆ ವರ್ಣನೆ ನೋಡಬೇಕಪ್ಪ, ನಾನು ಬಿಟ್ಟರೆ ಒಂದು ಶಬ್ದ ಬಿಟ್ಟರೆ ಇಂಟ್ರೆಸ್ಟ್ ಹೋಗ್ಬಿಡ್ತದೆ ಅಂತ ಅನಿಸುತ್ತೆ, ಅದಕ್ಕೆ ಹಾಗೆ ಹೇಳಬೇಕು. ಎಲ್ಲರೂ ಅಲ್ಲಾಹು ಅಕ್ಬರ್ ಎಂದು ಪ್ರಾರ್ಥನೆ ಘೋಷಿಸಿ ಬೆಟ್ಟ ಹತ್ತಲು ಮೊದಲು ಮಾಡಿದರು. ಅಷ್ಟರಲ್ಲಿ 4-5 ಮೇಷ್ಟ್ರು ಮುಂದೆ ಬಂದು ಸಾಹೇಬರ ನಡುವಿಗೆ ಒಂದು ಬಲವಾದ ನಡುಕಟ್ಟನ್ನು ಬಿಗಿದು, ಆ ನಡುಕಟ್ಟಿನ 4 ದಿಕ್ಕುಗಳಲ್ಲಿ ಎಡಕ್ಕೆ, ಮುಂದೆ, ಹಿಂದೆ, ಬಲಕ್ಕೆ ಹೀಗೆ ಒಂದೊಂದು ಹೀಗೆ ಹೊರಜೆ ಹಗ್ಗಗಳನ್ನು ಕಟ್ಟಿ ತೇರನ್ನು ಎಳೆಯಲು ನಿಂತಂತೆ ಹುಡುಗರನ್ನು ಹಗ್ಗಗಳನ್ನು ಹಿಡಿದು ನಿಲ್ಲಿಸಿದರು. ಒಂದೊಂದು ಹಗ್ಗಕ್ಕೆ ಇಷ್ಟು ಹುಡುಗರು, 55 ಹುಡುಗರು ನಿಂತ್ಕೋಬೇಕು. ದೊಡ್ಡವರಾದ ಕೆಲವು ಮಂದಿ ವಿದ್ಯಾರ್ಥಿಗಳನ್ನು ಸಾಹೇಬರ ಪೃಷ್ಠಭಾಗದಲ್ಲಿ ನಿಲ್ಲಿಸಿ ಅದನ್ನು ಅದುಮಿ ಹಿಡಿಕೊಂಡಿರುವಂತೆ ಹೇಳಿದರು. 2-3 ಮೇಷ್ಟ್ರುಗಳು ಮುಂದುಗಡೆ 2 ಪಕ್ಕದಲ್ಲೂ ನಿಂತು ಹಗ್ಗಗಳನ್ನು ಮೆತ್ತಗೆ ಹಗುರವಾಗಿ ಎಳೆಯುವರು. ಸಾಹೇಬರು ಹೆಜ್ಜೆಯನ್ನೆತ್ತಿ ಮುಂದಿಡುವರು. ಹೀಗೆ ಹೆಜ್ಜೆ ಆಗಿ ಸವಾರಿ ಮುಂದುವರಿಯಿತು. ಮುಂದುಗಡೆಯ 2 ಹಗ್ಗಗಳ ಸೆಳೆತದಿಂದ ಅವರಿಗೆ ಬಲ, ಹಿಂದುಗಡೆಯ 2 ಒತ್ತಡದಿಂದಲೂ ಬಲ.
ಹೀಗೆ 10-20 ಹೆಜ್ಜೆಗಳಾದಾಗ ಸಾಹೇಬರಿಗೆ ಆಯಾಸ ತೋರುವುದು. ಅವರು ಕೈ ಸನ್ನೆಯಿಂದ ಅದನ್ನು ತೋರಿಸುವರು. ಆಗ ಮೇಷ್ಟ್ರುಗಳು ಮತ್ತೆ ಅಲ್ಲಾಹು ಅಕ್ಬರ್ ಎಂದು ಕೂಗುವರು. ಆಗ ದಮ್ ತೆಗೆದುಕೊಳ್ಳುವುದಕ್ಕಾಗಿ ಎಲ್ಲರೂ ನಿಲ್ಲುವರು. ಈಗ ಕಲ್ಲು ಸಕ್ಕರೆ, ದ್ರಾಕ್ಷಿ, ಖರ್ಜೂರಗಳ ಸಮಾರಾಧನೆ. ಎಲ್ಲ ಹುಡುಗರಿಗೆ ಆ ಶ್ರಮಕ್ಕೆ ತಕ್ಕದಾಗಿ ಕೊಡಬೇಕಲ್ವ, ಎಲ್ಲಗೊಂದು ಪ್ಯಾಕೆಟ್ ಕೊಡೋದು, ತಿಂದು ಅವರು ಆಯಾಸ ಕಳ್ಕೋಬೇಕು. ಹುಡುಗರಿಗೆಲ್ಲ ಒಂದೊಂದು ಪಟ್ಟಣ ಕೊಡುವರು. ಹೀಗೆ ಸಾಗಿ ಶಿಖರವನ್ನು ತಲುಪುವ ವೇಳೆಗೆ ಸುಮಾರು 9:30 ಗಂಟೆ ಆಗಿತ್ತು. ಅಲ್ಲಿ ಕೊಂಚ ವಿಶ್ರಾಂತಿ. ಸಾಹೇಬರು ನೋಡಬೇಕಾದದ್ದನ್ನೆಲ್ಲ ನೋಡಿ ಆದ ಮೇಲೆ ಸಂತೋಷ ವ್ಯಕ್ತಪಡಿಸಿದ ಬಳಿಕ ಅವರೋಹಣ ಪ್ರಾರಂಭ. ಆದರೆ ಈಗ ಹೆಗ್ಗಗಳ ಎಳೆತ ಹಿಂದುಗಡೆಯಿಂದ, ಮತ್ತು ಹಿಂಭಾಗದ ಒತ್ತಡವಿಲ್ಲ. ಇಳಿಯುವ ಅವಸರದಲ್ಲಿ ಸಾಹೇಬರು ಮುಗ್ಗಿರಿಸಬಾರದಲ್ಲ, ಆದ್ದರಿಂದ ಅವರ ವೇಗವನ್ನು ಹಿಂಬದಿಯಿಂದ ತಡೆಯತಕ್ಕದ್ದು. ಈಗ ಅಲ್ಲಲ್ಲಿ ಮಜಲು ಮಾಡುವ ಅವಶ್ಯಕತೆ ಕಡಿಮೆ. ಎಲ್ಲೋ 3-4 ಕಡೆಗೆ ಮಾತ್ರ ನಿಲ್ಲಬೇಕಾಯಿತು. ಬೆಟ್ಟದ ಅಡಿ ಸೇರುವ ವೇಳೆಗೆ ಗಂಟೆ 12ಕ್ಕೆ ಮೇಲಾಗಿತ್ತು. ಶೀತಕಾಲವಾದ್ದರಿಂದ ಯಾರಿಗೂ ಹೆಚ್ಚು ಆಯಾಸ ತೋರಲಿಲ್ಲ. ಮಾರನೇ ದಿನ ಭಾನುವಾರ. ಆ ಮಧ್ಯಾಹ್ನ ಆಂಗ್ಲೋ ಹಿಂದೂಸ್ತಾನಿ ಸ್ಕೂಲ್ ಕಟ್ಟಡದಲ್ಲಿ ಉಪಾಧ್ಯಾಯರು, ಶಿಷ್ಯರುಗಳು ಎಲ್ಲರೂ ಸೇರಿದರು. ಇನ್ಸ್ಪೆಕ್ಟರ್ ಸವಾರಿ ಅಲ್ಲಿಗೆ ಬಂದಿತು. ಅವರು ಎಲ್ಲರಿಗೂ ತಮ್ಮ ಕೃತಜ್ಞತೆಗಳನ್ನು ತಿಳಿಸಿ ದೇವರು ಶುಭ ಮಾಡಲಿ ಎಂದು ಕೋರಿದ್ದಲ್ಲದೆ ತಮ್ಮ ಕೃತಜ್ಞತೆಯನ್ನು ತಿಳಿಸಿ ಎಲ್ಲರಿಗೂ ಕೊಂಚ ಸಕ್ಕರೆ ಹಂಚಿದರು. ಅದು ಮುಳುಬಾಗಿಲಿನ ಮೊಗದುಮ್ ಸಕ್ಕರೆ, ಕಾಷ್ಟಿ ಮದಾರ ಸಾಹೇಬರ ಮಳಿಗೆಯದ್ದು. ಅದನ್ನು ಇಂಥದ್ದು ನನ್ನ ಚಿಕ್ಕಂದಿನ ಕಾಲ. ಸಣ್ಣ ಮಗು ನೋಡಿದಂಥದ್ದು ಎಷ್ಟು ಅದ್ಭುತ ಅಲ್ಲ. ಒಬ್ಬ ಬುಡ್ಡೂ ಸಾಹೇಬ್ರನ್ನ ಬೆಟ್ಟ ಹತ್ತಿಸ್ಬೇಕು ಅಂದರೆ ಏನು ಪರಿಶ್ರಮ. 150-200 ಜನ ರಣಕೋಲಹಾಲಾಗಿರ್ಬೇಕದು ಮನುಷ್ಯನ ಹತ್ಸೋದು. ಈಗ ಹಚ್ಚಿದ್ದನ್ನು ಆ ಮನಸ್ಸಲ್ಲಿ ಚೆನ್ನಾಗಿ ಉಳ್ಕೊಂಡದ್ದನ್ನು ಆ ಬರೆಯೋದಿದೆ ನೋಡಿ, ಒಂದು ಚೂರು ಇದನ್ನು ಕುಸರಿ ಕೆಲಸ ಅಂತ ಕರೀತೇನೆ. ಭಾಳ ಒಂದು ಸಾಲಲ್ಲಿ ಮುಗಿಸ್ಬೋದಾಗಿತ್ತು. ಇದನ್ನು ಭಾಳ ದಪ್ಪವಾಗಿದ್ದರು, ತುಂಬ ಕಷ್ಟಪಟ್ಟು ಹತ್ತಿದ್ರು ಪಾಪ. ಹತ್ತಿ ಇಳಿಬೇಕಾದ್ರೆ 12 ಗಂಟೆ ಆಗೋಗಿತ್ತು, ಮುಗಿಸ್ಬೋದು ಇಷ್ಟೇ. ಆದರೆ ಹತ್ತಿದ್ದ ಹಾಗೆ, ಇಳಿದಿದ್ದ ಹಾಗೆ, ಹಗ್ಗ ಕಟ್ಟಿದ್ದ ಹಾಗೆ, ಹಿಂಗೆ ಸಪೋರ್ಟ್ ಮಾಡಿದ್ದೆ, ಎಲ್ಲೂ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ದಯವಿಟ್ಟು ಹೇಳಿ ಅದನ್ನು ಹೇಳ್ತಿರ್ಬೇಕಾದ್ರೆ ನಿಮ್ಮ ಕಣ್ಣು ಮುಂದೆ ಕಟ್ಟಿದಂಗೆ ಆಗ್ತಿರಲಿಲ್ವ? ಇದು ಆ ವ್ಯಕ್ತಿ ಚಿತ್ರಣ ಮಾಡುವಂಥ ಲಕ್ಷಣ. 60-70 ವರ್ಷ ಹಿಂದೆ ಆದದ್ದು ಬರೆದಾಗ ಈಗ ನಮ್ಮ ಕಣ್ಣು ಮುಂದೆ ಸಿನಿಮಾ ನಡೆದಂಗೆ ಕಾಣಿಸುತ್ತೆ. ಆ ಥರ ಆಗಬೇಕು. ಅದು DVG ಅವರ ಶಕ್ತಿ. ಇನ್ನೊಬ್ಬರು ವ್ಯಕ್ತಿ ಚಿತ್ರ ಮಾಡ್ತಾರೆ. ಅವರು ತಮ್ಮ ಹೆಡ್ ಮಾಸ್ಟರ್ ಆಗಿದ್ದು. ಇದು ಮುಳುಬಾಗ್ಲ ಕೋಲಾರದಲ್ಲಿ ಅಲ್ಲಿ ಕಥೆಗಳೇ ಇನ್ನಾವು. ಈ ಮಲ್ಹಾರಿ ರಾಯರು ಅಂತ ಹೆಡ್ ಮಾಸ್ಟರ್ ಮಲ್ಹಾರಿ ರಾಯರು ಅಂತ, ಇವರು ಮೈಸೂರು ಮಹಾರಾಜ ಕಾಲೇಜಲ್ಲಿ ಗಣಿತಶಾಸ್ತ್ರ ಓದ್ದವರು, ಬುದ್ಧಿವಂತರು. ನೀನೇ ಡಾಕ್ಟರ್ ರಾಮಸ್ವಾಮಿ ಅವರು ಭಾಳ ಚಂದ ಹೇಳ್ತಿದ್ರು, ಆಗಿನ ಕಾಲದಲ್ಲಿ ಕೆಲಸ ಸಿಗ್ತಿರಲಿಲ್ಲ. MA ಆಗಿ PhD ಆದರೆ ಒಂದು ಮೇಷ್ಟ್ರ ಕೆಲಸ ಸಿಗ್ತಿರಲಿಲ್ಲ. ಕೆಲಸ ಕಮ್ಮಿ ಅಲ್ವಾ, ಶಿಕ್ಷಣ ಸಂಸ್ಥೆಗಳೇ ಕಮ್ಮಿ, ಯಾರು ಕೆಲಸ ಕೊಡ್ತಾರೆ? ಹಾಗೆ ಇವರಿಗೆ ಕಾಲೇಜ್ ಪ್ರಾಧ್ಯಾಪಕರಾಗಿದ್ದರು. ಇವರು ಮುಂದೆ ಪ್ರಮೋಷನ್ ಇಲ್ಲ ಅಂದರೆ ಏನು ಮಾಡೋದು ಇವ್ರನ್ನ? ಅದಕ್ಕೆ ಯಾವುದೋ ಒಂದು ಶಾಲೆಗೆ ಹೆಡ್ ಮಾಸ್ಟರ್ ಅಂತ ಹಾಕಬೇಕು, ಇನ್ಸ್ಪೆಕ್ಟರ್ ಅಂತ ಹಾಕಬೇಕು. ಹಾಗೆ ಮಾಡಿ ಇವ್ರನ್ನ ಕೋಲಾರ ಶಾಲೆಗೆ ಹೆಡ್ ಮಾಸ್ಟರ್ ಅಂತ ಹಾಕಿದ್ರಂತೆ. DVG ಅಲ್ಲಿ ಓದ್ತಾಯಿದ್ರು. ಅದು ಗಮನಿಸಬೇಕು. ಇವರು ತಂಜಾವೂರು ಪ್ರದೇಶದವರಂತೆ ಮೇಷ್ಟ್ರು. ಸಾತ್ವಿಕರು ಮತ್ತು ಸರಳ ಜನ, ಭಾಳ ಸಂಭಾವಿತರಿರಬೇಕು. ಹೈಸ್ಕೂಲಲ್ಲಿ ಇವರು ಮ್ಯಾಥಮೆಟಿಕ್ಸ್ ಕಲಿಸ್ತಾ ಇರಲಿಲ್ಲ, ಇಂಗ್ಲೀಷ್ ಕಲಿಸ್ತಾ ಇದ್ರಂತೆ. ಅವ್ರು ಹೇಳ್ತಾರೆ, ಮ್ಯಾಥಮೆಟಿಕ್ಸ್ ಅವ್ರು ಕಲ್ತಿರಬೇಕು, ಆದರೆ ಇಂಗ್ಲೀಷ್ ಎಷ್ಟು ಚೆಂದ ಕಲಿಸ್ತಿದ್ರು ಅವರು ಅಂತ. ಪಾಠ ಕಲಿಸಿರೋದು ಎಷ್ಟು. ಅವ್ರು ಹೇಳ್ತಾರೆ, ಮುಖ್ಯ ವಿಷಯ ಗಣಿತವಾದರೂ ಇಂಗ್ಲೀಷ್ ಸಾಹಿತ್ಯದಲ್ಲಿ ಅವರು ಕೃತ ಪರಿಶ್ರಮರಾಗಿದ್ದರು. ಅವರ ಪಾಠ್ಯಕ್ರಮ ಆಗ ರೂಢಿಯಲ್ಲಿ ಸಾಮಾನ್ಯವಾಗಿದ್ದುದು. ಈ ಮಾತನ್ನು ಗಮನಿಸಬೇಕು. ಅವ್ರು ಮೇ ಬಿ ವಾಸ್ ನಾಟ್ ಎ ಬ್ರಿಲಿಯಂಟ್ ಟೀಚರ್, ಅದ್ಭುತವಾಗಿ ಮನಸ್ಸನ್ನು ಮುಟ್ಟುವಂಥ ಶಿಕ್ಷಕರಾಗಿರಲಿಕ್ಕಿಲ್ಲ. ಅವರು ಚೆನ್ನಾಗಿರಲಿಲ್ಲ ಅಂತ ಬರೆಯಲ್ಲ ಅವರು. ಅವ್ರು ಹೇಳೋದು ಹೇಗೆ ಅಂದರೆ, ಆಗ ರೂಢಿಯಲ್ಲಿ ಸಾಮಾನ್ಯವಾಗಿದ್ದ ಪಾಠ, ಅಂದರೆ ರೂಢಿಯಲ್ಲಿ ಹೇಗೆ ಕಲಿಸ್ಬೇಕು ಅದು ವಿಶೇಷವಾಗಿರಲಿಲ್ಲ ಅವರು. ರಾಮಸ್ವಾಮಯ್ಯರು ಹೇಳಿದಾಗ ಹೇಗೆ ವಿಶೇಷವಾಗಿತ್ತು ಅಂತ ಹೇಳಿದರು, ಹಾಗಿಲ್ಲ, ಚೆನ್ನಾಗೇ ಪಾಠ ಮಾಡ್ತಿದ್ರೇನಪ್ಪ. ಆದರೆ ಹೇಳಬೇಕಾದ್ರೆ ವಿದ್ಯಾರ್ಥಿ ಪಾಠವಾಕ್ಯವನ್ನು ಹೇಗೆ ಪಾಠ ಮಾಡಬೇಕು ಅಂತ ಹೇಳಬೇಕು, ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಬೇಕು. ಆ ಪದ ಎಲ್ಲಿ ನಿಲ್ಲಿಸಬೇಕು. ನನಗಿವತ್ತು ನನ್ನ ಗುರುಗಳು ಕಾಣಿಸ್ತಾ ಇಲ್ಲ. 5 ದಿವಸ ಬಂದಿದ್ದರು, ನಾನು ಕಲಿಸಿದಂಥ ಗುರುಗಳು 5 ದಿವಸ ಬಂದಿದ್ದರು ನಾನು ಸ್ಕೂಲಲ್ಲಿದ್ದಾಗ. ನಮ್ಮ ಹೆಡ್ ಮಾಸ್ಟರ್ ಇದ್ದರು SJ ನಾಡಿಗೇರ್ ಅಂತ, ಕೆ ಬೋರ್ಡ್ ಹೈಸ್ಕೂಲ್ ಧಾರವಾಡದಲ್ಲಿ. ಇಂಗ್ಲೀಷಲ್ಲಿ ಅವ್ರಿಗಿಂತ ಚೆನ್ನಾಗಿ ಪಾಠ ಮಾಡಿದವ್ರನ್ನ ಕೇಳಲಿಲ್ಲ ನಾನು. ನನಗೆ ನೆನಪಿದೆ, 8ನೇ ಕ್ಲಾಸಲ್ಲಿ 7-8 ಕ್ಲಾಸಲ್ಲಿ ರಜೆ ಬರುತ್ತಲ್ಲ, ವೆಕೇಷನ್ ಬಂದಾಗ, ಏನಪ್ಪ ವೆಕೇಷನ್ ಪ್ರೋಗ್ರಾಮು ಅಂತ ಕೇಳೋದು. ಏನಿಲ್ಲ ಸರ್, ಊರಿಗೆ ಹೋಗ್ತೀನಿ. ಊರಿಗೆ ಹೋಗೋದು, ಹೋಳಿಗೆ ತಿನ್ನೋದು, ನಿದ್ದೆ ಮಾಡೋದು, ಅಷ್ಟೇ ಹೌದಲ್ಲ? ಓದೋದೇನು ಇಟ್ಕೊಂಡಿದ್ಯಾ ಪ್ಲ್ಯಾನು ಅಂತ. ಆಗಿನ ಮೇಷ್ಟ್ ಎಷ್ಟು ಕಾಳಜಿ ಮಾಡ್ತಿದ್ರು ಹುಡುಗರಿಗೆ ಅಂದರೆ, ನೀವು ರಜೆಯಲ್ಲಿ ಏನು ಓದಬೇಕು ಅನ್ನೋದನ್ನು ಹಾಕಿಕೊಡ್ತಾಯಿದ್ರು. ನನಗೆ ಕೇಳಿದ್ರು, ಏನು ಓದೋದು ಪ್ಲ್ಯಾನು ಅಂದರು. ನಾನು ಬಾಯಿಗೇನು ಬಂತು ಪಟಕ್ಕಂತ ಹೇಳಿಬಿಟ್ಟೆ. ಅದು ಸುಳ್ಳಿತ್ತೇನೋ ನನಗೆ ಗೊತ್ತಿಲ್ಲ ವಿಷಯದ ಬಗ್ಗೆ. ನಾನು ಹೇಳಿದೆ, ಜೇನ್ ಆಸ್ಟಿನ್ ಓದಬೇಕಂತೀನಿ ಸರ್ ಅಂದೆ. ಭಲೇ ಅಂದರು. ಅಂದ್ಬಿಟ್ಟು ಅಷ್ಟಕ್ಕೆ ಬಿಡಲಿಲ್ಲ, ಯಾವುದು ಅಂದರು.
ಜೇನ್ ಆಸ್ಟಿನ್ ಹೆಸರು ಹೇಳ್ಬೋದು ಸುಲಭವಾಗಿ. ಒಂದು ಕೃತಿ ಹೆಸರು ಹೇಳಬೇಕಲ್ಲ, ಜೇನ್ ಆಸ್ಟಿನ್ ಹೆಸರಾಯಿತು, ಕರ್ತೃವಿನ ಹೆಸರಾಯ್ತು. ಪುಸ್ತಕ ಒಂದು ನೆನಪಿತ್ತು ಪುಣ್ಯಕ್ಕೆ ನನಗೆ, ಪ್ರೈಡ್ ಆ್ಯಂಡ್ ಪ್ರೆಜುಡಿಸ್ ಅಂತ ಹೇಳಿದೆ. ಒಂದೇ ಓದಬಾರ್ದು. ಲೈಬ್ರರಿಗೆ ಹೋಗು, ಆ ಜೇನ್ ಆಸ್ಟಿನ್ ಬರೆದ ಪುಸ್ತಕ ಎಲ್ಲ ಲೈಬ್ರರಿಯನ್ನು ಕೊಡ್ತಾರೆ. 3-4 ಪುಸ್ತಕ ಮುಗಿಸ್ಕೊಂಬರ್ಬೇಕು ವೆಕೇಷನ್ ಬಂದಾಗ. ಬಂದು ನನಗೆ ಕಲಿಸಿದ ಪಾಠ ಇವತ್ತಿಗೂ ಮಾಡ್ತಾಯಿದ್ದೀನಿ ನಾನು ಅದನ್ನು. ಅಷ್ಟು ಓದ್ಕೊಂಬರ್ಬೇಕು. ಓದ್ಕೊಂಬಂದು 4 ಪುಸ್ತಕ ಓದಿದಾಗ ಜೇನ್ ಆಸ್ಟಿನ್ ಸ್ಟೈಲ್ ಏನು ಅಂತ ಗೊತ್ತಾಗುತ್ತೆ ನಿನಗೆ. ಭಾಷಾ ಪ್ರಯೋಗದ ಮಿತಿ ಗೊತ್ತಾಗುತ್ತೆ, ಅವ್ರು ಹೇಗೆ ಮಾಡ್ತಾರೆ ಅಂತ. ಹೀಗಾಗಿ ಒಂದೇ ಕಾದಂಬರಿ ಹಿಡ್ಕೊಂಡು ಇವ್ರು ಹೀಗೆ ಲೇಖಕ ಅಂತ ಅನ್ನೋಕ್ಕಾಗಲ್ಲ. 4 ಓದ್ಕೊಂಬ ಅಂಥೇಳಿ ಕೊನೆಗೊಂದು ಎಕ್ಸಸೈಸ್ ಕೊಟ್ಟರು ನನಗವರು. ಯಾವುದೇ ಒಂದು ಪುಸ್ತಕ ಓದಿದ ಮೇಲೆ ಆ ಇಡೀ ಪುಸ್ತಕದ ಸಾರಾಂಶವನ್ನು 5 ಸಾಲಕ್ಕಿಂತ ಜಾಸ್ತಿ ಪದದಲ್ಲಿ ಬರೀಕೂಡ್ದು. ಆಶ್ಚರ್ಯ ಆಗುತ್ತೆ. ಇಡೀ ಪುಸ್ತಕವನ್ನು ಭಟ್ಟಿ ಇಳಿಸಿ 5 ಸಾಲಿನೊಳಗೆ ಬರೀಬೇಕು. ಇತ್ತೀಚೆಗೆ ಕಳ್ಕೊಂಡ್ಬಿಟ್ಟೆ ಅದನ್ನು ನಾನು. ನನಗೊಂದು ಅಭ್ಯಾಸ ಆಯಿತು, ಮನೇಲಿ ಹುಡುಕಾಡೋದು ಸಿಗಲಿಲ್ಲ. ಈ ಥರದ ಅಡ್ಡಡ್ಡ ಪೇಪರು ವೇಸ್ಟಾಗಿ ಬಿದ್ದಿರ್ತಾವಲ್ಲ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ, ಅದನ್ನ ಇಟ್ಕೊಳ್ಳೋ ಅಭ್ಯಾಸ ಆಯಿತು ನನಗೆ. ಅಲ್ಲಿ 1, 2, 3, 4 ಮಾಡಿ ಸುಮಾರು 740 ಪುಸ್ತಕದ ಇನ್ಫಾರ್ಮೇಷನ್ ಅದರಲ್ಲಿತ್ತು. ಇತ್ತೀಚೆಗೆ ಕಳ್ಕೊಂಡಿದ್ದೀನಿ ಅದನ್ನು. ಅಂದರೆ ಇಡೀ ಪುಸ್ತಕ ಓದಿದರೆ ಅದನ್ನು ಸಮರಿ ಮಾಡೋ 4-5 ಸಾಲಲ್ಲಿ ಬರೀಬೇಕು. ಆ 4-5 ಸಾಲು ಓದಿದರೆ ಇಡೀ ಆ ಪುಸ್ತಕದ ನಿಮಗೆ ಕಂಪ್ಲೀಟ್ ಒಂದು ಅವಲೋಕನ ಸಿಗಬೇಕು. ನಾನು ನೆನಪಿದೆ, ಈಡಿಯಟ್ ಅಂತ ಪುಸ್ತಕ ಡಾಸ್ಟೋವ್ಸ್ಕಿದು. ಅದ್ಯಾಕೆ ನಮ್ಮದು ರಷ್ಯನ್ ಆಥರ್ಸ್ ಯಾವುದು ಓದಿದ್ರು ಅಷ್ಟೇ. ಒಂದು ನೋಟ್ಬುಕ್ ಇಟ್ಕೋಬೇಕು, ಬರ್ಕೋಬೇಕಾದ್ರೆ ಅಷ್ಟು ಪಾತ್ರ ಬರ್ತಾವೆ ಅದರೊಳಗೆ. ಕ್ವೈಟ್ ಫ್ಲೋಸ್ ದ ಡಾನ್ ಅಂತ ಪುಸ್ತಕ, 4 ವಾಲ್ಯೂಮ್ಸು. ಅವ್ರು ಹೇಳಿದ್ರು ಎಷ್ಟೇ ವಾಲ್ಯೂಮ್ ಇರಲೋ ನೀನು ಬರೀ 5 ಸಾಲು, ಜಾಸ್ತಿ ಬರೆಯೋಂಗಿಲ್ಲ. ಹಿ ವಾಸ್ ಟೆಲಿಂಗ್ ಮೀ ಬ್ರೆವಿಟಿ ಈಸ್ ದ ರೂಟ್ ಆಫ್ ಲಿಟ್ರೇಚರ್. ಕಂಡೆನ್ಸ್ ಮಾಡಿ ಇಟ್ಕೋಬೇಕು, ಅದನ್ನು ಗಟ್ಟಿಯಾಗಿ ಇಟ್ಕೋಬೇಕು. ಹಾಗೆ ಓದೋದು ಕಲಿಸಿದ್ರು. ಓದಬೇಕಾದ್ರೆ ನೆನಪಿದೆ ನನಗೆ, ಒಂದು ಕಾಂಪಿಟೇಷನ್ ಆಗಬೇಕು, ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಆದಾಗ ಅವ್ರು ಯಾವಾಗಲೂ ಕನ್ನಡ ಕೈಲಿ ಇಟ್ಕೋತಾಯಿದ್ರು. ಅದು ಯಾಕೋ ಕನ್ನಡಕ ಮೇಲೆ ಇರಬೇಕು. ಆ್ಯಂಟೋನಿ ಸ್ಪೀಚ್ ಹೇಳಬೇಕಾಗಿತ್ತು ನಾನು ಕಾಂಪಿಟೇಷನಲ್ಲಿ. ಜೂಲಿಯಸ್ ಸೀಸರ್ ಹೇಳಿದಾಗ ಆ್ಯಂಟೋನಿ ಸ್ಪೀಚ್ ಮಾಡು ಅಂತ. ನಾನು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಬಾಯ್ಹಾರ್ಟ್ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್, ರೋಮನ್ಸ್ ಆ್ಯಂಡ್ ಕಂಟ್ರಿಮೆನ್, ಲೆಂಡ್ ಮಿ ಯುವರ್ ಇಯರ್ಸ್, ಅದು ಪೂರ್ತಿ ಬಾಯ್ಪಾಠ ಆಗಿಬಿಟ್ಟಿತ್ತು ನನಗೆ. ಹೋಗಿ ಹೇಳಿದೆ, ಕನ್ನಡ ಕೈಯಲ್ಲಿ ಏರಿಸ್ಕೊಂಡಿದ್ದಾರೆ, ಕಣ್ಣು ಮುಚ್ಚಿ ಕೂತಿದ್ದಾರೆ, ಪುಸ್ತಕ ನನ್ನ ಕೈಯಲ್ಲಿದೆ. ಸ್ಟಾಪ್ ದೇರ್ ಇಸ್ ಅ ಕಾಮಾ, ಕಾಂಟ್ ಯು ಸಿ ಎ ಕಾಮಾ ದೇರ್? ಪುಸ್ತಕ ನನ್ನ ಕೈಯಲ್ಲಿ, ಕಾಮಾ ಅವ್ರಿಗೆ ಕಾಣಿಸ್ತಾ ಇದೆ. ನೋಡಿ ಹೇಗಿದೆ ಅಂದರೆ, ಕಾಮಾ ಅಂದರೆ ಏನರ್ಥ? ಪಾಸ್. ದರ್ ಇಸ್ ಅ ಕಾಮಾ ದೇರ್. ಆ ಉಚ್ಚಾರಣೆ ಹೇಗಿರಬೇಕು, ಎಲ್ಲಿ ಪಾಸ್ ಇರಬೇಕು. ಫ್ರೆಂಡ್ಸ್, ರೋಮನ್ಸ್ ಆ್ಯಂಡ್ ಕಂಟ್ರಿಮೆನ್ ಅಂದಾಗ ಆ ಫ್ರೆಂಡ್ಸ್ ಬರ್ಬೇಕು, ಹೇಗದು ಮಾತದು ಅಂತ ಒತ್ತಿದ್ದವ್ರು. ಇವತ್ತಿಗೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ನಾನು ಹೇಳಿದ್ದೀನಿ, ಕಿವಿಯಲ್ಲಿ ಗುಡುತ್ತದೆ ಅದು. ನಮ್ಮ ಸೋದರ ಮಾವ ಇನ್ನೊಂದು ಹೇಳಿದರು, ಅದಕ್ಕೆ ವ್ಯತಿರಿಕ್ತವಾಗಿದ್ದದ್ದು. ನಮ್ಮ ಸೋದರ ಮಾವ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಅಂತಾಗಿದ್ದ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ. ಅವನು ತಾಲೂಕಲ್ಲಿ ಸ್ಕೂಲ್ಗಳಿಗೆ ಇನ್ಸ್ಪೆಕ್ಷನ್ಗೆ ಹೋಗಬೇಕು. ಒಂದು ಯಾವುದೋ ಹಳ್ಳಿ ಹೋಗಿದ್ದಾನೆ ಇನ್ಸ್ಪೆಕ್ಷನ್ಗೆ. ಹೋದಾಗ ಅವನ ಮಾತಲ್ಲಿ ಹೇಳೋದಾದರೆ, ಒಬ್ಬ ಮನುಷ್ಯ ನಿಂತಿದ್ದ ಹೊರಗಡೆ, ಕ್ಲಾಸ್ ಹೊರಗೆ, ಕಸ ಗುಡಿಸೋನ್ ಥರ ಕಾಣಿಸ್ತಾ ಇದ್ದ. ಅಂದರೆ ಕಸ ಗುಡಿಸೋರು ಕೆಟ್ಟದಾಗಿರಬೇಕು ಅಂತೆಲ್ಲ. ಅವ್ನು ನೋಡಿದರೆ ಹಾಗಿದ್ದ, ತಲೆ ಕೆರ್ಕೊಂಡು ಒಂಥರ ಕೊಳಕಾಗಿದ್ದ. ಯಾಕಪ್ಪ ಕ್ಲಾಸಲ್ಲಿ ಯಾರು ಇಲ್ಲೇನೋ ಅಂತ ಕೇಳಿದ್ದಂತೆ ನಮ್ಮ ಮಾವ. ನಾನು ಇದ್ದೀನಲ್ಲ ಸರ್ ಅಂದಂತೆ. ನೀನು ಯಾಕಿದ್ಯೋ? ನಾನು ಮೇಷ್ಟ್ರು ಸರ್ ಅಂದಂತೆ ಅವನು. ಓ, ನೀನು ಮೇಷ್ಟ್ರ, ನೀನು ಪಾಠ ಮಾಡು ಅಂದ್ರಂತೆ. ಹುಡುಗರು ತಪ್ಪೇ ಓದ್ತಿದ್ರಂತೆ, ಎಲ್ಲ ತಪ್ಪೇ ಓದೋದು. ಯಾವ ಭಾಷೆ ಕಲಿಸ್ತೀರಿ ನೀವು ಇವರಿಗೆ ಅಂತ ನಮ್ಮ ಮಾವ ಕೇಳ್ದ. ಇಲ್ಲ ಸರ್, ಕನ್ನಡ ಓದ್ತಾರೆ ಸರ್ ಅವರು. ನಮ್ಮ ಮಾವ ಕನ್ನಡ MA ಮಾಡಿದ್ರು ಅವನು ಆಗಿನ ಕಾಲಕ್ಕೆ. ಇವನು ಕನ್ನಡನೇ ಅರ್ಥ ಆಗ್ತಾ ಇಲ್ಲ ಅವ್ರದ್ದು. ಹುಡುಗರು ಏನೋ ತಪ್ಪು ಓದ್ತಾರಲ್ರಿ, ನೀವಾದರೂ ಓದ್ರಿ ಮೇಷ್ಟ್ರು ಸ್ವಲ್ಪ ಅಂದ್ರಂತೆ. ಆ ಮೇಷ್ಟ್ರು ಪುಸ್ತಕ ಹಿಡ್ಕೊಂಡು ಓದಿದ್ರಂತೆ. ಅವ್ರು ಹೇಗೆ ಓದಿದ್ರು ಅಂತ ನಮ್ಮ ಮಾವ ಹೇಳೋನು. ಅಕಬರಸ ಹೇ ಬರುತ್ತಾ, ರತರದಕೋ ಳಿಗಳನ್ನು ಸಹ ಕಿದ್ದರು. ಇದು ಯಾವ ಭಾಷೆ ರೀ ಇದು? ಇನ್ನೊಮ್ಮೆ ಓದ್ರಿ ಅಂದ್ರಂತೆ. ಓದಿದ್ದೀನಿ ಸರ್, ಅದಕ್ಕೇನು ಸರ್? ಅಕಬರಸ ಹೇ ಬರುತ್ತಾ, ರತರದಕೋ ಳಿಗಳನ್ನು ಸಹ ಕಿದ್ದರು. ಆ ಪುಸ್ತಕ ಇಸ್ಕೊಂಡು ನಮ್ಮ ಮಾವ ನೋಡಿದರೆ ಅದು ಇರೋದು ಅಕ್ಬರ ಸಾಹೇಬರು ತರತರದ ಕೋಳಿಗಳನ್ನು ಸಾಕಿದ್ದರು ಇರೋದು. ಮೇಷ್ಟ್ರೇ ಎಷ್ಟು ಚೆನ್ನಾಗಿ ಓದಿದ್ರು, ಹುಡುಗರ ಗತಿ ಏನಾಗಿರಬೇಕು. ಇಲ್ಲದ್ರೆ ಹೇಳ್ತಾರೆ, ಎಷ್ಟು ಚಂದ ಹೇಳ್ತಾರೆ ಅಂದರೆ ಅವರು, ಎಲ್ಲಿ ಉಚ್ಚಾರಣೆ ಇರಬೇಕು, ಎಲ್ಲಿ ಪಾದ ವಿರಾಮ, ಅರ್ಧ ವಿರಾಮ, ಪೂರ್ಣ ವಿರಾಮ ಚಿಹ್ನೆಗಳ ಸ್ಥಾನದಲ್ಲಿ ವಿರಾಮ ಹೇಗೆ ಸೂಚಿಸಬೇಕು ಅಂತ ಮೇಷ್ಟ್ರು ತಿದ್ದಿ ಕಲಿಸ್ತಾ ಇದ್ರಂತೆ. ಆ ವಯಸ್ಸಿಗೆ ಕಲಿಸ್ಬೇಕ್ರಿ, ಕಲಿಸಿದ್ರೆ ಸರಿ ಆಗ್ತದೆ. ಅದಕ್ಕೆ ಇನ್ನೊಂದು ನಮ್ಮ ಮಾವ ಹೇಳ್ತಿದ್ದ, ಅಲ್ಲಿ ಶಾಲೆ ಹೆಡ್ ಮಾಸ್ಟ್ರು ಅವರು ಹಾಗೆ ಇರ್ತಿದ್ರು ಅನಿಸುತ್ತೆ. ಹೆಡ್ ಮಾಸ್ಟ್ರು ಅಲ್ಲೊಂದು ಲೋಕಲ್ ಗವರ್ನಿಂಗ್ ಬಾಡಿ ಅಂತಿರೋದು ಅವಾಗೆಲ್ಲ ಶಾಲೆ ನೋಡ್ಕೊಳ್ಳೋದಕ್ಕೆ. ಆ ಊರಿನ ಗೌಡ, ಪಟೇಲ, ಕುಲಕರ್ಣಿ ಎಲ್ಲ ಸೇರಿಸಿ ಒಂದು ಟೀಮ್ ಮಾಡೋರು. ಅವರೆಲ್ಲ ಶಾಲೆ ನಡೆಸೋದು ಹೇಗೆ ಅಂತ. ಅವ್ನು ಹೆಡ್ ಮಾಸ್ಟರ್ಗೆ ತಲೆ ಕೆಟ್ಟು ಮೇಲೆ ಆಫೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದಂತೆ. ಆ ಕಂಪ್ಲೇಂಟ್ ನೋಡ್ಕೊಂಬನ್ರಿ ಅಂತ ನಮ್ಮ ಮಾವನ ಕಳಿಸಿದ್ದಾರೆ. ಅದೇನೋ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಅರ್ಥವೇ ಆಗ್ತಾಯಿಲ್ಲ ಅವ್ನು ಬರೆದದ್ದು, ಹೆಡ್ ಮಾಸ್ಟರ್ ಬರೆದದ್ದು ಅಂತ. ಅನಂಗ್ವಾಡಿ ಗಾಡಿ ಸಪಿಂಡ ಬೆಕ್ಕು ಅಂತ ಬರೆದಿದ್ದಂತೆ.
ನಮ್ಮ ಮಾವ ಸ್ವಲ್ಪ ಸಂಸ್ಕೃತ ಓದ್ಕೊಂಡು ಈ ಸಪಿಂಡ ಗಿಪಿಂಡ ಅಂದ್ರೆ ಅದು ಈ ಶಿಕ್ಷಣಕ್ಕೆ ಸಂಬಂಧಪಡೋದಲ್ಲ, ಬದುಕಿದಾಗಲೇ ಶ್ರಾದ್ದ ಮಾಡ್ಕೋತಾರೆ ಕೆಲವರು, ಅದು ಸಪಿಂಡ ಅಂತ ಆಗ್ತದೆ. ಇದೇನಿದು ಅನಂಗ್ವಾಡಿ ಗ್ವಾಡಿ, ಏನು ಅನಂಗ್ವಾಡಿ ಗ್ವಾಡಿ, ಯಾವ ಗ್ವಾಡಿ ಇದು ಅಂತ ಹೋಗಿ ಕೇಳಿದ್ನಂತೆ. ಅದು ಏನಿಲ್ಲ, ಅವನು ಹೆಡ್ ಮಾಸ್ಟರ್ ಬರೆದದ್ದು, ಅನಂಗ್ವಾಡಿ ಗೌಡ ಇದ್ದಾನಲ್ಲ ಭಾಳ ತಕರಾರು ಮಾಡ್ತಾ ಇದ್ದಾನೆ, ಈ ಸ್ಕೂಲ್ ಮ್ಯಾನೇಜ್ಮೆಂಟ್ ಕಮಿಟಿಯಲ್ಲಿ ವಿಪರೀತ ತಕರಾರು ಮಾಡ್ತಾನೆ, ಅನಂಗ್ವಾಡಿ ಗಾರ್ಡನಿಗೆ ಸಸ್ಪೆಂಡ್ ಆಗಬೇಕು ಅಂತ ಹೆಡ್ ಮಾಸ್ಟರ್ ಬರೆದದ್ದಿದು ಭಾಷೆ. ಅದಕ್ಕೆ ಹೇಳ್ತಿದ್ದ, ಈ ಥರ ಪರಿಸ್ಥಿತಿ ಹುಡುಗರು ಶಿಷ್ಯರ ಗತಿ ಏನಪ್ಪ, ಅನಂಗ್ವಾಡಿ ಗಾಡಿ ಸಪಿಂಡ ಬೆಕ್ಕು ಅಂತ ಬರೆದಿದ್ರಂತೆ. ಅದು ಏನು ಸಪಿಂಡೋ. ಆದರೆ ಅದು ನೋಡಿದಾಗ ಆ ರೀತಿ ಪುಣ್ಯವಂತರು DVG ಒಳ್ಳೆ ಮಾಸ್ಟರ್ ಸಿಕ್ಕಿದ್ರು ಕರೆಕ್ಟ್ ಮಾಡೋದಕ್ಕೆ. ಅವ್ರಿಗೆ ಸಿಟ್ಟು ಬರ್ತಿರ್ಲಿಲ್ಲಂತೆ, ಬೈದರೂ ಕೂಡ ಕೆಟ್ಟ ಮಾತು ಬರೋದೇ ಇಲ್ಲ. ಸಾತ್ವಿಕರು ಅಂತ ಹೇಳ್ತಾರಲ್ಲ, ಅವ್ರಿಗೆ ಅತ್ಯಂತ ಕೆಟ್ಟ ಮಾತು ಬಾಯಲ್ಲಿ ಬರೋದಂದರೆ ಏನು, ಓದೋ ಬದನೆಕಾಯಿ ಅನ್ನೋರಂತೆ. ಬದನೆಕಾಯಿ ಅಂದರೆ ಭಾರಿ ಬೈಗಳವರಿಗೆ, ಅದೇ ಒಂದು ಬೈಗಳ ಹೇಳ್ತಿದ್ರಂತೆ. ಅದೊಂದೇ ಅವರಿಗೆ ಬರುತ್ತಿದ್ದ ಬೈಗುಳದ ಮಾತೆಂದು ನನಗೆ ತೋರುತ್ತದೆ. ಯಾರ ಮೇಲೆ ಕೋಪ ಬಂದರೂ ಬದನೆಕಾಯಿ ಅಂತಿದ್ರು. ಇಷ್ಟು ಒಳ್ಳೆಯ ಸ್ವಭಾವದಲ್ಲಿ ಪಾಪ. ಅವ್ರಿಗೆ ಜೀರ್ಣಶಕ್ತಿ ಸ್ವಲ್ಪ ಕಮ್ಮಿ ಅಂತ ಇವ್ರಿಗನ್ನಿಸಿದೆ. ಯಾಕಂದರೆ ಸಂಜೆ ಆದ ತಕ್ಷಣ ಹೊರಾಂಡದಲ್ಲಿ ಓಡಾಡ್ತಾ ಇದ್ರಂತೆ, ಅವ್ರು ಅಲ್ಲೇ ಓಡಾಡ್ತಾ ಇದ್ರಂತೆ. ಅದು ನೋಡಿ ಯಾರೋ ಹೇಳಿದ್ರಂತೆ, ಬೋನಲ್ಲಿ ಓಡಾಡೋ ಹುಲಿ ಹಾಗೆ ಅಂದ್ರಂತೆ. ಯಾರೋ ತಿದ್ದಿದ್ರಂತೆ, ಬೋನೇನೋ ಸರಿ, ಒಳಗಿರೋದು ಹುಲಿ ಅಲ್ಲ ಹಸು ಅಂತ ಹೇಳಿದ್ರಂತೆ, ಬೋನಲ್ಲಿರೋ ಹಸು ಇದ್ದ ಹಾಗೆ ಅಂತ. ಅಷ್ಟು ಸಂಭಾಯಿತ ಮನುಷ್ಯ. ಇಲ್ಲಿ DVG ಒಂದು ಸೃಷ್ಟಿ ಕೊಡ್ತಾರೆ, ಕಣ್ಮುಂದು ಚಿತ್ರ ಬರೋಂಗೆ ಮಾಡ್ತಾರೆ. 2 ಹೈಸ್ಕೂಲ್ ಇತ್ತಲ್ಲಿ, ಇವ್ರು ಹಾಸ್ಟೆಲಲ್ಲಿದ್ದರಂತೆ. ಒಂದು ಹೈಸ್ಕೂಲ್ ವಿದ್ಯಾರ್ಥಿಗಳಿರುವಂಥದ್ದು, ಇನ್ನೊಂದು ನಾರ್ಮಲ್ ಹೈಸ್ಕೂಲ್ ಅಂತ ಇತ್ತಂತೆ. ಈ ಹೈಸ್ಕೂಲಲ್ಲಿ ಇವರೆಲ್ಲ ಪುಟ್ಟ ಮಕ್ಕಳು ಕಲಿಯೋರು, ಇನ್ನು ಮದುವೆ ಆಗಿದವರು, ಸಂಸಾರಕ್ಕೆ ಸಿಗದೇ ಇದ್ದವರು, ಇವರೆಲ್ಲ ಹುಡುಗರು. ಈ ನಾರ್ಮಲ್ ಹೈಸ್ಕೂಲ್ ಇರೋರೆಲ್ಲ ಹಿರಿಯರು, ವಯಸ್ಸಾದವರು, ಪಾಠ ಮಾಡಿ ಬಂದವರು, ಮದುವೆ ಆದವರು, ಸಂಸಾರ ಸಿಕ್ಕಾಕೊಂಡವರು, ಆ ನಾರ್ಮಲ್ ಹೈಸ್ಕೂಲಲ್ಲಿ ಇರೋರು. ಈ ಹುಡುಗರಿಗೆ ಅವ್ರಿಗೆ ಜಗಳ ಆಗೋದು ಯಾವಾಗಲೂ. ಈ ಹುಡುಗರ ಹೈಸ್ಕೂಲು ಮತ್ತು ನಾರ್ಮಲ್ ಹೈಸ್ಕೂಲ್ ಜಗಳ ಯಾವಾಗಲೂ ಇರ್ತಿತ್ತಂತೆ. ಅವ್ರು ಬರೆದಿದ್ದಾರೆ ಹೇಗೆ ಅಂದರೆ, ನೀರು ಕುಡಿಯೋದಕ್ಕೆ ಅಂತ ಹಿತ್ತಾಳಿ ಲೋಟ ಬಟ್ಲು ಇಟ್ಟಿರ್ತಿದ್ರಂತೆ. ಈ ಹುಡುಗರೆಲ್ಲ ಕ್ಯಾಚ್ ಪ್ರಾಕ್ಟೀಸ್ ಮಾಡೋದು, ಅದನ್ನು ಲೋಟ ಹಿಡ್ಕೊಂಡು ಕ್ಯಾಚ್ ಪ್ರಾಕ್ಟೀಸ್ ಮಾಡಿ ಅದನ್ನು ಬೀಳಿಸಿ ಎಲ್ಲ ನೆಗ್ಗಿ ಹೋಗಿತ್ತಂತೆ ಪಾತ್ರೆ ಎಲ್ಲ. ಮತ್ತು ಈ ಒಗದಾಡೋ ಭರಾಟದಲ್ಲಿ ಎಷ್ಟೋ ಸಲ ನಾರ್ಮಲ್ ಹೈಸ್ಕೂಲ್ ಮೇಷ್ಟ್ರ ತಲೆ ಮೇಲೆ ಬೀಳ್ತಿತ್ತಂತೆ. ಬಿದ್ದು ಅವ್ರಿಗೆಲ್ಲ ಅವ್ರು ಹೆಂಗೆ ಇರ್ತಾರೆ, ಇವು ಸಂಭಾಯಿತರು, ಇವ್ರು ಗಲಾಟೆ ಮಾಡೋದು. ಅದಕ್ಕೆ ಹೇಳ್ತಾರೆ, ಅದಕ್ಕೆ ನಾವು ದುಷ್ಟರೆಂದು ಅವರು ಪುಕಾರ ಎಬ್ಬಿಸಿದ್ರಂತೆ. ನಾವು ದುಷ್ಟರು ಅಂಥೇಳಿ ಅವ್ರ ಪುಕಾರ ಎಬ್ಬಿಸಿದ್ರಂತೆ, ಸುದ್ದಿ ಎಬ್ಬಿಸಿದ್ರು, ದುಷ್ಟನ ಅಲ್ವಾ ಮಾಡಿದ್ದು, ಆದರೆ ಎಬ್ಬಿಸಿದ್ರು, ಪುಕಾರ ಎಬ್ಬಿಸಿದ್ರು ಅಂತ. ಇನ್ನೊಂದು ತಕರಾರು ಬಂದಿತ್ತಂತೆ ಇವ್ರ ಮೇಲೆ. ಮೊದಲೇ ತಕರಾರು ನಾರ್ಮಲ್ ಹೈಸ್ಕೂಲ್ ಟೀಚರ್ಸ್ ಹುಡುಗರು ಸ್ಟೂಡೆಂಟ್ಸ್ ಕಡೆ ಬಂದಿದ್ದು. 2ನೇ ತಕರಾರು ಬಂದು ಅಡುಗೆಯವರಿಂದ ಅಂತ. ಅಡುಗೆಯವರು ಪಾಪ ಅಡುಗೆ ಮಾಡಿ ಸಾಯಂಕಾಲಕ್ಕೂ ಮಾಡಬೇಕಲ್ಲ ಪಾಪ. ಅವರು ಏನು ಮಾಡ್ತಿದ್ರು ಅಂದರೆ, 10 ಗಂಟೆ ಹೊತ್ತಿಗೆ ಎಲ್ಲ ಅಡುಗೆ ಮಾಡಿ ಇವ್ರು ಊಟ ಬಡಿಸ್ಬಿಟ್ಟು ಒಂದಿಷ್ಟು ಒಳ್ಳೆ ಕೊಬ್ಬರಿ ಚಟ್ನಿ ಮಾಡಿ ಆ ಮುದ್ದೆ ಮಾಡಿ ಒರಲ್ ಕಲ್ಲಿನ ಪಕ್ಕದಲ್ಲಿ ಇಟ್ಟು ಮೇಲೆ ಒಂದು ಡಬರಿ ಮುಚ್ಚಿಬಿಡ್ತಿದ್ರಂತೆ. ಸಾಯಂಕಾಲ ರುಬ್ಕೊಳ್ಳೋದು ತ್ರಾಸಿಲ್ಲಲ್ಲ, ಬಂದು ಚಟ್ನಿ ಮಾಡಿ ಹಾಕಿ ಹುಡುಗರಿಗೆ ಅಂತ. ಇವರು ಪ್ರಿಫೆಕ್ಟು, DVG ಹೈಸ್ಕೂಲ್ ಹಾಸ್ಟೆಲ್ ಹುಡುಗರಿಗೆ ಪ್ರಿಫೆಕ್ಟ್, ಒಂದು ಲೀಡರ್, ನಾಯಕ ಅವರು. ಇವ್ರು ನೋಡಿಬಿಟ್ಟಿದ್ದಾರೆ ಕೊಬ್ಬರಿ ಚಟ್ನಿ ಇಡೋದನ್ನು. ಅದಕ್ಕೆ ಇವ್ರೇನು ಮಾಡಿದರು, 2 ಗಂಟೆಗೆ ಶಾಲೆ ಮುಗಿಸಿ ಬಂದಮೇಲೆ ಸೀದಾ ಅಡುಗೆ ಮನೆಗೆ ಹೋಗಿ ಆ ಡಬರಿ ತೆಗೆದು ಕೊಬ್ಬರಿ ಚಟ್ನಿ ಪೂರ್ತಿ ತಿಂದು ಖಾಲಿ ಮಾಡಿಬಿಡೋದು. ಒಂದು 2-3 ಜನ ಸ್ನೇಹಿತರು ಸೇರೆಲ್ಲ ಖಾಲಿ ಮಾಡಿಬಿಡೋದು. ಮತ್ತು ಡಬ್ಬರ ಹಾಗೆ ಇಟ್ಟರು. ಸಾಯಂಕಾಲ ಬರಬೇಕಲ್ಲ ಪಾಪ, ರಾತ್ರಿ ಅಡುಗೆ ಮಾಡೋದಕ್ಕೆ ಅವರು ಬಂದು ಕೊಬ್ಬರಿ ಚಟ್ನಿ ಇಲ್ಲ, ಎಲ್ಲಿ ಹೋಯ್ತು? ಇವ್ರು ಅಗದಿ ಗೊತ್ತಿಲ್ಲದವ್ರಂಗೆ, ಅಲ್ಲಿಟ್ಟಿದ್ರಾ, ಅಲ್ಲಿ ಯಾಕೆ ಇಟ್ಟಿದ್ರಿ, ಅದು ಯಾರಿಗೆ ಗೊತ್ತು, ನಮಗೇನು ಗೊತ್ತು ಅಂತ ಆಗೋದು. ಅದಕ್ಕೆ ಅವ್ರಿಗೆ ಪುಕಾರ ಎಬ್ಸಿದ್ರಂತೆ ಅವರು, ಯಾರು ಅಡುಗೆಯವರು. ಈ ಹುಡುಗರು ಬಹಳ ಪುಂಡ್ರಾಗಿದ್ದಾರೆ ಅಂತ ಅವ್ರು ತಕರಾರು ಕೊಟ್ಟರು. ಇದು ಸಾಲದು ಅಂತ ಇನ್ನೊಂದು ತಕರಾರು ಬಂದಿತ್ತು. ಇನ್ನೊಂದು ತಕರಾರು ಏನು ಅಂದರೆ, ಕೋಲಾರದಲ್ಲಿ ನೀರಿನ ತೊಂದರೆ ಈಗಲೂ ಇದೆ ಅನಿಸುತ್ತೆ, ಆವಾಗಲೂ ಇತ್ತು. ನೀರಿಗೆ ದಳ್ಕೊಂಬರ್ಬೇಕಲ್ಲ ಬಾವಿಯಿಂದ ಅಂಥೇಳಿ ಈ ನಾರಿನ ಹಗ್ಗ ಇಟ್ಟಿದ್ರಂತೆ, ಉದ್ದುದ್ದ ಹಗ್ಗ ಇಟ್ಟಿದ್ರಂತೆ. ಅದು ದಿನ ಹೋಗ್ಬೇಕಲ್ಲ, ದಿನ ಒಂದು 50 ಕೊಡ ನೀರು ಎಳಿಬೇಕು. ಹಾಸ್ಟೆಲ್ 2 ಹಾಸ್ಟೆಲ್ ನೀರೇ ಪೂರೈಸಬೇಕು. ಇವರೇನು ಮಾಡೋರು ಅಂದರೆ, ಅಲ್ಲಿ ಒಳ್ಳೊಳ್ಳೆ ಮರ, ಹುಣಸೆ ಮರ, ಬೇರೆ ಬೇರೆ ಮರ ಇತ್ತಂತೆ, ಅದಕ್ಕೆ ಹಗ್ಗ ಕಟ್ಟಿ ಜೋಕಾಲಿ ಆಡೋದು. ಅಡುಗೆಯವ್ರು ಕೂಗಾಡಬೇಕು, ಜೋರಾಗಿ ಕೂಗ್ತಿದ್ರಂತೆ, ಆ ಹಗ್ಗ ಉಪಯೋಗಿಸ್ಬೇಡಿ, ಜೋಕಾಲಿಗೆ ಹರಿದು ಹೋಗ್ಬಿಡುತ್ತೆ, ನಾಳೆ ನೀರು ತರೋಕೆ ಈಗ ಹಗ್ಗ ಇಲ್ದಂಗೆ ಆಗುತ್ತೆ ಅಂತ. ಇವ್ರು ಅವ್ರಿಗಿಂತ ಜೋರಾಗಿ ಇವ್ರು ಕೂಗೋದು, ಗಲಾಟೆ ಹಿಡಿಸ್ಬಿಡೋದು. ಒಂದು ಸಲ ಹೆಂಗೆ ಆಟ ಆಡ್ತಿರ್ಬೇಕಾದ್ರೆ ಹಗ್ಗ ಹರಿದು 3-4 ತುಣುಕು ಆಗಿಬಿಡುತ್ತಂತೆ. ಆದ ತಕ್ಷಣ ಅವ್ರ ಅಡುಗೆಯವ್ರು ಹೋಗಿ ಮಲ್ಹಾರಿ ರಾಯರಿಗೆ ಕಂಪ್ಲೇಂಟ್ ಕೊಟ್ಟರು. ಹೆಡ್ ಮಾಸ್ಟರ್ ಅವರೇ ಅಲ್ವಾ, ಅವರೇ ಡಿಸಿಷನ್ ತೊಗೋಬೇಕು. ನೋಡಿ ಹುಡುಗರು ಭಾರಿ ಪುಂಡ್ರಾಗಿದ್ದಾರೆ, ಕೈ ಮೀರಿ ಹೋಗ್ಬಿಟ್ಟಿದೆ ಇವ್ರದ್ದು ಅಂತ. ಇವರೇನು ಮಾಡಿದ್ದಾರೆ, ಅವ್ರಿಗಿಂತ ಮೊದಲು ಹೋಗಿ ತಕರಾರು ಲಿಸ್ಟ್ ತೊಗೊಂಡು ಹೋಗಿದ್ದಾರೆ. ಇದು ನೋಡಿದರೆ ಆ ಕೌರವ್ರ ಪಾಂಡವ್ರು ಹುಡುಗರದ್ದು ಜಗಳಾಡ್ತಿರ್ಬೇಕಾದ್ರೆ ಭೀಮ ಹೊಡಿತಿದ್ದ ಅವರಿಗೆಲ್ಲ, ದುರ್ಯೋಧನ ಹೊಡೆದ್ಬಿಟ್ಟು ಅವ್ರಿಗಿಂತ ಮೊದಲು ಇವನೇ ಹೋಗ್ತಿದ್ದಂತೆ, ನೋಡಿ ಎಷ್ಟು ಹೊಡೆದಿದ್ದಾರೆ ನನಗೆ ಅಂತ ಹೇಳ್ತಿದ್ದಂತೆ. ಹಾಗೆ ಇವ್ರು ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡೋದೇನೆಂದರೆ, ನೋಡಿ ಮೇಷ್ಟ್ರೆ ಅಕ್ಕಿ ಬೆಂದೇ ಇರಲಿಲ್ಲ ಇವತ್ತು, ತುಪ್ಪ ಗಷ್ಟು ವಾಸನೆ, ತರಕಾರಿ ಎಲ್ಲ ಹಳಸು ಅಂತ ಕಂಪ್ಲೇಂಟ್ ಕೊಡೋದಂತೆ. ಮಲ್ಹಾರಿ ರಾಯರು, ಏನು ತಿಂತೀರಪ್ಪ ಹುಡುಗರು ನೀವು
ಅವ್ರು ಹೇಳೋದು, ನನಗೊಬ್ಬರು ಗುರುಗಳಿದ್ದರು, TS ಕೃಷ್ಣಮೂರ್ತಿ ಅವರು, ಸಂಸ್ಕೃತ ಪ್ರೊಫೆಸರು, ನನಗಿಂತ ಮೊದಲು ಪ್ರಿನ್ಸಿಪಾಲ್ ಆಗಿದ್ದವರು. ಅವರು ಗೌರ್ಮೆಂಟ್ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿದ್ದವರು. ನನಗೆ ಹೇಳೋರು, ಸಾರ್ ನೀ ಗೌರ್ಮೆಂಟ್ ಕಾಲೇಜಲ್ಲಿ ಕೆಲಸ ಮಾಡಿದ್ರು ಹಾಸ್ಟೆಲ್ ವಾರ್ಡನ್ ಆಗಬಾರ್ದು ಸರ್ ಅನ್ನೋರು. ಯಾಕ್ರಿ ಸರ್ ಅಂತ ಕೇಳಿದೆ. ಏನು ಹುಡುಗರು ಸರ್, ಸೌದೆ ಕೂಡ ತಿಂದ್ಬಿಡೋರು ಸರ್ ಅಂತಿದ್ರು. ಇದು ಅದು ನೆನೆಸ್ಕೊಂಡಾಗ ಅದೇ ನೆನಪಾಗ್ತಿತ್ತು ನನಗೆ. ಅವ್ರಂದ್ರಂತೆ, ಏನು ತಿಂತಿರೋ ಹುಡುಗರು, ದಿನಾಲೂ ಇದೇ ಸುದ್ದಿ ಹೇಳ್ತಿರಲ್ಲೋ ಅಂದ್ರಂತೆ. ನಮಗೆ ಹೊಟ್ಟೆ ಹಾಗಿದೆ ಸರ್ ಅಂತ ಇವ್ರು ಹೇಳಿದ್ರಂತೆ. ಅಲ್ವೋ ಅಂತ ಅವ್ರು ಹೇಳೋದ್ರೆ ಕಟ್ ಮಾಡಿಬಿಟ್ಟು, ಸರ್ ದೇವರು ನಮಗೆ ಕೊಟ್ಟಿದ್ದಾನೆ ಸರ್ ಹೊಟ್ಟೆನ, ಊಟಕ್ಕೆ ಕೊಡಲಿಲ್ಲ ಸರ್. ನಮಗೆ ಹೊಟ್ಟೆ ಕೊಟ್ಟಿದ್ದಾನೆ, ಊಟಕ್ಕೆ ಕೊಡಲಿಲ್ಲ ಸರ್. ನಿಮ್ಗೆ ದೇವರು ಊಟಕ್ಕೆ ಕೊಟ್ಟಿದ್ದಾನೆ, ಹೊಟ್ಟೆ ಕೊಟ್ಟಿಲ್ಲ ಸರ್. ಅದಕ್ಕೆ ಸರ್ ವರಾಂಡದ ತಿರುಗಾಡ್ತಾ ಇರ್ತೀರಿ ನೀವು ಅಂದ್ರಂತೆ. ನಿಮಗೆ ದುಡ್ಡು ಕೊಟ್ಟಿದ್ದಾನೆ, ಹೊಟ್ಟೆ ಕೊಟ್ಟಿಲ್ಲ ಅಂದ್ರಂತೆ. ಮಲ್ಹಾರಿ ರಾಯರಿಗೆ ಕೋಪ ಬಂತೋ ಏನೋ, ಆದರೂ ನಗನಗ್ತಾ ಇದ್ರು ಅಂತ. ಈ ಹಗ್ಗ ಹರಿತು ಮಾಡಬೇಕಲ್ಲ, ಏನು ತೀರ್ಮಾನ ಮಾಡಬೇಕಲ್ಲ, ಹಗ್ಗದ್ದೇನು ಮಾಡಬೇಕೀಗ? ಕೊನೆಗೆ ಮಲ್ಹಾರಿ ರಾಯರು ಒಂದು ಜಜ್ಮೆಂಟ್ ಕೊಟ್ಟರು. ಏನು ಜಜ್ಮೆಂಟ್ ಕೊಟ್ಟರು? ಹೈಸ್ಕೂಲ್ ವಿಭಾಗದ ಕೆಲ ಮಂದಿ ವಿದ್ಯಾರ್ಥಿಗಳು ತುಂಟಾಟ ಮಾಡಿದ್ದಾರೆ, ಅವರಿಗೆ 2 ರೂಪಾಯಿ ಜುಲ್ಮಾನೆ, ಈ ಹಣದಿಂದ ಹಗ್ಗವನ್ನು ಕೊಂಡುಕೊಳ್ತಕ್ಕದ್ದು. ಅವ್ರಿಗೆಲ್ಲಿ ದಂಡ ಹಾಕಿ ಹಗ್ಗ ತೊಗೋಬೇಕು ಅಂತ ತೀರ್ಮಾನ ಕೊಟ್ಟರು. DVG ಪ್ರಿಫೆಕ್ಟ್ ಅಲ್ಲ, ಲೀಡರು, ಆ ಡಿಸಿಷನ್ ಹಾಗೆ ತೊಗೊಳಕ್ಕಾಗತ್ತಾ? ಅದಕ್ಕೆ ಹೋಗಿ ವಾದ ಮಂಡಿಸ್ಬೇಕಲ್ಲ. ಹೋಗಿ ವಾದ ಮಂಡಿಸಿದ್ರಂತೆ. ಸಾರ್ ನಾವು ನಿಜವಾಗೂ ತಪ್ಪು ಮಾಡಿದವರಲ್ಲ ಸರ್, ನೀವು ತೀರ್ಮಾನ ಕೊಟ್ಬಿಟ್ಟಿದ್ದೀರಿ, ಅದಕ್ಕೆ ಎದುರು ಮಾತಿಲ್ಲ, ಒಪ್ಕೋತೀವಿ, ಆದರೆ ನಿಮ್ಮಿಂದ ಒಂದು ರಿಯಾಯಿತಿ ಅಪೇಕ್ಷೆ ಮಾಡ್ತೀವಿ ಸರ್ ಅಂದರು. ಏನು ರಿಯಾಯಿತಿ ಅಂತ ಅವ್ರು ಕೇಳಿದ್ರಂತೆ. ನಾವು ಯಾರ್ಯಾರಿಗೆ ದಂಡ ಹಾಕಿದ್ದೀರಲ್ಲ, ನಮ್ಮ ಎಲ್ಲರ ಹೆಸರನ್ನು ನೋಟಿಸ್ ಬೋರ್ಡಲ್ಲಿ ಹಾಕ್ಬೇಕು ಸರ್ ಅಂದ್ರಂತೆ. ಅವರು ಹುಚ್ಚ, ಎಲ್ಲಾದರೂ ಉಂಟೆ ಹೇಗೆ ಕೇಳೋದು, ಅಪಮಾನ ಅಲ್ಲೇನೋ ನೋಟಿಸ್ ಬೋರ್ಡಲ್ಲಿ ಹೆಸರು ಬರೋದು, ಜುಲ್ಮಾನೆ ಹಾಕಿದ್ದು ಅಂತ ಅವ್ರು ಕೇಳಿದ್ರಂತೆ. ಇವರು ನಿಜವಾಗಿ ಮಾಡಿದಿರ್ತಾರೆ ಸರ್ ಅವಮಾನ, ನಮಗೆ ನಿಜವಾಗಿ ಮಾಡಿದಿರ್ತಾನೆ ಅವಮಾನ, ಇದು ವಿ ಆರ್ ಮಾರ್ಟಿಯರ್ ಸರ್ ಅಂದ್ರೆ, ನಾವು ಹುತಾತ್ಮರು ಸರ್ ನಾವು ಅಂತ ಹೇಳಿ ಅವ್ರ ಹೆಸರನ್ನು ನೋಟಿಸ್ ಬೋರ್ಡ್ ಮೇಲೆ ಹಾಕ್ಸ್ಕೊಂಡ್ರಂತೆ. ಅವ್ರು ಬರೀತಾರೆ, ಮಲ್ಹಾರಿ ರಾಯರು ಆ ಹೊತ್ತು ನಕ್ಕಷ್ಟು ಇನ್ನು ಎಂದೂ ನಕ್ಕಿರಲಾರರು, ನನ್ನ ಕೋರಿಕೆಯನ್ನು ನಡೆಸಿದರು ಅಂತ ಹೇಳಿ ಆಗಿನ ಶಾಲೆ ಪರಿಸ್ಥಿತಿ ಹೇಗಿತ್ತು ಅಂತ. ದಿಸ್ ಈಸ್ ಸಟಲ್ ರೈಟಿಂಗ್. ಅಂದರೆ ಎಷ್ಟು ಸುಲಭವಾಗಿ ಸೂಚನೆ ಮಾಡುವಂಥ ಭಾಷೆ ಎಷ್ಟು ಚೆನ್ನಾಗಿದೆ ನೋಡಿ. ನೋಟಿಸ್ ಬೋರ್ಡ್ ಮೇಲೆ ಹಾಕಿದರು ಅಂತ ಹೇಳ್ತಾರೆ, ನನ್ನ ಕೋರಿಕೆ ನಡೆಸಿದರು ಅಂತ. ಮುಂದಿನ ಸಾಲು ಹೇಗಿದೆ ನೋಡಿ. 15-20 ವರ್ಷ ಕಳೆದ ಮೇಲೆ ಸಹ ಜುಲ್ಮಾನೆಯ ನೋಟಿಸ್ ಬೋರ್ಡಲ್ಲಿದ್ದುದನ್ನು ನಾನೇ ನೋಡಿದ್ದೇನೆ. ಶಾಲೆ ಪರಿಸ್ಥಿತಿ ಹೇಗಿತ್ತು ಅಂದರೆ, ಆ ನೋಟಿಸ್ ತೆಗೆದು ಹಾಕಬೇಕು ಅಂತೂ ಗೊತ್ತಾಗಲ್ಲ. ಅವ್ರೇನು ಹಾಕಿದ್ದು ನೋಟಿಸ್ ಬೋರ್ಡಲ್ಲಿ ದಂಡ ಹಾಕಿದ್ದನ್ನು 20 ವರ್ಷ ಅದು ಹಾಗೆ ಇತ್ತು ಅದು ಅಂತ ಹೇಳ್ತಾರೆ. ಮಲ್ಹಾರಿ ರಾಯರು ತುಂಬ ಒಳ್ಳೆಯವರು ಅಂತ ಹೇಳ್ತಾರೆ. ಮಸೆ ಕುಡುಕಿ ಜೀವನ ಹೇಳಿದ್ರಲ್ಲ, ಮೊದಲು ಮಸಿ ಜೀವನ ಅಂತ ಬರೆದಿದ್ದರು. ಅಣ್ಣ ರಾಮಣ್ಣವರು ಚಾಪಾ ಕಾಗದದಲ್ಲಿ ಬರೆಸ್ಕೊಂಡದಕ್ಕೆ ದುಡ್ಡು ಕೊಡ್ತಾಯಿದ್ರು ಅಂತ. ನಿಜವಾಗ್ಲೂ ಗಳಿಸಿದ್ದು ಇವರು ಕೋಲಾರದಲ್ಲಿ ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೆ ಅಲ್ಲೊಬ್ಬರು ಮೇಷ್ಟ್ರು ಇದ್ರಂತೆ, ಗೋಪಾಲಕೃಷ್ಣ ರಾಯರು ಅಂತ. ಈ ಅಮೇರಿಕನ್ ಮಿಷನ್ನಲ್ಲಿ ಅಲ್ಲಿ ಕೆಲವರಿಗೆ ಅಮೇರಿಕನ್ಸಿಗೆ ಕನ್ನಡ ಕಲಿಬೇಕು ಅಂತ ಇತ್ತು, ಆ ಪಾದ್ರಿಗಳೆಲ್ಲ ಕಲಿಬೇಕಲ್ಲ. ಇವ್ರು ಕಲ್ಸೋಕೆ ಹೋಗ್ತಿದ್ರಂತೆ ಗೋಪಾಲಕೃಷ್ಣ ರಾಯರು. ಇವ್ರಿಗೆ ಮೇಷ್ಟ್ರು. ಒಂದು ದಿವಸ ಬಂದ್ರಂತೆ, ಬಂದು ಇಲ್ಲಿ ಬಾ, ಇಲ್ಲಿ ಒಂದು ಹ್ಯಾಂಡ್ ಬಿಲ್ ಇದೆ, ಇದನ್ನೇ ಇಂಗ್ಲೀಷಿಗೆ ಅನುವಾದ ಮಾಡಿಕೊಡ್ತೀಯಾ ನೀನು ಅಂತ ಕೇಳಿದ್ರಂತೆ. ಕನ್ನಡಕ್ಕೆ ಮಾಡಿ, ಇಂಗ್ಲೀಷ್ ಇದ್ದು ಕನ್ನಡಕ್ಕೆ ಮಾಡಬೇಕು ಅಂತ. ಅದು ಒಬ್ಬರು ಬಿಷಪ್ ಥೋಬರ್ನ್ ಅಂತ ಬರೆದಂಥದ್ದು ಕ್ರಿಸ್ತ ಧರ್ಮದ ಬಗ್ಗೆ ಒಂದು ಪುಟ, ಅದನ್ನು ಪ್ರಯತ್ನ ಮಾಡ್ತೀನಿ ಅಂಥೇಳಿ ಕನ್ನಡದಲ್ಲಿ ಅನುವಾದ ಮಾಡಿಕೊಟ್ರಂತೆ ಅವರು. ಮೇಷ್ಟ್ರಿಗೆ ಖುಷಿ ಆಯಿತು. 4 ದಿವಸ ಆದ್ಮೇಲೆ ಕರೆದು, ತಗೋ 5 ರೂಪಾಯಿ ತಗೋ, ನೀನು ಬರವಣಿಗೆ ಮಾಡಿದ್ಯಲ್ಲ ಅದಕ್ಕೆ ಸಂಭಾವನೆ ಇದು ಅಂತ ಕೊಟ್ಟರಂತೆ. DVG ಹೇಳ್ತಾರೆ, ನನ್ನ ಮೇಷ್ಟ್ರು ಎಷ್ಟು ಸೂಕ್ಷ್ಮಗ್ರಾಹಿಗಳಾಗಿದ್ದರು ಅಂದರೆ, ನನಗೆ ದ್ರವ್ಯಾನುಕೂಲ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ. ನನಗೆ ಸರಿಯಾಗಿ ಫೀಸ್ ಕಟ್ಟೋಕೆ ಆಗ್ತಿರಲಿಲ್ಲ. ಅದಕ್ಕೆ ಈ ಕೆಲಸ ಮಾಡಿಸಿ ದುಡ್ಡು ಅವ್ರು ಮಾಡೋಕ್ಕೆ ಬರ್ತಿರ್ಲಿಲ್ವೇ, ಅವರೇ ಮಾಡ್ಬೋದಾಗಿತ್ತಲ್ಲ. ನನ್ನ ಕಡೆಯಿಂದ ಮಾಡಿಸಿ 5 ರೂಪಾಯಿ ಕೊಟ್ಟರಂತೆ. ಅದಕ್ಕೆ ಇವ್ರು ಹೇಳಿದ್ರಂತೆ, ಸರ್ ಅದನ್ನು ಹಾಸ್ಟೆಲ್ ಫೀಸಿಗೆ ಕಟ್ಸ್ಕೊಂಬಿಡಿ ಸರ್ ಅಂದ್ರಂತೆ. ಹಾಗಾದ್ರೆ ಹಾಗೆ ಆಗಲಿ, ತಿಂಗಳು ಹಾಗೆ ಮಾಡ್ತೀನಿ ಅಂತ ಹೇಳಿ ತಿಂಗಳು ಇವ್ರು ಕೆಲಸ ಕೊಟ್ಟು ಆ ಫೀಸನ್ನು ಕೊಟ್ಟು ಅವ್ರ ಫೀಸ್ಗೆ ಅಡ್ಜಸ್ಟ್ ಮಾಡ್ತಾಯಿದ್ರು. ನಾನು ಮೇಷ್ಟ್ರು ಹಾಗೆ ಮಾಡಿಕೊಂಡ್ರು ನನಗೆ ಅಂತ ಹೇಳ್ತಾರೆ. ಇವ್ರ ಮೇಲೆ ತುಂಬ ಪ್ರೀತಿ ಬೇರೆ, ಅಭಿಮಾನ ಬೇರೆ DVG ಮೇಲೆ. ಬುದ್ಧಿವಂತ, ಕಷ್ಟಪಡ್ತಾನೆ ಅಂತ ಅಭಿಪ್ರಾಯ. ಒಂದು ದಿವಸ ಅವ್ರ ದಿನ ರಾತ್ರಿ ಎಲ್ಲ ರೌಂಡ್ಸ್ ಹೋಗೋರು. ಹಾಸ್ಟೆಲ್ ವಾರ್ಡನ್ ಬೇರೆ ಆಗಿದ್ದರು ಅವರು. ಹುಡುಗರೆಲ್ಲ ನಿದ್ದೆ ಮಾಡ್ತಿದ್ದಾರಾ, ಓದ್ತಾ ಇದ್ದಾರಾ ನೋಡ್ಕೊಂಬರ್ತು. ಬೆಳಗ್ಗೆ 5 ಗಂಟೆಗೆ ಬರ್ತಿದ್ರಂತೆ ಅವರು. ಇವರೆಲ್ಲ LS ಹುಡುಗರಲ್ಲ, ಲೋವರ್ ಸೆಕೆಂಡ್ರಿ ಪರೀಕ್ಷೆ ಕೊಡು ಹುಡುಗರು ನೋಡ್ಕೊಂಡು ಬರ್ತಿದ್ರಂತೆ. ನೋಡಿದ ಹುಡುಗರನ್ನ ಕರೆದು ಬೈದ್ರಂತೆ, ಏನು ರಯ್ಯ ನೀವು ಪರೀಕ್ಷೆ ಕೊಡು ಹುಡುಗರು 5 ಗಂಟೆ ಆದರೂ ಎದ್ದಿಲ್ಲ, ನೋಡಿ ಅವನ ಗುಂಡಪ್ಪನ ನೋಡಿ ಹೇಗೆ ಓದ್ತಿದ್ದಾನೋ, ಎಷ್ಟು ಸಲ ಸುತ್ತ ಹಾಕಿದ್ದೀನಿ, ಯಾವಾಗಲೂ ಒಂದು ಕೋಣೆಯಲ್ಲಿ ಮಾತ್ರ ಬೆಳಕಿರುತ್ತೆ, ನೀವೆಲ್ಲ ನಿದ್ದೆ ಮಾಡ್ತೀರಿ ಅಂತ ಬೈದ್ರಂತೆ. ಆ ಹುಡುಗರು ತಲೆ ತಗ್ಸ್ಕೊಂಡು ಸುಮ್ಮನೆ ನಿಂತಿದ್ರಂತೆ. ಮರುದಿನ ನಿದ್ದೆಗೆಟ್ಟು ಎದ್ದಿದ್ದಾರಂತೆ ಸ್ನೇಹಿತರೆಲ್ಲ ನೋಡಿ. ಅವ್ರು ಎಂದೂ ಹೇಳೋರಲ್ಲ 5 ಗಂಟೆಗೆ. ಅವತ್ತು ಎದ್ದು ಕಾಯ್ಕೊಂಡಿದ್ದು ಗೋಪಾಲಕೃಷ್ಣ ರಾಯರು ಬಂದ ತಕ್ಷಣ ಅವ್ರು ಕರ್ಕೊಂಡು ಮಾತಿಲ್ಲ ಕಥೆಯೆಲ್ಲ ಕರ್ಕೊಂಡು ಇವ್ರ ರೂಮಿಗೆ ಬಂದಿದ್ದಾರೆ ನೋಡಿ. ಲಾಂಧ್ರ ಉರಿಯುತ್ತಿತ್ತು, ನಾನು ಚೆನ್ನಾಗಿ ನಿದ್ದೆ ಮಾಡುತ್ತಿದ್ದೆ. ನನಗೆ ಯಾವಾಗಲೂ ಗಾಢ ನಿದ್ರೆ.
ಗೋಪಾಲಕೃಷ್ಣರಾಯರು ಓಹೋ ಸಂದರ್ಭ ಹೀಗೆ ನನಗೆ ತಿಳಿಯಲೇ ಇಲ್ಲವಲ್ಲ ಅಂತಂದ್ರಂತೆ. ಅವರ ಮಾತಿನ ಮತ್ತು ನಗುವಿನ ಗದ್ದಲದಿಂದ ನನಗೆ ಎಚ್ಚರವಾಯಿತು, ನನಗೆ ಬೇರೆ ಮುಖ ಪ್ರಕ್ಷಾಳನೆ ಬೇಕೇ ಅಂತ. ಮುಖ ತೊಳ್ಕೊಳ್ಳೋದು ಬೇಕಾಗಿಲ್ಲ, ಚೆನ್ನಾಗಿ ತೊಳೆದಿದ್ರು ನಮ್ಮ ಮೇಷ್ಟ್ರು ಅಂತ. ಇದು ತಮಗೆಲ್ಲ ಅನುಭವ ಆಗಿದೆಯಲ್ಲ ಗೊತ್ತಿಲ್ಲ, ನನಗೆ ಮಾತ್ರ ಚೆನ್ನಾಗಿ ಅನುಭವ ಆದದ್ದು. ಪರೀಕ್ಷೆ ಹತ್ತಿರ ಬಂದಾಗ ಮಕ್ಕಳಿಗೆ ಬರುವಷ್ಟು ನಿದ್ದೆ ಯಾವಾಗಲೂ ಬರೋಲ್ಲ. ಏನು ಪ್ರೀತಿ ನಿದ್ರೆಗೆ ನಮ್ಮ ಜೊತೆಗೆ ಆವಾಗ ಅಂದರೆ, ನಾನು PUC ಓದ್ತಾ ಇದ್ದೆ, ಜಮಖಂಡಿ ಅಂತ ಊರು. ನಮ್ಮ ಅಕ್ಕ ನನಗೆ ತಾಯಿ, ಆಕೆ ನನಗೆ ಕಲಿಸಿದ್ದು, ಪಾಠ ಮಾಡಿಸಿದ್ದು. ಓದ್ರಪ್ಪ ಓದ್ರು ಅಂತ ಹೇಳೋದು. ನಾನು ಓದಬೇಕು, ಆಗ ಬೆನ್ನು ನೋವಾಗತ್ತೆ, ಏನೇನೋ ನೆಪ ಬರ್ತಾವೆ ಓದುವಾಗ. ಆಡುವಾಗ ಒಂದು ಸಲ ಬೆನ್ನು ಆಗಲ್ಲ, ಬೆನ್ನು ಆಗುತ್ತೆ. ಆರಾಮ್ ಕುರ್ಚಿ ಅಂತಂದು ಬರುತ್ತೆ ನಮ್ಮ ಕಡೆ, ಈಸಿ ಚೇರ್ ಅಂತೀವಲ್ಲ, ಆರ್ಮ್ ಚೇರ್, ಆ ಥರದೊಂದು ಚೇರ್ ನಮ್ಮ ಅಜ್ಜ ಮಾಡಿಸಿಟ್ಟಿದ್ದ, ಅದರಲ್ಲಿ ಕೂತ್ಕೊಂಡು ಓದೋದು. ಆ ಓದೋ ಸ್ಟೈಲ್ ಭಾಳ ಚೆನ್ನಾಗಿತ್ತು. ಪರೀಕ್ಷೆಗೆ ಬರೀ ಅಂತ ನಮ್ಮ ಅಕ್ಕ ಹೇಳೋದು, ಬರೆದಷ್ಟು ಚೆನ್ನಾಗಿರ್ತದೆ ಅಂತ. ಬರೀಬೇಕಾದ್ರೆ ಶ್ರಮ ಆಗುತ್ತೆ, ಓದೋದು ಭಾಳ ಸುಲಭ ಅಲ್ಲ. ಬೆಳಗ್ಗೆ 4 ಗಂಟೆಗೆ ಅಲಾರಾಮ್ ಇಟ್ಕೊಂಡು ಹೇಳೋದು. ಅಲಾರಾಮ್ ಆಗ್ತಿತ್ತು, ಹೇಳ್ತಿದ್ದೆ, ಮುಖ ತೊಳ್ಕೊಂಡು ಪೇಪರ್ ಕೂಡೋದು ಹಿಂಗೆ ಆರಾಮ್ ಕುರ್ಚಿಯಲ್ಲಿ ಕೂತೊಂದು 10 ನಿಮಿಷಕ್ಕೆ ಕಣ್ಣು ಮುಚ್ಚಿರ್ತಿತ್ತು, ಪೇಪರ್ ಹಿಂಗೆ ಇರ್ತಿತ್ತು. ಅದು ಕೈಗೆ ಪ್ರಾಕ್ಟೀಸ್ ಆಗಿತ್ತು, ಹಿಂಗೆ ಹಿಡ್ಕೊಂಡು ಕೂತಿದ್ದೆ. ನಮ್ಮ ಅಕ್ಕ 2-3 ಸಲ ಹೇಳೋ ಅಂದು, ಮನಸ್ಸಿಗೆ ಅಪಮಾನನೂ ಆಗುತ್ತೆ, ನಿದ್ದೆ ಮಾಡಿದ್ದು ಮತ್ತೊಬ್ರು ಕಂಡುಬಿಟ್ರೆ ಅಪಮಾನ ಆಗುತ್ತೆ, ನಾನು ಮಲ್ಕೊಂಡಿಲ್ಲ, ಕಣ್ಣು ಮುಚ್ಚಿ ವಿಚಾರ ಮಾಡ್ತಿದ್ದೆ ಅಂತ ಹೇಳೋದು. ಆಕೆ ನೋಡಿದ್ಲು 2 ಸಲ 3 ಸಲ ನೋಡಿದ್ಲು. 4ನೇ ಸಲ ಏನು ಮಾಡಿದ್ಲು ಗೊತ್ತಾ, ಲೈಟ್ ಆರಿಸಿದ್ಲು, ಕೈಯನ್ನು ಪುಸ್ತಕ ತಕ್ಕೊಂಡ್ಲು, ಲೈಟ್ ಆರಿಸಿ ಭುಜ ಅಲುಗಾಡಿಸಿ ಹೇಳಪ್ಪ ಅಂದು, ನಾ ಇಲ್ಲಿ ಮಲ್ಕೊಂಡಿದ್ದೀನಿ ಅಂತ. ಆವಾಗ ನೋಡಿದೆ ಒಂದು ಲೈಟು ಇಲ್ಲ, ಪುಸ್ತಕನೂ ಇಲ್ಲ ಕೈಯಲ್ಲಿ. ಆಕೆ ಅಂದ್ಲು, ಹಿಂಗಾದರೆ ಕಷ್ಟ ಆಗ್ತದೆ ಇವನಿಗೆ, ಓದೋಕ್ಕೆ ಇವನ ಜೊತೆಗೆ ಒಂದು ಸ್ನೇಹಿತನ ಗೊತ್ತು ಮಾಡೋಣ ಅಂತ. ಅದು ನೋಡಿದಾಗ ಎಷ್ಟು ಪ್ಯಾರಲಲ್ ಅನ್ನಿಸ್ತಾ ಇತ್ತು. ಮುತಾಲಿಕ್ ಅಂತ ಹುಡುಗ ಬರ್ತಿದ್ದ ನನ್ನ ಕಡೆಗೆ, ಅವ್ನು ಹೇಳಿದ ತೀರ್ಕೊಂಡ ಹುಡುಗ ಅಂತ, ಅವ್ನು ಓದೋಕ್ಕೆ ಬರೋನು ಮನೆಗೆ. ಅವನು ನನಗಿಂತ ವಾಸಿ, ಅಂದರೆ ನನಗಿಂತ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ನಿದ್ದೆ ಮಾಡೋದ್ರಲ್ಲಿ. ಅವನು ಬಂದು ಅವನು ಹೊಸ ದಿನ ಒಂದು ಹೊಸ ಐಡಿಯಾ ಮಾಡ್ತಿದ್ದ, ಅವನು ಹೊಸ ನಿದ್ದೆ ಬರಲಾರ್ದಾಗ ನೋಡ್ಕೊಳ್ಳೋದು ಅಂತ. ಅವ್ನು ಕೂತಲ್ಲೇ ಗೊರಕೆ ಹೊಡೆಯೋ ಶಕ್ತಿ ಇತ್ತು ಅವನಿಗೆ. ನಮ್ಮ ಮಲ್ಕೊಂಡಾಗ ಗೊರಕೆ ಬರಬೇಕು ಅಂತ ಕೂತಲ್ಲೇ ಹೊಡೆಯೋ ಪರೀಕ್ಷೆ. ಅವ್ನು ನೋಡಿ ಎಷ್ಟು ಸಂತೋಷ ಆಗ್ತಿತ್ತು ನನಗಂತಂದರೆ, ನಾನು ಒಬ್ಬನೇ ಅಲ್ಲಲ್ಲ ಹಾಗೆ ತೂಕೊಡ್ಸೋದು. ನಮ್ಮ ಅಕ್ಕ ಹೇಳಿ ಹೇಳಿ ಬೈದು ಎಬ್ಸೋಳು, ನಿಮ್ಮ ಹೇಳು ಅಂಥೇಳಿ. ಅವಾಗಂತಿದ್ದೆ ನಾನು, ನಾಳೆ ಒಂದು ದಿವಸ ಪರೀಕ್ಷೆ ಮುಗಿದು ಬಿಟ್ಟ ಮೇಲೆ ಮರುದಿವಸ 3 ದಿವಸ ಚೆನ್ನಾಗಿ ನಿದ್ದೆ ಮಾಡೋಣ. ಎಲ್ಲರೂ ಹಾಗೆ ಮಾತಾಡ್ಕೊಂಡಿರ್ತೀವಿ. ಪರೀಕ್ಷೆ ಮುಗಿದ ಮೇಲೆ ಕಣ್ಣು ಹತ್ತೋದಿಲ್ಲ, ನಿದ್ದೆನೇ ಬರೋಲ್ಲ, ಆದರೆ 12 ನಿದ್ದೆ ಬರೋಲ್ಲ. ಅದು ಏನು ಪರೀಕ್ಷೆಗೂ ಸ್ನೇಹನೋ ಅದು ಗೊತ್ತಿಲ್ಲ. ಇವ್ರಿಗೂ ಅದೇ ಪ್ರವೇಶ ಅಂತ ದಿವಿಜ್ ಹೇಳ್ತಾರೆ. ಅದು ಓದಾಗ ಎಷ್ಟು ಸಂತೋಷ ಆಯ್ತು ನನಗೆ ಅಂದರೆ, ಅದು ದೊಡ್ಡವರೇ ಹಿಂಗಿರ್ಬೇಕಾದ್ರೆ ನಮಗೇನು ತೊಂದರೆ ಇಲ್ಲ ಅನಿಸ್ತು. ಅವ್ರು ಹೇಳ್ತಾರೆ, ಚಿಕ್ಕಂದಿನಲ್ಲಿ ಪುಸ್ತಕ ಕೈ ಹಿಡಿದರೆ ಸಾಕು ನಿದ್ದೆ ಬರುತ್ತಿತ್ತು ನನಗೆ. ಆ ಸಂದರ್ಭದಲ್ಲೇ ನನ್ನ ಪೂಜ್ಯ ಸೋದರತ್ತೆ ಹೀಗೆ ಹಾಡಿದ್ದು, ಪುಸ್ತಕము చేతకిస్తే ತೂಕಡಿಂಚುನೆ, ಮುಚ್ಚೋರಲು ಮುಂದ್ರ ಪೆಡ್ತೆ ಕಂಡ್ಲು ತೆರೆಚೆನೆ, ಚಕ್ಕಾನಿ ಪೆಂಡ್ಲಿ ಕೊಡಕ ಕುಕ್ಕ ಮಂಗಳಂ ಅಂತ ಹಾಡ್ತಿದ್ರಂತೆ. ಇವರು ನೋಡಿ ಹಾಡ್ತಿದ್ರಂತೆ. ಅಜ್ಜಿಗೆ ಕಾನಿಕೆರೆ ಬರ್ತಾಯಿತ್ತು, ತಮಾಷೆ ಮಾಡ್ತಾರೆ ಜನ ಅಂಥೇಳಿ ಅಜ್ಜಿಗೆ ಬೇಜಾರಾಗೋದು. ಪಾಪ ಮೊಮ್ಮಗ ನೋಡಿ ಹಾಸ್ಯ ಮಾಡ್ತಾರೆ ಎಲ್ಲರೂ. ತಂದೆಗೆ ವಿಪರೀತ ಕೋಪ. ಆಗ ಸರಿಯಾಗಿ ಹೊಡಿತಿದ್ರಂತೆ ಇವ್ರು, ನಾವು ಹಿಗ್ಗಮಗ್ಗ ಹೊಡಿತಿದ್ರಂತೆ. ಪೆಟ್ಟು ತಿಂತಾನಲ್ಲ ಮಗ ಅಂತ ಅಜ್ಜಿಗೆ ಇನ್ನೂ ನೋವಾಗೋದು. ಬೇರೆದವ್ರ ಮನೆಯವ್ರ ಲಕ್ಷ್ಯ ಇಲ್ಲ, ಬಾಕಿದವ್ರಿಗೆ ತಿಂತಾನೆ ಬಿಡು, ತಾವು ನಿದ್ದೆ ಮಾಡ್ತಾನೆ, ಪೆಟ್ಟು ತಿಂತಾನೆ ಅಂತ ಅವ್ರು ಅನ್ನೋರು. ಕೆಲವರು ಯಾಕೆ ಹೊಡಿತೀರಿ ಬಿಡ್ರಿ ಪಾಪ ಅಂತ ಕೆಲವ್ರು ಅನ್ನೋರು. ಆ ಕಡೆ ಈ ಕಡೆ ಎರಡೂ ಕಡೆ ಮಾತಾಡ್ತಿದ್ರಂತೆ. ಇವ್ರ ಪರವಾಗಿ ಮಾತಾಡೋರು ಅಜ್ಜಿ ಒಬ್ಬರೇ. ಅಜ್ಜಿ ಒಂದು ಉಪಾಯ ಎಷ್ಟು ಚೆನ್ನಾಗಿದೆ ನೋಡಿ ಉಪಾಯ, ಎಲ್ಲರಿಗೂ ಅಂತ ಅಜ್ಜಿ ಇದ್ದರೆ ಎಷ್ಟು ಚೆನ್ನಾಗಿತ್ತು. ಅಜ್ಜಿ ಒಂದು ಉಪಾಯ ಯೋಚನೆ ಮಾಡಿದ್ದಂತೆ. ನನ್ನ ಮನೆಯಲ್ಲಿ ರಾತ್ರಿ ಫಲಾಹಾರದ ಜನ 3-4 ಜನ ಯಾವಾಗಲೂ ಇರ್ತಾಯಿದ್ರು. ರಾತ್ರಿ ಫಲಾಹಾರ ಊಟ ಮಾಡಲು ಅವರು. ಅವರಿಗಾಗಿ ಉಪ್ಪಿಟ್ಟು, ತಪ್ಪಲೆ ರೊಟ್ಟಿ, ಗೊಜ್ಜಿನ ಅವಲಕ್ಕಿ ಇತ್ಯಾದಿಗಳು ತಯಾರಾಗುತ್ತಿದ್ದವು. ಆದ್ದರಿಂದ ನನ್ನ ನಿದ್ದೆಗೆ ಚಿಕಿತ್ಸೆಯಾಗಿ ಫಲಹಾರ ಸಾಮಗ್ರಿ ನೀಡುವುದು ಅಜ್ಜಿಗೆ ಕಷ್ಟವಾಗಲಿಲ್ಲ. ಆಕೆ ಥಿಯರಿ ಏನು ಹೇಳ್ತಾಳೆ, 7 ಗಂಟೆ ಹೊತ್ತಿಗೆ ದೀಪಸ್ತಂಭದಲ್ಲಿ ಹೊಂಗೆ ಎಣ್ಣೆ ಹಾಕಿ ಬತ್ತಿ ಹಚ್ಚೋದಂತೆ. ಅದರ ಮುಂದೆ ನಾನು ಕೂಡತಕ್ಕದ್ದು. 5-6 ನಿಮಿಷಗಳ ಒಳಗಾಗಿ ನಿದ್ದೆ ಬರೋದ್ರೊಳಗಾಗಿ ಏನಾದರೂ ಒಂದು ತಿಂಡಿಯ ಸಾಮಾನು ನನ್ನ ಮುಂದೆ ಬರ್ತಕ್ಕದ್ದು. ಇದರಲ್ಲಿ ಥೇರಿ ಏನಪ್ಪ ಅಂದರೆ, ಥೇರಿ ಏನು ಬರೀತಾರೆ, ಥೇರಿ ಏನಪ್ಪ ಅಂದರೆ, ಹಲ್ಲು ತುಟಿ ಅಲಗಾಡುತ್ತಿದ್ದರೆ ಕಣ್ಣು ಚಟುವಟಿಕೆ ಆಗಿರುತ್ತದೆ. ಹಲ್ಲು ತುಟಿ ಅಲಗಾಡುತ್ತಿದ್ದರೆ ಕಣ್ಣು ಚಟುವಟಿಕೆ ಆಗಿರುತ್ತದೆ ಎಂದು. ಹಾಗೆಯೇ ನಾಲಿಗೆಗೆ ಉಪ್ಪು ಖಾರ ಸವರುತ್ತಿದ್ದರೆ ಕಣ್ಣು ಎಚ್ಚರವಾಗಿರುತ್ತದೆ. ಈ ಅಜ್ಜಿಯ ಥೇರಿಗಳನ್ನು ಕೇಳಿ ನಮ್ಮ ಅಜ್ಜಿಯಂದರು ನಗುವರು. ಆದರೂ ಎಕ್ಸ್ಪರಿಮೆಂಟ್ ನಡೆಯಲಿ ಅನ್ನೋರು. 7-8 ದಿವಸ ನಡೆಯಿತು. ದಿನವೂ ತಿಂಡಿ ಮುಗಿದು ಹೋಗೋದು, ಆದರೆ ತಲೆ ಮಾತ್ರ ಝಕಾಯಿಸುತ್ತಲೇ ಇರೋದು, ನಿದ್ದೆ ಮಾಡ್ತಾನೆ ಇರ್ತಿತ್ತು. ಇನ್ನೊಂದು ಥೇರಿ ಮಾಡಿದ್ರಂತೆ ಅಜ್ಜಿ. ಇದೇನು ಮಾಡಿದ್ರೆ ನನ್ನ ಮಕ್ಕ ಮಾಡಿದ್ಲಲ್ಲ ಹಾಗೆ, ಮಗು ಒಬ್ಬನೇ ಓದಬೇಕಂದ್ರೆ ಬೇಸರ, ಜೊತೆಗೆ ಇನ್ನೊಬ್ಬರಿದ್ದರೆ ಬೇಸರ ಹೋಗಿ ಎಚ್ಚರ ಬರುತ್ತದೆ ಅಂತ ಥೇರಿ. ಆ ಥೇರಿ ಪ್ರಕಾರ ಏನು ಮಾಡಿದರು ಅಂದರೆ, ಮಧ್ವರಾಯಾಚಾರ್ಯರು ಅಂತ ಇದ್ದರು. ಅಲ್ಲಿ ಮಜ್ಜಿಗೆಹಳ್ಳಿ ಮಠದ ದಿವಾನ್ರಂತೆ ಅವರು. ಅವ್ರ ಮಗ ಹುಡುಗ ವರಾಹಮೂರ್ತಿ ಅಂತ. ಅವನು ದಿನ ಇವ್ರ ಮನೆಗೆ ಬರ್ತಾನೆ. ಇವರು ವಾರಿಗೆ ಹುಡುಗ ದಿನ ಬರೋನು.
ಅವನಿಗೆ ಬಾರೋ ಜೊತೆ ಓದ್ಕೋ ಅಂತ. ಕಂಡೀಷನ್ ಏನು? ಆತ ತಮ್ಮ ಮನೆಯಲ್ಲಿ ಊಟ ಮಾಡಿ 7:15 ಇಲ್ಲಿ ಬರ್ತಕ್ಕದ್ದು. 7:15 ಬಂದ ಮೇಲೆ ಅವನು ಪಾಪ ಮಡಿ ಮನುಷ್ಯ, ದಿವಾನ್ರ ಮಗ, ಅವನು ಅವನ ಮಡಿ ಏನಪ್ಪ ಅಂದರೆ ಮುಸುರೆ ತಿನ್ನೋಂಗಿಲ್ಲ ಅಂತ. ಮುಸುರೆ ಅಂದರೆ ಏನು ಅಂತ ಬರೀತಾರೆ. ಮುಸುರೆ ಅಂದರೆ ನೀರು ಸೋಕಿಸಿ ಬೇಯಿಸಿದ್ದು, ಅದು ಮುಟ್ಟೋಂಗಿಲ್ಲ, ಅಂದರೆ ಉಪ್ಪಿಟ್ಟು ಇತ್ಯಾದಿಗಳು ನಡೆಯೋದಿಲ್ಲ. ಆದ್ದರಿಂದ ಈಗ ಭಕ್ಷ್ಯಗಳು ಬದಲಾದವು. ಅದು ಬಂದು ಎಲ್ಲ ಕರಿದ ಭಕ್ಷ್ಯಗಳು ಬರೋಕ್ಕೆ ಶುರು ಆಯ್ತಂತ. ಅರಳಸಂಡಿಗೆ, ಚಕ್ಕಲಿ, ಕೋಡಬಳೆ, ಮುಚ್ಚೋರೆ ಇತ್ಯಾದಿಗಳು. ಈ ಹಾಳು ಮುಚ್ಚೋರೆಯಿಂದಲೇ ನಮ್ಮ ಸೋದರತೆ ಕವಿತೆಗೆ ಸ್ಫೂರ್ತಿ ಹೊಂದಿದ್ದು. 2 ತಟ್ಟೆಗಳೇ ಇರ್ತಿತ್ತಂತೆ, ಅವಗೊಂದು ತಟ್ಟೆ ಇವಾಗೊಂದು ತಟ್ಟೆ. ವರಹಮೂರ್ತಿ ನಿದ್ದೆ ಬಂದಾಗೆಲ್ಲ ಬಾಯಿ ಹಾಕ್ಕೋಬೇಕು ಅಂತ ಪದ್ಧತಿ. ಪಾಪ ವರಹಮೂರ್ತಿಗೆ ಮಾನ ಭಯ, ಎಲ್ಲಿ ತಿಂದರೆ ಏನು ತಿಂಡಿಪೋತ ಅಂತಾರೋ ಅಂತ ಭಯ, ಮಾನ ಭಯ. ಆತ ಓದುತ್ತಲೇ ಇದ್ದ. 2 ತಟ್ಟೆಗಳನ್ನು ಖಾಲಿ ಮಾಡುವ ಜವಾಬ್ದಾರಿ ನನಗೇ ಬಂತು. 2 ತಟ್ಟೆ ಖಾಲಿ ಮಾಡೋ ಜವಾಬ್ದಾರಿ. ಹೀಗೆ 2ನೇ ಎಕ್ಸ್ಪರಿಮೆಂಟ್ ಮುಗೀತು. ನನ್ನ ತಂದೆಗೆ ವಿಪರೀತ ಕೋಪ ಬಂದುಬಿಡ್ತಂತೆ. ಬಂದು ಆ ದೀಪದಲ್ಲಿದ್ದ ಹೊಂಗೆ ಎಣ್ಣೆಯನ್ನು ಕಣ್ಣಿಗೆ ಸವರಿ ಬಿಡುವುದಾಗಿ ಘಾಟರಿಸಿಕೊಂಡು ಬಂದರು. ಆ ಹೊಂಗೆ ಎಣ್ಣೆ ಹಚ್ಚಿಬಿಡ್ತೀನಿ ಕಣ್ಣಿಗೆ ನಿನಗೆ ಅಂತ. ಅವಾಗ ಅಜ್ಜ ಕಣ್ಣು ಹೋದಿತೋ ಹಾಗೆ ಮಾಡಬೇಡ ಅಂತ ಬಿಡಿಸಿದ್ರಂತೆ. ಆದರೂ ಆ ಮುಂದಿನ ಸೆಂಟೆನ್ಸ್ ಎಷ್ಟು ಚೆನ್ನಾಗಿ, ಆದರೂ ನನ್ನ ಕಣ್ಣಿಗೆ ಬುದ್ಧಿ ಬರಲಿಲ್ಲ. ಕಣ್ಣಿಗೆ ನಿದ್ದೆ ಬಂತು, ಬುದ್ಧಿ ಬರಲಿಲ್ಲ. ನನ್ನ ತಂದೆಗೆ ನನ್ನ ಮೇಲಿದ್ದ ಆಕ್ಷೇಪಗಳು 2 ಅಂತೆ. ಒಂದು, ನಾನು ಮಲಗಿಕೊಂಡು ಓದುತ್ತೇನೆಂಬುದು, 2ನೇದು ಅತಿ ನಿದ್ದೆ ಎಂಬುದು. ಎರಡೂ ನಿಜವೇ. ಅವ್ರ ಮಾತು ನೋಡ್ಬೇಕ್ರಿ, DVG ಬರೆದು ಮುಂದಿಂದು. ನಾನು ದೊಡ್ಡವನಾಗಿ ಲೋಕದಲ್ಲಿ ಬುದ್ಧಿವಂತನೆಂಬ ಭ್ರಾಂತಿಯನ್ನು ಉಂಟು ಮಾಡಿದ ಮೇಲೂ ಜನ ನನ್ನ ಬುದ್ಧಿವಂತ ಅಂತ ತಿಳ್ಕೊಂಡ್ಬಿಟ್ಟಿದ್ರು ಅಂತ ಭ್ರಾಂತಿ ಸೃಷ್ಟಿ ಮಾಡಿದ್ದೆ ಅಂತ ಹೇಳ್ತಾರೆ. ಆಗ ಕೂಡ ನನ್ನ ತಂದೆ ನಾನು ಪರೀಕ್ಷಿಸುವುದು ಬಿಟ್ಟಿರಲಿಲ್ಲ. ನಾನು ಪತ್ರಿಕೆಗಳಿಗೆ ಆರ್ಟಿಕಲ್ ಬರೆಯುವಾಗ ಹಾಸಿಗೆ ಮೇಲೆ ಮಲಗಿಕೊಂಡೇ ಬರೆಯುತ್ತಿದ್ದೆ. ಬೋರಲು ಮಲಗಿ ಪೆನ್ಸಿಲಿಂದ ಬರೆಯೋದು, ಅಂಗಾತನಾಗಿ ಮಲಗಿ ಎದೆ ಮೇಲೆ ಪುಸ್ತಕವನ್ನು ಇರಿಸಿಕೊಂಡು ಓದುವುದು, ಇವೆರಡೂ ನನ್ನ ತಂದೆಗೆ ಸರಿ ಬರುತ್ತಿರಲಿಲ್ಲ. ನೋಡಿ ಭ್ರಷ್ಟ ಗಿಷ್ಟ ಎಂದು ಹೀನಾಮಾನವಾಗಿ ಬೈಯುತ್ತಿದ್ದರು. ಹೀಗೆ ಭಗವಂತ ಈ ಮುಂದಿನ ಮಾತು ಅದು ಹೇಳಿದ್ನಲ್ಲ, ಒಂದು ಘಟನೆ ಹೇಳ್ತಾರೆ, ಮುಂದೊಂದು ಸಡನ್ನಾಗಿ ಫಿಲಾಸಫಿ ಹೋಗ್ಬಿಡುತ್ತೆ ಪಟ್ಟಂತ. ಹೀಗೆ ಭಗವಂತ ನನಗೆ ಕೊಟ್ಟಿದ್ದ ಸಂಗಾತಿ ನಿದ್ದೆ. ನನ್ನ ತಂದೆ ಬದುಕಿದ್ದಾಗಲೇ ಭಗವಂತ ಅದು ನನ್ನಿಂದ ಕಸಿದುಕೊಂಡು ಬಿಟ್ಟ. ನನ್ನ ತಂದೆ ಬದುಕಿದ್ದಾಗಲೇ ಭಗವಂತನ ಕಸಿದುಕೊಂಡು ಬಿಟ್ಟ. ಬರಬಾರದಿದ್ದಾಗ ನಿದ್ದೆ ಬಂತು, ಈಗ ಬರಬೇಕಾದಾಗ ಇಲ್ಲ. ಇದು ಶಿವನ ಅವಿವೇಕ. ಇದು ಶಿವನ ಅವಿವೇಕ. ವಯಸ್ಸಾದ ನಿದ್ದೆ ಬರಲ್ಲ, ಆಗ ಬೇಡ ಅಂದರೆ ಬರ್ತಾಯಿತ್ತು ನಿದ್ದೆ, ಈಗ ಬೇಕಪ್ಪ ನಿದ್ದೆ ಮಾಡಬೇಕು ಅಂದ್ರೆ ನಿದ್ದೆ ಬರಲ್ಲ. ಇದು ಶಿವನ ಅವಿವೇಕ ಅಂತ ಹೇಳ್ತಾರೆ. ಬಹಳಷ್ಟು ಜನರಿಗೆ ಆಗೋದು ಹಾಗೇನೆ. ಇವ್ರು LS ಪರೀಕ್ಷೆಗೆ ಓದಬೇಕಾದ್ರೆ ಅತಿ ನಿದ್ದೆ ಕಾರಣ ಅಲ್ಲ, ಎಲ್ಲಿ ಫೇಲ್ ಆಗಿಬಿಡ್ತಾನೋ ಅಂತ ಅಜ್ಜಿಗೆ ಚಿಂತೆ. ಅಷ್ಟೇ ಅಲ್ಲ, ಎಲ್ಲಿ ಅಪ್ಪ ಹೊಡೆದು ಬಿಡ್ತಾನೋ ಇವನಿಗೆ ನೋವಾಗುತ್ತಲ್ಲ ಅಂತ ಚಿಂತೆ. ಏನಾದರೂ ಮಾಡಬೇಕಲ್ಲ ಅಂತ ಅವ್ರು ಬರೀತಾರೆ. ಆಗಾಗ ಪ್ರಹಾರ ಬೀಳುತ್ತಿತ್ತು ನನಗೆ, ಚೆನ್ನಾಗಿ ಪೆಟ್ಟು ಬೀಳ್ತಿತ್ತಂತೆ. ಇದನ್ನು ನೋಡಿದಾಗ ಇವ್ರ ಮನೆ ಎದುರಿಗೆ ಕಾಶಿರಾಯರು ಅಂತಿದ್ರಂತೆ. ಅವ್ರು ತಾಲೂಕು ಆಫೀಸಲ್ಲಿ ಕೆಲಸ ಮಾಡ್ತಿದ್ದವರು. ಅವ್ರ ಹೆಂಡತಿ ಭಾಗೀರಥಮ್ಮ ಅಂತ. ಇವ್ರು ಹೊಡ್ತಾ ಬೀಳೋದು ನೋಡಿ ಭಾಗೀರಥಮ್ಮ ಅಳ್ತಾ ಇದ್ರಂತೆ. ಪಾಪ ಅವ್ರ ಮಕ್ಕಳು ಇರಲಿಲ್ಲ ಅಂತ. ಅವಾಗ ಮಗು ಹಿಂಗೆ ಹೊಡಿತಾರಲ್ಲಪ್ಪ ಅಂತ ದುಃಖ ಆಗೋದಂತೆ. ಅದಕ್ಕೆ ಅವರು ಟ್ರಾನ್ಸ್ಫರ್ ಆಗಿ ಬೌರಿಂಗ್ಪೇಟೆಗೆ ಹೋದ್ರಂತೆ. ಹೋದ ಮೇಲೆ ಅವ್ರು ಏನು ಮಾಡಿದ್ದಾರೆ, ಮನೇಲಿ ಮಾತಾಡ್ಕೊಂಡಿದ್ದಾರೆ ಅವರು, ಹಿಂಗೆ ಪಾಪ ಹೊಡ್ತಾ ಬೀಳುತ್ತೆ ಹುಡುಗನಿಗೆ, ಏನಾದರೂ ಮಾಡಬೇಕು ಅಂತ. ಯಾರೋ ಒಬ್ರು ಹೇಳಿದ್ರಂತೆ ಸ್ನೇಹಿತರು, ಇಲ್ಲ ಒಂದು ತಲೆದಿಂಬಿದೆ, ವಿಶೇಷವಾದ ತಲೆದಿಂಬಿದೆ, ಅದನ್ನು ತರ್ತೀನಿ ಅಂತ. ಆ ತಲೆದಿಂಬು ಏನಪ್ಪ ಅಂದರೆ, ಅದು ಮಾತಾ ಕೇಳಬೇಕು ಅದನ್ನು. ಒಂದು ದಿವಸ ನಮ್ಮ ತಂದೆಯನ್ನು ಕಾಗದ ಬರೆದು ಬೌರಿಂಗ್ಪೇಟೆಗೆ ಕರೆಸಿಕೊಂಡು ಆ ತಲೆದಿಂಬನ್ನು ನಮ್ಮ ತಂದೆ ಕೊಟ್ಟು ಹೇಳಿದರು, ಈ ತಲೆದಿಂಬಿನ ವಿಶೇಷವೇನೆಂದರೆ ಅದರ ನಡುವಣ ಭಾಗದ ಮೇಲೆ ತಲೆಯ ಭಾರ ಬಿದ್ದಾಗ ಅಲ್ಲಿಂದ ಕೊಯ್ಯಿಂದ ಶಬ್ದ ಮಾಡುತ್ತದೆ. ಈಗ ಮಕ್ಕಳು ಹಾಕ್ಕೊಂಡು ನೋಡಿರಬೇಕು, ಶೂಸ್ ಹಾಕ್ಕೊಂಡಾಗ ಕಿರಿ ಸಪ್ಪಳ ಬರುತ್ತಲ್ಲ, ಆ ಥರದ್ದು ಮಾಡಿದ್ದಾರೆ. ತಲೆದಿಂಬಿನ ಒಳಗಡೆ ಒಂದು ಮರದ ಚೌಕಟ್ಟಿನಲ್ಲಿ ಹತ್ತಿಯ ಅಥವಾ ಬಟ್ಟೆಯ ಚಿಂದಿಯ ನಡುವೆ ಒಂದು ಸ್ಪ್ರಿಂಗ್ ಇಟ್ಟಿದ್ದಾರೆ, ಜಂಪಕವನ್ನು ಇಟ್ಟಿದ್ದಾರೆ ಅಂತ ತೋರುತ್ತದೆ. ಅಂಥ ರಬ್ಬರ್ ಬೊಂಬೆಗಳು ಈಗ 100 ಸಿಗುತ್ತವೆ. ಆಗ ಅದು ಅಪರೂಪವಾಗಿತ್ತು. ಆ ತಲೆದಿಂಬಿನ ಮೇಲೆ ನಾನು ತಲೆ ಇಟ್ಟು ಮಲಗಿದರೆ ಅದರ ಕೊಯ್ ಟರ್ ಶಬ್ದಗಳಿಂದ ನನ್ನ ನಿದ್ರೆಗೆ ಭಂಗವಾಗಿ ನಾನು ಎಚ್ಚೆತ್ತು ಓದಿ ಏನು ಅಂತಿರಬೇಕು ಅವರು. ಅದಾದರೆ ತಂದೆ ರೇಗಿ ಹೊಡೆಯೋದನ್ನು ನಿಲ್ಲಿಸಿ ಯಾರು ಅಂತ ಹೇಳಿ ಅದನ್ನು ಕೊಟ್ಟರಂತೆ. ಬೆಂಗಳೂರಿಗೆ ಹೋಗಿ ಸಾಮಾನು ತರಿಸಿ ಕೊಟ್ಟದ್ದಾಯಿತು. ಆ ದಿಂಬು ನನ್ನ ವಶಕ್ಕೆ ಬಂದ ಮೇಲೆ 15 ದಿನದ ಕಳೆದು ಕಾಶಿರಾಯರು ಮುಳುಬಾಗಿಲಿಗೆ ಬಂದು ನಾನು ವಿಚಾರಿಸಿದರು. ನಾನು ಹೇಳಿದೆ, ಸ್ವಾಮಿ, ಮಾವ ಒಳ್ಳೆ ತಲೆದಿಂಬು ಕಳಿಸಿದ್ದೀರಿ ಮಾವ, ಚೆನ್ನಾಗಿ ನಿದ್ದೆ ಬರುತ್ತದೆ ಅಂದರೆ. ಅದು ಎಬ್ಬಿಸುವುದಲ್ಲವೇ ನಿನ್ನನ್ನು ಅಂತ ಅವರು ಕೇಳಿದ್ರಂತೆ. ಇವರು DVG ಉತ್ತರ, ಅದು ಹೇಗೆ ಎಬ್ಬಿಸುತ್ತದೆ, ಅದರ ಸದ್ದು ನನಗೆ ಕೇಳಿಸಿದ್ರಲ್ಲವೇ ಹೇಳೋದು. ಸಪ್ಪಳ ಮಾಡುತ್ತೆ, ನನಗೆ ಕೇಳಿಸ್ಬೇಕಲ್ಲ, ಅದು ಕೇಳಿಸಿದ್ರೆ ತಾನೇ ಹೇಳೋದು.
ಅದಕ್ಕೆ ಹೇಳಿ ಕೊನೆಗೆ ಬರೀತಾರೆ, ಹೀಗೆ ನನ್ನ ಭಂಡತನ ಚಿಕ್ಕಂದಿನಿಂದ ಅಭ್ಯಾಸವಾಗಿ ಬಂದಿರುವಂಥದ್ದು. ಈ ನಿದ್ದೆದು ಸ್ವತಂತ್ರ ಮಾಡಬೇಕು ಅಂತ ಹೋದರು, ಸ್ವಂತ ಪ್ರಯತ್ನ ಮಾಡಬೇಕು, ಸಾಧನೆ ಮಾಡಬೇಕು ಅಂತ ಏನೇನೋ ಪ್ರಯತ್ನ ಮಾಡಿದರು. ಸ್ಕೂಲ್ ಆಫ್ ಆರ್ಟ್ ಮಾಡಬೇಕು ಅಂತ ಹೋದರು, ಟ್ರೈನಿಂಗಿಗೆ ಹೋದರು, ಸ್ವಂತ ಉದ್ಯೋಗ ಮಾಡಬೇಕು, ಬಿಸ್ನೆಸ್ ಮಾಡಬೇಕು ಅಂತ. ಮೆಟಲ್ ಶೀಟ್ ವರ್ಕ್ ಅಂತ ಒಬ್ಬರು ಚಾರ್ಟರ್ಟನ್ ಅಂತ ಹೇಳ್ತಾರೆ, ನಿಮ್ಗೆ ಟ್ರೈನಿಂಗ್ ಕೊಡ್ತೇವೆ, ಸ್ವಂತಕ್ಕೆ ಕಾಲ ಮೇಲೆ ನಿಂತ್ಕೋಬೇಕು ನೀವು, ಈ ಮೆಟಲ್ ಶೀಟನ್ನು ಮಾಡಿ ಬೇರೆ ಬೇರೆ ಪಾತ್ರೆಗಳನ್ನು ಮಾಡೋದು ಹೇಗಿರ್ತದೆ ಅಂತ. DVG ಭಾಳ ಇಂಪ್ರೆಸ್ ಆಗಿಬಿಡ್ತು. ತಂದೆಗೆ ಪತ್ರ ಬರೆದ್ರಂತೆ, ಇನ್ಮೇಲೆ ನಾನು ಹಾಗೆ ಮಾಡಬೇಡಿ, ನನ್ನ ಕಾಲ ಮೇಲೆ ತೊಗೋಬೇಕಂತ ಮಾಡಿದ್ದೀನಿ, ಆ ಟ್ರೈನಿಂಗ್ ತೊಗೋತೇನೆ, ಆ ಮೆಟಲ್ ಶೀಟ್ ವರ್ಕಿಗೆ ಹೋಗ್ತೇನೆ ಅಂಥೇಳಿ ನನಗೆ ತಿಂಗಳ $7 ಕಳಿಸಿ ಅವರು $7 ಕೊಡ್ತಾರೆ, ಜೀವನ ಸಾಗತ್ತೆ ಅಂತ ಬರೆದ್ರು. ಇವ್ರ ಚಿಂತೆ ಆಯ್ತಂತೆ, ಯಾರನ್ನು ಕೇಳಬೇಕು ತೊಗೊಂಡು ಅವ್ರು ಹೋಗಿ ಪಕ್ಕದಲ್ಲಿ ರಾಮದಾಸಪ್ಪ ಅಂತ ಇದ್ರಂತೆ. ಅವ್ರು ಬುದ್ಧಿವಂತರು, ಅವ್ರ ಅಭಿಪ್ರಾಯ ಕೇಳಿ ಮಗನಿಗೆ ಉತ್ತರ ತಳಮಳಾಗಿದೆ ಇವರಿಗೆ, ಸ್ವಂತ ಕಾಲ ಮಿತ್ಕೋತ ಏನು ಮಾಡ್ತಾರೆ ಇವನು. ಅಲ್ಲಿ ಹೋಗಿ ಕೇಳಿದ್ರಂತೆ, ಪತ್ರ ಓದಿ ಆವಾಗ ಕ್ಷೌರ ಮಾಡಿಸ್ಕೋತಾ ಇದ್ರಂತೆ. ಮರುದಿನ ಬೆಳಗ್ಗೆ ರಾಮದಾಸಪ್ಪ ಆ ಕ್ಷೌರಕ್ಕೆ ಬಂದಿದ್ದಾನೆ, ಕ್ಷೌರ ಮಾಡಿಸ್ಕೋತಿದ್ದಾರೆ. ಆ ಕತ್ತಿಯಲ್ಲಿ ಓಡಾಡ್ತಿರ್ಬೇಕಾದ್ರೆ ಜಾಸ್ತಿ ಅಲ್ಗಡಕ್ಕಾಗಲ್ಲಲ್ಲ ಅವ್ರಿಗೆ. ಇವ್ರು ಪತ್ರ ಹಿಡ್ಕೊಂಡು ಓದಿದ್ರಂತೆ. ಸರಿ ಅಂದ್ರಂತೆ. ಏನು ಸರಿ? ಅವನು ಸ್ವತಂತ್ರನಾಗಬೇಕಂತೆ ಅಂತ ಅವ್ರು ಅಂದ್ರಂತೆ. ಈಗ ಅತಂತ್ರನಾಗಿದ್ದಾನೋ ಅಂತ ಇವ್ರ ತಂದೆ ಕೇಳಿದ್ರಂತೆ. ಇಲ್ಲ, ಏನೋ ಕಸಬು ಕಲ್ಕೋತಾನಂತೆ. ಏನು ಕಸಬಂತೆ? ಶೀಟ್ ಮೆಟಲ್ ವರ್ಕ್ ಅಂತ ಏನೋ ಮಾಡ್ತಾನಂತೆ. ಏನು ಹಾಗಂದರೆ ಅಂತ DVG ತಂದೆ ಕೇಳಿದ್ರಂತೆ. ಏನು ಶೀಟ್ ಮೆಟಲ್ ವರ್ಕ್ ಅಂದರೆ ಏನು ಅಂತ. ಅವ್ರು ಏನು ಹೇಳ್ಯಾರ ಪಾಪ, ಕ್ಷೌರ ಮಾಡಿಸ್ಕೋತಾ ಇದ್ದಾರೆ. ಆ ಮುಂದೆ ಬಟ್ಲಿತ್ತಲ್ಲ, ಕ್ಷೌರದ್ದು ಹಾಕಿದ್ದು, ಅದು ಮೆಟಲ್ ಡಬ್ಬ ಇತ್ತಲ್ಲ, ಅದು ಕಪ್ಪು ಬಟ್ಲು ಥರ ಇತ್ತಲ್ಲ, ಅದನ್ನು ತೋರಿಸಿದ್ರಂತೆ. ಇಂಥದ್ದನ್ನು ಮಾಡ್ತಾನೆ ಅಂತಂದ್ರಂತೆ. ಅದಕ್ಕೆ DVG ಬರೀತಾರೆ, ಅಲ್ಲಿಗೆ ನನ್ನ ಯೋಜನೆ ಮುಕ್ತಾಯವಾಯಿತು. ಅವ್ರು ಹೇಳ್ತಾರೆ, ವಿಧಿವಿಲಾಸ ನೋಡಿ ಆ ಕಾಲಕ್ಕೆ ನಮ್ಮ ತಂದೆ ಹೋಗ್ಬೇಕು ಅವ್ರ ಮನೆಗೆ. ಹೇಳ್ತಾರೆ, ನಮ್ಮ ತಂದೆ ಉತ್ತರ ಬರೆದ್ರಂತೆ, ನೀನು ಸ್ವತಂತ್ರನಾಗುವುದು ಬೇಡ, ಕ್ಷೌರದ ಕಸಬು ಬೇಡ, ದೊಡ್ಡವರ ವಂಶದಲ್ಲಿ ಹುಟ್ಟಿ ಮುತ್ತಾತ ಪ್ರಸಿದ್ಧನಾಗಿ ತಾತ ಪ್ರಸಿದ್ಧನಾಗಿ ಮೊಮ್ಮಗ ಕ್ಷೌರದ ಬಟ್ಟಲನ್ನು ಮಾಡುತ್ತಿದ್ದಾನೆ ಎನಿಸಿಕೊಳ್ಳೋದು ಯೋಗ್ಯವಲ್ಲ. ಅವರೊಂದು ಉದಾಹರಣೆಗೆ ಬಟ್ಲ ತೋರಿಸಿದ್ರಪ್ಪ ಅವರು. ಅದು ಸಿಕ್ಕಾಕೊಂಡ್ಬಿಡ್ತು. ನೀನು ಯೋಚನೆಯನ್ನು ಬಿಡದೆ ಹೋದರೆ ನಿನಗೂ ನನಗೂ ಸಂಬಂಧ ಹರಿಯುತ್ತೆಂದೇ ತಿಳಿಯತಕ್ಕದ್ದು ಅಂತ ಕಳಿಸಿದರು. ಅಂದ್ಬಿಟ್ಟು ನನ್ನ ಕಸಬಿನ ಹೊರದಾಟ ಮುಗಿದೋಯ್ತು. ಇನ್ಶೂರೆನ್ಸ್ ಮಾಡಬೇಕು ಅಂತ ಹೋದೆ, ಅದಾಗಲಿಲ್ಲ. ಪೋಸ್ಟ್ ಆಫೀಸಿಗೆ ಹೋಗ್ಬೇಕಂತ ಹೋದೆ, ನೌಕರಿ ಮಾಡಬೇಕು ಅಂಥೇಳಿ, ಅದು ಆಗಲಿಲ್ಲ. ಪುರೋಹಿತ ಯಾಕೆ ಆಗಬಾರ್ದು ಅಂತ ವಿಚಾರ ಮಾಡಿದೆ, ಅದು ಆಗಲಿಲ್ಲ. ಕೊನೆಗೆ ಪಟೇಲ್ಗಿರಿ ಆದರೂ ಒಳ್ಳೇದಿತ್ತೇನೋ ಅಂತಂದೆ, ಅದು ಆಗಲಿಲ್ಲ ಅಂತೆಲ್ಲ ಹೇಳಿ ಕೊನೆಗೆ ಹೇಳ್ತಾರೆ, ಬಣ್ಣದ ಕಾರ್ಖಾನೆ ಮಾಡಬೇಕು ಅಂತ 4-5 ಜನ ಹೇಳಿ ಒಂದು ಕೋಣೆ ತೊಗೊಂಡ್ರಂತೆ. ಮಷಿನ್ ಹಾಕಿ ಅರಿಬೇಕು, ಪುಡಿ ಮಾಡಬೇಕು ಅಂದು ಮಾಡಿ, ಹೀಗೆ ಅನೇಕ ಸ್ವಂತ ರಚನೆಗಳನ್ನು ಮಾಡಿ ಕೈಯಲ್ಲಿದ್ದ ಪುಡಿಗಾಸುಗಳನ್ನು ಹಾಳು ಮಾಡಿಕೊಂಡೆವು. ಇದು ದುಡ್ಡು ಹೋಯ್ತು, ಯಾವುದೂ ಆಗಲಿಲ್ಲ ಅಂತ. ಯಾವನೊಬ್ಬವ ಕ್ರಾಂತಿಕಾರಿ ಬಂದಿದ್ದ, ಅವನ ಜೊತೆಗೆ ಹೋಗಿ ಸೋಪ್ ಮಾಡೋಕ್ಕೆ ಹೋಗಿದ್ದರು. ಅದೆಲ್ಲ ಅದ್ಭುತ ಕಥೆಗಳೆಲ್ಲ. ಇದೆಲ್ಲ ಹೀಗೆ ಮಾಡ್ಕೊಂಡು ಹೋದಾಗ ಅವ್ರು ಕೆಲವರು ಹೇಳ್ತಾರೆ, ಇದು ಮಾತ್ರ ಮಿಸ್ ಮಾಡೋಂಗಿಲ್ಲ. ಚಿಕಿತ್ಸಾ ಸಂಗ್ರಹ ಅಂತ ಒಂದು ಭಾಗ ಬರುತ್ತೆ, ಯಾರೂ ಓದೋದು ಮರೆಯೋ ಸಾಧ್ಯ ಇಲ್ಲ ಅದನ್ನು. ಅದ್ಭುತ ಚಿಕಿತ್ಸಾ ಸಂಗ್ರಹ. ವೈದ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟ ಗ್ರಂಥಗಳನ್ನು, ಲೇಖನಗಳನ್ನು ಬರೆಯುವಂಥವರು ತಮ್ಮ ಸಿದ್ಧಾಂತಗಳ ಮೇಲೆ ಪುಸ್ತಕ ಬರೀತಾರಂತೆ. ಹಾಗೆ ನಾನು ಒಂದು ಸಿದ್ಧಾಂತ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಸಿದ್ಧಾಂತ ಏನಪ್ಪ ಅಂದರೆ, ನನಗೆ ತಿಳಿದ ಕೆಲವು ಕೇಸ್ ಹಿಸ್ಟ್ರಿಗಳನ್ನು ದಾಖಲೆ ಮಾಡುವುದು. ಕೇಸ್ ಹಿಸ್ಟ್ರಿ ಹೇಳ್ತಾರೆ, ಸದ್ಯಕ್ಕೆ 2 ಕಾಯಿಲೆಗಳನ್ನು ಪ್ರಸ್ತಾಪಿಸಬೇಕೆನ್ನುತ್ತೇನೆ. ನಾನು ಕಾಯಿಲೆಯಲ್ಲಿ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೇನೆ. ಆ ಕಾಯಿಲೆ ಗುಣಪಡಿಸೋದಕ್ಕೆ 2 ಕಾಯಿಲೆಗಳನ್ನು ಮಾತ್ರ ಹೇಳ್ತೇನೆ. ಮೊದಲನೇ ಕಾಯಿಲೆ ಹಸಿವು, 2ನೇದು ಅಜೀರ್ಣ. 2 ಕಾಯಿಲೆಗೆ ನಾನು ಎಕ್ಸ್ಪರ್ಟ್. ಅದಕ್ಕೆ ಅದು ಏನೇನು ಸಾಧನೆ ಹೇಳ್ತೀನಿ. ಕೆಲವರು ಹೇಗಿದ್ದರು ಅವರು ಅಂತ ಬರೀತಾರೆ. ಅವ್ರು ನೋಡಿದವರು ಶೇಷಾದ್ರಿ ಅಯ್ಯರ್ ದಿವಾನ್ರು ಹೇಗಿದ್ದರು ಅಂತ. ಪ್ರತಿ ದಿವಸ ಅವರ ಭೋಜನದಲ್ಲಿ ತರಕಾರಿಗಳು, ಭಕ್ಷ್ಯ ಭೋಜ್ಯಗಳು 4-6 ಬಗೆ ಇರ್ತಿದ್ವಂತೆ. 6 ತಿಂಗಳಿಗೆ ಒಂದು ಸಾರಿಯೋ ಇನ್ನೆಂದೋ ಅವರಿಗೆ ಅಜೀರ್ಣದ ಶಂಕೆ ಉಂಟಾದರೆ ಆಗ ಅವ್ರು ಮಾಡಿಕೊಳ್ಳುತ್ತಿದ್ದ ಔಷಧ ರೀತಿ ಹೀಗೆ. ಔಷಧ ಹೇಗಿತ್ತು ನೋಡಿ, ಅದು ಅಜೀರ್ಣ ಆಗಿದೆ ಅಂತ ಅನ್ನಿಸಿದಾಗ ಸೊಗಸಾದ ಚಿರೋಟಿ ಮಾಡಿಸೋದು, 1 ಅಡಿ ಮಧ್ಯರೇಖೆ ಉಳ್ಳ ದೊಡ್ಡ ಬೆಳ್ಳಿಯ ಡಬರಿಯಲ್ಲಿ ಅಂಗೈ ದಪ್ಪ ಸಕ್ಕರೆ ಹರಡಿಸುವುದು. ಕೆಳಗೆ ಅಂಗೈ ದಪ್ಪ ಸಕ್ಕರೆ, ಅದರ ಮೇಲೊಂದು ಚಿರೋಟಿ, ಮತ್ತೊಂದು ಪದರ ಸಕ್ಕರೆ, ಇನ್ನೊಂದು ಚಿರೋಟಿ, ಮತ್ತೆ ಸಕ್ಕರೆ, ಮತ್ತೆ ಚಿರೋಟಿ, ಹೀಗೆ 3 ಪದರ ಆದಮೇಲೆ ಒಂದು ಹಿಡಿ ಮ್ಯಾಗ್ನೇಷಿಯಂ ಸಲ್ಫೇಟ್ ಎಂಬ ಭೇದಿ ಉಪ್ಪು, ಅದರ ಮೇಲೆ ಮತ್ತೆ ಚಿರೋಟಿ, ಸಕ್ಕರೆ ಪದರೆಗಳು ಡಬರಿ ತುಂಬುವಂತೆ. ಡಬರಿ ತುಂಬಬೇಕು. ಇಷ್ಟರ ಮೇಲೆ ಬಿಸಿ ಬಿಸಿ ಕಾಯಿಸಿದ ಬಾದಾಮಿ ಹಾಲು ಸುರಿಯುವುದಂತೆ. ಹಾಲು ಸುರಿಯುತ್ತಿದ್ದಂತೆ ಫೋರ್ಕ್ ಮುಳ್ಳು ಚಮಚಗಳನ್ನು ಹಿಡಿದುಕೊಂಡು ಇಬ್ಬರು ಮೇಲಿಂದ ಕೆಳಗೂ ಕೆಳಗಿಂದ ಮೇಲೂ ತಿರುವಿ ಹಾಕಬೇಕು. ಇವರಲ್ಲ, ಯಾರು ಮಾಡಬೇಕು, ಅದನ್ನು ತಿರುವಿ ಹಾಕಬೇಕು. ಈ ಭಕ್ಷ್ಯ ಮೆತ್ತಗಾಗಿ ಅರ್ಧ ಪಾನಕ ಸ್ಥಿತಿಗೆ, ವರ್ಣನೆ ನೋಡಿರಿ ಎಷ್ಟು ಚಂದ. ಮೆತ್ತಗಾಗಿ ಅರ್ಧ ಪಾನಕ ಸ್ಥಿತಿಗೆ ಬಂದಾಗ
ಶೇಷಾದ್ರಿ ಅಯ್ಯರವರು ಅಷ್ಟನ್ನೂ ಸೇವಿಸಿದ ಮೇಲೆ ಆ ಹೊತ್ತು ಉಪವಾಸ ಇರುತ್ತಿದ್ದರು. ಮಾರನೇ ದಿನದಿಂದ ಯಥಾ ಪ್ರಕಾರ. ಇದು ಅಜೀರ್ಣಕ್ಕೆ ಔಷಧಿ. ಇದು ಎಷ್ಟು ಚೆನ್ನಾಗಿದೆ. ರಾಜ ಟಿ ಮಾಧವರಾಯರ ತಿಂಡಿ ಪೋತತನ ಇದಕ್ಕಿಂತ ಪ್ರಸಿದ್ಧವಾದದ್ದು. ಅವರ ಆಫೀಸ್ ಕೋಣೆಗೆ ಸೇರಿಕೊಂಡಿದ್ದ ಹಿಂಭಾಗದ ಕೋಣೆಯಲ್ಲಿ 4-5 ಜನ ಈ ಅಗ್ಗಿಷ್ಟಿಗೆ ಇಟ್ಕೋತಾ ಇದ್ರಂತೆ. 5-6 ಅಗ್ಗಿಷ್ಟಿಗೆ ಇಟ್ಕೋಬೇಕು, ಒಂದಲ್ಲ. ಸುತ್ತಲೂ ಮಂಚಿಕೆಗಳ ಮೇಲೆ ಬಾಂಡಲೆಗಳು, ತುಪ್ಪದ ಡಬ್ಬಗಳು, ವಿವಿಧ ವಿಧ ಕಲಸಿದ ಹಿಟ್ಟುಗಳು, ಚಕ್ಕಲಿ ಹಿಟ್ಟು, ಲಾಡು ಹಿಟ್ಟು, ಹೀಗೆ ಹಿಟ್ಟುಗಳನ್ನು ಕೊತ್ತಂಬರಿ, ಸಾಂಬಾರು ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ರಂತೆ. ಮಾಧವರಾಯರು ಆಫೀಸರ ಮೇಲೆ ಕೂತು ತಾವೇನೋ ಬರೀತಾ ಇದ್ದರು ಅಥವಾ ಯಾರೋ ಡಿಕ್ಟೇಷನ್ ಕೊಡ್ತಾಯಿದ್ರು, ಕೊಡ್ತಿರ್ಬೇಕು. ಒಬ್ರು ಯಾರೋ ಅಡುಗೆಯವ್ರು ಬಂದು ಒಂದು ದೋಸೆ ಕೊಟ್ಟರು ಅಂತ ಇಟ್ಕೊಳ್ಳಿ. ಅವ್ರಿಗೆ ದೋಸೆ ಅವ್ರು ಹೆಂಗೆ ಬರ್ತಾರೆ ನೋಡಿ, ಒಂದು ಚೂರನ್ನು ಬಾಯಿಗೆ ಹಾಕಿಕೊಂಡು ಅಥವಾ ಹಾಕ್ಕೊಳ್ಳೋದಕ್ಕೆ ಮೊದಲೇನೋ ಏನೋ ಪಕೋಡ ಇಲ್ವೇನೋ ಅನ್ನೋರಂತೆ. ಮರುಕ್ಷಣದಲ್ಲೇ ಬಿಸಿ ಬಿಸಿ ಪಕೋಡ ಅವ್ರ ಮುಂದೆ ಬರುವುದು. ಆಮೇಲೆ ಎಷ್ಟು ದಿನವಾಯಿತು ಘೀವರ್ ತಿಂದು ಅನ್ನೋದಂತೆ. ಅಂದ ತಕ್ಷಣ ಘೀವರ್ ಸಿದ್ಧ. ಅವರು ಕೇಳಿದ ಹಾಗೆ ತಿಂಡಿ ತಕ್ಷಣ ಬಾರದಿದ್ದರೆ ಅಡಿಗೆಯವನಿಗೆ ಎತ್ತಂಗಡಿ, ಕೆಲಸನೇ ಹೋಗ್ತಿತ್ತು ಅವನು. ಹೀಗೆ ಅವರು ಮನೆಯಲ್ಲಿ ಇದ್ದಷ್ಟು ಹೊತ್ತು ಏನಾದರೂ ತಿನ್ನುತ್ತಲೇ ಇದ್ದರಂತೆ. ಹಾಗೆ ತಿನ್ನುತ್ತಿದ್ದರಿಂದಲೇ ಅವರ ಅದ್ಭುತವಾದ ಮೇಧಾಶಕ್ತಿ ಎಂದು ಕೆಲವರು ವಾದ ಮಾಡುತ್ತಿದ್ದರು ಅಂತ. ಯಾವಾಗಲೂ ತಿಂತಾಯಿದ್ರು ಅಂತ. ಶೇಷಯ್ಯ ಶಾಸ್ತ್ರಿಗಳು ಭೋಜನಕ್ಕೆ ಎತ್ತಿದ ಕೈ. ಇದಕ್ಕೆ ಸ್ವಲ್ಪ ಮುಂದೆ ಅವ್ರು ಹೇಗೆ ಮಾಡ್ತಿದ್ರು ಅಂತ, ಭಾರಿ ಸ್ಥೂಲ ದೇಹ ಅಂತ ಅಯ್ಯರ್ ಶಾಸ್ತ್ರಿಗಳು. ಕೋರ್ಟ್ಗಳಿರುವಂಥ ಅರ್ಧಚಂದ್ರಾಕಾರದ ಮೇಜು, ಹಿಂಗೆ ಅರ್ಧಚಂದ್ರಾಕಾರ ಮೇಜು, ನಡು ಸ್ವಲ್ಪ ಬಿಡು, ಹೊಟ್ಟೆ ಹೋಗಬೇಕಲ್ಲ, ಅಸಾಧ್ಯ. ಅವರು ಸ್ಥೂಲ ಕಾಯರು, ಮೈ ಬಲು ಸ್ಥೂಲ, ಏಳುವುದು, ಕೂಡುವುದು, ಓಡಾಡುವುದು ಬಹುಶ್ರಮ. ಅವರು ಭೋಜನಕ್ಕಾಗಿ ಮಾಡ್ಕೊಂಡಿದ್ದು ಏರ್ಪಾಟ್ ಹಾಗೆ ಮಾಡ್ಕೊಂಡು ಟೇಬಲ್ ಮೇಲೆ ಆ ಬಹುಕುಕ್ಷೀಯ ಗಾತ್ರಕ್ಕೆ ಹೊಂದೋ ಹಾಗೆ ಒಂದು ಟೇಬಲ್ ಹೀಗೆ. ಇಲ್ಲಿಂದ ಅವ್ರ ಕೈ ನೆಲ್ಕೋದು ಎಡಗಡೆಯಿಂದ ಬಲಗಡೆವರೆಗೂ ಒಂದು 25-26 ಐಟಮ್ ಇರಬೇಕಂತ ಟೇಬಲ್ ದಿನಾಲು. ಅಂದ್ರೆ ಅವ್ರು ಬಗ್ಗಬಾರ್ದು, ಬರೆದಿದ್ದಾರೆ, ಚಂದ ಬರೆದಿದ್ದಾರೆ ಅವರು ಎಲ್ಲಿ ಕೈ ಇಟ್ಟರೆ ಅಲ್ಲಿ ಒಂದು ಭಕ್ಷ್ಯ. ಬಗ್ಗಬೇಕಾದ ಪ್ರಯಾಸವಿಲ್ಲ, ಅದು ಸಾಧ್ಯವೂ ಇರಲಿಲ್ಲ, ಅದು ಬರೆದಿರೋರು. ಹೀಗೆ ಭೋಜನ ಮಾಡಿದವರು ಅವರು. ಆನಂದರಾಯರು ಅವರು ತಂದೆ ಮಾಧವರಾಯರಕ್ಕಿಂತ ಅಷ್ಟು ಜಾಸ್ತಿ ಊಟ ಮತ್ತೊಬ್ಬರಿಗೆ ಮಾಡಿಸ್ತಾ ಇದ್ರಂತೆ. ಅವರು ಊಟ ಮಾಡಿಸ್ಬೇಕಾದ್ರೆ ಇಬ್ಬರನ್ನ ಇಟ್ಕೊಂಡಿದ್ರಂತೆ ಹುಡುಗರನ್ನ. ಅವ್ರು ಹೇಗಿದ್ದರು ಅಂತ ಎಷ್ಟು ಚಂದ ಹೇಳ್ತಾರೆ ಅವ್ರು ಹೇಗಿದ್ದರು ಅಂತ. ಅವರು ಶುಭ್ರವಾದ ಬಟ್ಟೆಯನ್ನುಟ್ಟು, ಕಿವಿಯಲ್ಲಿ 10 ಕಡಕನ್ನು, ಕೈಯಲ್ಲಿ ಉಂಗುರವನ್ನು ತೊಟ್ಟು, ಹಣೆಯಲ್ಲಿ ವಿಭಾತಿ ಉಟ್ಟು, ಅಂಗವಸ್ತ್ರವನ್ನು ಭುಜದ ಮೇಲೆ ಧರಿಸಿ, ಹುಟ್ಟಿದ್ದ ದಟ್ಟಿಗಳನ್ನು ಮೊಳಕಾಲಿಂದ ಕೊಂಚ ಮೇಲಕ್ಕೆ ಕಟ್ಟಿ, ಪಂಕ್ತಿಗಳ 2 ಕೊನೆಗಳಲ್ಲಿ ಅಲ್ಲೊಬ್ಬ ಇಲ್ಲೊಬ್ಬ ನಿಲ್ಲುವರು. ವರ್ಣನೆ ಹೇಗಿರುತ್ತೆ ನೋಡಿ, ಅದು ಒಂದು ಚೂರು ಬಿಡಲ್ಲ ಅಂತ. ಬೀಸಣಿಕೆ ಹಾಗೋ ಶಾಸ್ತ್ರ. ಆದರೆ ಅವ್ರ ಕೆಲಸ ಏನು ಅಂದರೆ, ಯಾರ ಎಲೆಯಲ್ಲಿ ಏನು ಖಾಲಿಯಾಗಿದೆ ನೋಡ್ತಾ ಇರಬೇಕು. ಆ ತಕ್ಷಣ ಅವ್ರು ಬೇಡ್ಕೋತಿದ್ರಂತೆ, ದಯವಿಟ್ಟು ನಿಮಗೆ ಏನು ಬೇಕಾದರೂ ಅದನ್ನು ಬಾಯಿಂದ ಕೇಳಬೇಡಿ, ನಮ್ಮ ಕಡೆ ನೋಡಿದರೆ ಸಾಕು, ನಿಮಗೇನು ಬೇಕೋ ಹಾಕ್ಸ್ಬಿಡ್ತೀವಿ. ಯಾಕಂದರೆ ದಿವಾನ್ ಹೇಳಿದ್ದಾರಂತೆ, ನೀವು ಕೇಳಿದ್ದು ಯಜಮಾನರ ಕಿವಿಗೆ ಬಿದ್ದರೆ ನಮಗೆ 8 ಆಣೆ ಜುಲ್ಮಾನೆ ಹಾಕ್ತಾರೆ. ಇವ್ರು ನೋಡ್ಕೊಳ್ಳೋರಿಗೆ ಯಾರಾದರೂ ಒಂದು ವಸ್ತು ಬೇಕು ಅಂತ ಕೇಳಿದರೆ ನೀವು ಜವಾಬ್ದಾರಿ ನೋಡ್ಕೊಂಡಿಲ್ಲ ಅಂತ 8 ಆಣೆ ಹಾಕ್ತಿದ್ರಂತೆ. ಈ ಥರದ್ದು ಅವ್ರು ಆಗ್ತಾಯಿತ್ತು ಅಂತ. ಇವರು ಹೇಗೆ ಆ ಥರದ್ದು ಮಾಡ್ಕೊಂಡಿದ್ದು. ಕೊನೆಗೆ ಒಂದು ಮಾತು ಬರ್ತದೆ, ಅದು ಅಂತ ಹೇಳ್ತೀನಿ, ಯಾಕೆ ಟೈಮ್ ಜಾಸ್ತಿ ಆಗಬಾರ್ದು. ಇದು ಮಾತ್ರ ಭಾಳ ಅದ್ಭುತವಾದದ್ದು. ಇವ್ರ ಮನೆಯಲ್ಲಿ ಒಬ್ಬ ಹುಡುಗ ಇದ್ದ, ವೆಂಕಟರಾಯ ಅಂತ. ಅಲ್ಲೊಂದು ನಂಜುಂಡಪ್ಪನ ಹೋಟೆಲ್ ಒಂದು ಬಂದಿತ್ತು. ಹೋಟೆಲ್ ಆಗ ತಾನೇ ಹೊಸದಾಗಿ ಬಂದದ್ದು, ಎಲ್ಲರೂ ಹೋಟೆಲಿಗೆ ಹೋಗ್ತಿರಲಿಲ್ಲ, ಅವಾಗವಾಗ ಹೋಗೋರು. ಈತ ಹೋಗೋನು ಊರಿಂದ ಬಂದಿದ್ದಾನೆ. ಒಂದು ಸಲ ಹೊಟ್ಟೆ ನೋವು ಅಂತ ಬಂದಂತೆ. ಬಂದಾಗ ಏನಾಗಿದೆಯೋ ಅಂತ ಕೇಳಿದ್ರಂತೆ. ಏನಿಲ್ಲ, ಸ್ವಲ್ಪ ಹೊಟ್ಟೆ ನೋವು ಅಂದ. ಏನು ಅಪಥ್ಯ ಅಂತ ಕೇಳಿದರು. ಏನಿಲ್ಲ ಅಂತ ಹೇಳಿದ. ಅದಕ್ಕೆ ಹೇಳಿದ್ರಂತೆ ಮಕ್ಕದದ್ದು ದಿವಿಜ್ ಹೇಳಿದ್ರಂತೆ, ನೀನು ನೋಡು, ಹೊಟ್ಟೆ ನೋವು ಒಂದು ಬಿಟ್ಟರೆ ಸಾಕು, ನಮ್ಮಪ್ಪ ನಮ್ಮ ಅಜ್ಜಿ ನಿನ್ನ ಬಾಯಿಗೆ ಔಷಧ ಹಾಕಿಬಿಡ್ತಾರೆ, ಸುಮ್ಮನೆ ಬೋರ್ಲಾಗಿ ಮಲ್ಕೋ ಹೊಟ್ಟೆ ಹಿಡ್ಕೊಂಡು ಅಂತ. ಪಾಪ ಒದ್ದಾಡಿ ಹೋಗಿದ್ದಾನ ಅವನು. ಗಟ್ಟಿಯಾಗಿ ಮುಳುಗಬೇಡ ಅಂತಿವ್ರು ಹೇಳೋರು. ಅವನು ಬೋರ್ಲು ಮಲ್ಕೊಂಡು ಕಿಬ್ಬೊಟ್ಟೆ ಅನ್ನೋದಕ್ಕೆ ಅದಿಮಿಕೊಳ್ಳುವುದಂತೆ ನನ್ನ ಮಾವ ಅವನಿಗೆ ಉಪದೇಶ ಮಾಡಿದ. ವೆಂಕಟರಾಯ ಹಾಗೆ ಮಾಡಿದ. ಮಾರನೇ ದಿನ ನೋವು ಇನ್ನೂ ಜೋರಾಯಿತು, ತಡ್ಕೊಳಕ್ಕೆ ಆಗಬೇಕಲ್ಲ. ವೆಂಕಟರಾಯ ಅಳುವುದಕ್ಕೆ ಶುರು ಮಾಡಿದ. ಬಗ್ಗಿ ಕುರಿ ಕೋಣಗಳಂತೆ ಮುಂಗೈಯನ್ನು ನೆಲದ ಮೇಲೆ ಊರಿಕೊಂಡು ಅಳೋಕ್ಕೆ ಶುರು ಮಾಡಿದ. ಆಗ ನಮ್ಮ ಅಜ್ಜಿ ಬಂದು, ಎಲ್ಲ ವೆಂಕಟರಾಯ ಈಗಲಾದರೂ ಹೇಳಪ್ಪ, ಏನು ಮಾಡ್ಕೊಂಡಿದ್ದೀಯೋ ಅಂತ. ಅವನ ಕಡೆಗೆ ಗಾಬರಿ ಆಗಿಬಿಟ್ಟು ತಂದೆ ಬಂದರು, ಡಿ ವಿ ಜಿ ತಂದೆ. ಅವ್ರು ಹೊಡಿತಾರೆ ಅಂತ ಗೊತ್ತು. ಗಾಬರಿ ಆಗಿಬಿಟ್ಟು, ಮೊನ್ನೆ ನಮ್ಮ ಅಣ್ಣ ಬಂದಿದ್ದಾಗ ಕಾಸು ಕೊಟ್ಟು ಏನಾದರೂ ತಗೋ ಅಂದ. ನಾನು ನಂಜುಂಡಯ್ಯನ ಅಂಗಡಿಗೆ ಹೋಗಿ ಇದೆರಡು ಬಾಯಿಗೆ ಹಾಕ್ಕೊಂಡೆ ಅಂತಂದೆ. ಅದೆರಡು ಅದು ಭಾಳ ಚೆನ್ನಾಗಿದೆ. ಇವೆರೆಂಟು ಅವೆರೆಂಡು ಅಂತ. ಇವೆರೆಂಡು ಹಾಕ್ಕೊಂಡೆ ಬಾಯಿಗೆ, ಅವೆರಡು ಅಂತ ಹಾಕ್ಕೊಂಡೆ ಅಂತ. ಅವನ ಮನೆ ಹಾಳಾಗ ಅಂತ ಬೈದ್ನಂತೆ. ಎಲ್ಲರೂ ನಕ್ರಿ. ಅಲ್ಲೋ 2 ಅಂದರೆ ಏನು ಹಾಕ್ಕೊಂಡೆ 2
ಅಂತ ಕೇಳಿದ್ರಂತೆ. ಏನು ಜಾಸ್ತಿ ತಿನ್ನಲಿಲ್ಲ, 2 ಪಕೋಡಾಲು, 2 ಬೋಂಡಾಲು, ರವಂತ ಖಾರ ಸೇವು, 2 ಪಕೋಡ, 2 ಬೋಂಡ, ಒಂದಿಷ್ಟು ಖಾರ ಸೇವು ತಿಂದಿದ್ದೇನೆ ಅಂತ. ಎಲ್ಲರೂ ನಕ್ಕರಂತೆ. ತಂದೆ ನಗಲಿಲ್ಲ. ಒಳಗಡೆ ಹೋದವರೇ ದೇವ್ರ ಮನೆಗೆ ಉದ್ಧರಣೆ ತಂದ್ರಂತೆ. ತಂದು ಅವನ ಬಾಯಲ್ಲಿ ಹಲ್ಲೊಳಗೆ ಹಾಕಿ ಎತ್ತಿದರಂತೆ. ಅವನು ಔಷಧಿ ಹೋಗಬಾರ್ದು ಅಂತ ಹಲ್ಲು ಗಟ್ಟಿ ಇಟ್ಕೊಂಡಿದ್ದಾನಲ್ಲ, ಅಗಲ ಮಾಡಿ ಕಡಲೆ ಹುಳಿ ತುಂಬಿದ್ರಂತೆ ಬಾಯೊಳಗೆ. ಕಡಲೆ ಹುಳಿ ಅಂತ ಔಷಧಿ ಮಾಡ್ತಿದ್ರು. ಕಡಲೆ ಬೆಳೆ ಬೆಳೆದಾಗ ಆ ಚಂದ್ರನ ಬೆಳಗ್ಗೆ ಬಿದ್ದಾಗ ತೆಳ್ಳಗನ ಬಟ್ಟೆ ಹಾಕೋದಂತೆ. ಆ ಮಂಜು ಬೀಳ್ತದಲ್ಲ, ಅದನ್ನೆಲ್ಲ ಹಿಂಡ್ಕೊಂಡು ಅದನ್ನು ಪಚನಕ್ಕೆ ಔಷಧಿ ಅಂತ ಕೊಡ್ತಿದ್ರು. ಭಾಳ ಚೆನ್ನಾಗಿ ಔಷಧಿ ಅಂತ. ಅದನ್ನು ಹಾಕಿದ ಮೇಲೆ ಕುಡಿಸ್ಬಿಟ್ರೆ ಬಿಡಲಿಲ್ಲ ಅವನಿಗೆ. ಹಾಕಿ ಪ್ರಯೋಗ ಮಾಡಿದ್ದಾದಮೇಲೆ ಇನ್ನೊಂದು ಸ್ವಾರಸ್ಯ, ಅದನ್ನು ಪೂರ್ವಾಷಾಢ ಉತ್ತರಾಷಾಢ ಎಂದು ಭಾವಿಸಬಹುದು. ಅಂದರೆ ವಾಂತಿ ಭೇದಿ ಅಂತ. ಇದಾದ ಮೇಲೆ ವೆಂಕಟರಾಯನ್ ನೋವು ನಿಂತು. ಅಂದರೆ ಅದಾದರೂ ಅಡ್ಡಿಲ್ಲ, ತಿನ್ನೋದು ಬಿಡಬಾರ್ದು ಅಂತ ಒಂದು ಪ್ರಯತ್ನ ಇವ್ರದ್ದು. ಹೀಗೆಲ್ಲ ಆದದ್ದು ಕೊನೆಗೆ ಒಂದು ಮಾತನ್ನು ಹೇಳಬೇಕು ನಾನು. ಈ ಪುಸ್ತಕದ ಕೊನೆಗೆ ಬರುವಂಥದ್ದು ಡಿ ವಿ ಜಿಯವರ ಸಮಗ್ರ ಜೀವನ ದರ್ಶನ ಹೇಗಿರ್ತದೆ ಅಂತ. ಕೊನೆ ಘಟನೆ ಬರೀತಾರೆ. ಅವರು 1920-21 ಹೊತ್ತಿಗೆ ಈ ಬೆಂಗಳೂರು ಹೊಸ ತರಗಪೇಟೆ ಪೂರ್ವ ದಿಕ್ಕಿನ ಮಂಡಿ ಅಂಗಡಿ ಸಾಲು, ವಿಕ್ಟೋರಿಯಾ ಆಸ್ಪತ್ರೆ ಪಶ್ಚಿಮ ಕಾಂಪೌಂಡ್ ಎದುರಿಗೆ ಸಾಲಿಡದ ಅಂಗಡಿ ಇದೆಯಲ್ಲ, 3ನೇದು 4ನೇದು ಅಂಗಡಿಯಲ್ಲಿ ಆವಾಗ ದಿ ಕರ್ನಾಟಕ ಇಂಗ್ಲೀಷ್ ಪತ್ರಿಕೆ ಹಚ್ಚಾಗ್ತಿತ್ತಂತೆ. ಡಿ ವಿ ಜಿ ಅಲ್ಲಿ ಹೊರಗಡೆ ಕುರ್ಚಿ ಹಾಕ್ಕೊಂಡು ಆ ಪ್ರೂಫ್ ಕರೆಕ್ಷನ್ ಮಾಡ್ತಾಯಿದ್ರು. ಅವ್ರ ಕಣ್ಣಿಗೆ ಒಂದು ದೃಶ್ಯ ಬಿತ್ತು. ಇದ್ರ ಬಗ್ಗೆ ಇತ್ತೀಚೆಗೆ ಬರದೆ ಕೂಡ ನಾನು, ಭಾಳ ಚಂದ ಅನಿಸಿದ ಘಟನೆ ನನಗದು. ಆ ಪ್ರೆಸ್ಸಿನ ಮಂಡಿಯ ಹಿಂದುಗಡೆಯ ವರಾಂಡದಲ್ಲಿ ಆ ಮಂಡಿಗೆ ಸೇರಿದಂಥ ಒಬ್ಬ ಮುದುಕಿ ಇರ್ತಿದ್ರಂತಲ್ಲಿ. ಆ ಮುದುಕಿ ಆ ಮಂಡಿ ಅಂಗಡಿಯಲ್ಲಿ ಕಸ ಗುಡಿಸೋಳು. ಆ ಮುದುಕ ತುಂಬ ವಯಸ್ಸಾಗಿದ್ದರಿಂದಲೋ ಏನೋ ಯಾವಾಗಲೂ ಮಲಿಗೆ ಇರುತ್ತಿದ್ದ. ಆ ಹೆಂಗಸು ತಾನು ಬೆಳಗ್ಗೆ ಕೆಲಸ ಮಾಡುವಾಗ, ಅಂದರೆ ಕಸ ಗುಡಿಸುವಾಗ ಏನೇನು ಸಿಗ್ತಾವಲ್ಲ, ತರಕಾರಿ ಬಿದ್ದಿರ್ತಾವಲ್ಲ, ಕೊಂಚ ಕೊಳೆತ ಈರುಳ್ಳಿ, ಹುಳಿತ ಆಲೂಗಡ್ಡೆ, ಕರಟ ಬದನೆಕಾಯಿ ಇವನು ಸಂಗ್ರಹ ಮಾಡ್ತಿದ್ಲು. ಮಧ್ಯಾಹ್ನ ಆಕೆ ಈರುಳ್ಳಿ ಆಲೂಗಡ್ಡೆಗಳ ಕೊಳಕು ಹುಳುಕಲೆಲ್ಲ ತೆಗೆದು ಹಾಕಿ ಸರಿಯಾದ ಭಾಗಲೆಲ್ಲ ತೊಳೆದು ಅಡುಗೆ ಮಾಡ್ತಾಯಿದ್ಲಂತೆ. ಪದಾರ್ಥಗಳು ಬೇಯುತ್ತಾ ಘಮಲೆದ್ದು ಬೀದಿಯೆಲ್ಲ ವ್ಯಾಪಿಸುವುದು, ನನ್ನ ಮೂಗಿಗೂ ತಲುಪುವುದು. ನೋಡಿ ಆ ಮುದುಕಿ ಮಾಡ್ತಿರುವಂಥ ಕೆಲಸ. ಇದಾದ ಮೇಲೆ ಸ್ನಾನ. ಅವ್ರಿಗಿದ್ದದ್ದು 2-3 ಮಡಕೆಗಳು ಮಾತ್ರ. ಒಂದು ಹಿಟ್ಟು ಬೇಯಿಸೋದಕ್ಕೆ, ಇನ್ನೊಂದು ಅಂಬಲಿ ಮಾಡುವುದಕ್ಕೆ, ಇನ್ನೊಂದು ಕುಡಿಯುವ ನೀರಿಟ್ಟುಕೊಳ್ಳೋದಕ್ಕೆ, ಇನ್ನೊಂದು ದೊಡ್ಡ ಮಣ್ಣಿನ ಗಡಿಗೆ ಸ್ನಾನಕ್ಕೆ ನೀರಿಗೆ. ಆ ಹೆಂಗಸು ತಾನು ಸಂಪಾದಿಸಿ ತಂದಿದ್ದ ಕಸಕಡ್ಡಿಗಳನ್ನು ಆ ಒಲೆಗೆ ಹಾಕಿ ಆ ಗಡಿಗೆಯಲ್ಲಿ ನೀರು ಕಾಯಿಸೋಳು. ಆ ಬಿಸಿ ನೀರನ್ನು ಗಂಡನಿಗೆ ಸ್ನಾನ ಮಾಡಿಸೋಳು. ಗಮನಿಸಬೇಕು, ಆ ಮುದುಕರಿಗೆ ಹೇಳೋಕ್ಕಾಗ್ತಾಯಿಲ್ಲ. ಅದು ಎಷ್ಟು ಚೆಂದ ನೋಡಿ. ಅದೂ ಸಾವಕಾಶವಾಗಿ ಆತನ ಮೈ ಹುಣ್ಣಾಗಿ ಕರಟು ಕಟ್ಟಿದ್ದ ಗಡಿಯೆಲ್ಲ ಮೆತ್ತಗೆ ಕೈ ಸವರುತ್ತಾ ಅವನ ನೋವು ಆಯಾಸವು ಪರಿಹಾರವಾಗುವಂತೆ ಬಿಸಿ ನೀರು ಹಾಕೋಳು. ಅವನು ಆ ಸಂತೋಷದಲ್ಲಿ ನಗುಮುಖದಿಂದ ಸ್ನಾನ ಮಾಡಿಸಿಕೊಳ್ಳುವನು. ಹಾಯ್ ಎಂದು ಮಧ್ಯೆ ಮಧ್ಯೆ ಉದ್ಗಾರ ಮಾಡುವನು. ಸ್ನಾನವಾದ ಬಳಿಕ ಅವರ ಕೊಳೆಯ ಬಟ್ಟೆಯಿಂದಲೇ ಮೈ ಒರೆಸಿಕೊಳ್ಳುವನು. ಇದೆಲ್ಲ ಬಯಲಿ ನಡೆದಿದ್ದರಿಂದ ನನ್ನ ಕಣ್ಣಿಗೆ ಕಾಣಿಸ್ತಾ ಇತ್ತು. ಬಳಿಕ ಆಕೆ ಇದನ್ನು ಗಮನಿಸಬೇಕಾದ ಭಾಳ ಚಂದ. ಆಕೆ ಒಂದು ಊಟದೆಲೆಯನ್ನು ಹಾಕಿ ಅದರ ನಡುವೆ ಬಿಸಿ ಬಿಸಿ ರಾಗಿ ಹಿಟ್ಟಿನ ಮುದ್ದೆಯನ್ನು ಇರಿಸುವಳು. ತಂಬಿಗೆ ಗಾತ್ರದ ದೊಡ್ಡ ಮುದ್ದೆ. ಅದರಲ್ಲಿ ಬಟ್ಟೆಲಿನಂತ ಕೈಯಿಂದ ಕೊರೆಯುವಳು, ಕಟ್ಟಿದ ಕೊಳದಂತೆ. ಅದರ ನಡುವೆ ತಾನು ಕಾಯಿಸಿದ ಅಂಬಲಿಯನ್ನು ಹಾಕುವಳು. ಮುದುಕನು ಹಿಟ್ಟಿನ ಸ್ವಲ್ಪವನ್ನು ತೆಗೆದು ತುಂಡು ಮಾಡಿ ಅಂಬಲಿಯಲ್ಲಿ ಎದ್ದಿ ಬಾಯಲ್ಲಿಟ್ಟುಕೊಂಡು ಚಪ್ಪರಿಸಿ ನಗುವನು, ಒಂದೊಂದು ಮಾತಾಡುವನು, ಆಕೆ ಮಾತಾಡುವಳು. ಈ ಊಟ ಅರ್ಧ ಗಂಟೆ ನಡೆಯುವುದು. ಇದನ್ನು ಸಾಕ್ಷಿಯಂತೆ ನೋಡುವುದು ನನಗೊಂದು ಸಂತೋಷದ ವಿಷಯವಾಗಿತ್ತು. ಸಂಜೆಯೂ ತಪ್ಪದೇ ನಾನು ಇದನ್ನು ಬಹಳ ಕುತೂಹಲದಿಂದ ನೋಡುತ್ತಿದ್ದೆ. ನನಗೆ ಮಹದಾನಂದವನ್ನು ಕೊಟ್ಟಂಥ ಘಟನೆ ಇದು ಅಂಥೇಳಿ ಕೊನೆ 3 ಸಾಲು ಹೇಳಿಬಿಡ್ತೇನೆ. ಅದ್ಭುತ ಮಾತು. ಇಡೀ 8ನೇ ಸಂಪುಟಕ್ಕೆ ಕಿರೀಟಪ್ರಾಯವಾದಂಥ 3 ಮಾತು. ಡಿ ವಿ ಜಿಯವರ ಜೀವನ ದರ್ಶನ ಹೇಳುವಂಥ ಮಾತು. ಆನಂದಕ್ಕೆ ಕಾರಣವಾದದ್ದು ಯಾವುದು? ಆ ಮುದುಕಿ ಸಂತೋಷಪಟ್ಟರಲ್ಲ, ಕಾರಣ ಆದದ್ದು ಯಾವುದು? ಕಾರಣ ಇಲ್ಲಿಯ ಪ್ರೀತಿ. ಅನ್ಯೋನ್ಯ ಪ್ರೀತಿ ಆ ಮುದುಕಿಯರ ಬಡತನವನ್ನು ಮರೆಯಿಸಿತ್ತು. ಅವರಿಗೆ ಆಗ ಲಾಟರಿಯಿಂದಲೋ ಬೇರೆಯಿಂದಲೋ ಹಣ ಬಂದಿದ್ದರೆ ಅದರಿಂದ ಅವರಿಗೆ ಈ ವಯಸ್ಸಿನಲ್ಲಿ ಏನು ತಾನೇ ಪ್ರಯೋಜನ ಆಗುತ್ತಿತ್ತು? ಹಣ ಪ್ರಯೋಜನಕ್ಕೆ ಬಾರದ ವಯಸ್ಸು ಅವರದು. ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ಅವರ ಮುಪ್ಪನ್ನು ಮರೆಯಿಸಿ ಯೌವನವನ್ನು ತಂದುಕೊಟ್ಟಿತು. ಇನ್ನೂ ಹೆಚ್ಚಾಗಿ ಆ ಪ್ರೀತಿಯು ಅವರ ನೊಂದ ಬಡಕಲು ಕೊಯ್ಕಲು ಮೈಗಳಲ್ಲಿ ಅವರಿಗೆ ಸೌಂದರ್ಯ ದರ್ಶನ ಮಾಡಿಸಿತು. ಪ್ರೀತಿಯೇ ಸೌಂದರ್ಯ. ಪ್ರೀತಿ ಸಾಲದೆ ಹೋದಲ್ಲಿ ಆಭರಣ, ಅಲಂಕಾರ, ಐಶ್ವರ್ಯಗಳು ಬರೀ ಭಾರವಾಗುತ್ತವೆ. ಪ್ರೀತಿಯೇ ಸೌಂದರ್ಯ, ಪ್ರೀತಿಯ ಐಶ್ವರ್ಯ. ಪ್ರೀತಿ ಅಂದರೆ ಹೃದಯ ವಿಕಾಸ. ಇದು ಆ 8ನೇ ಸಂಪುಟದ ಕೊನೆಯ ಮಾತು. ಅಂದರೆ ಈ ಜೀವನವನ್ನು ನೋಡುವಂಥ ಬಗೆ ಹೇಗಿತ್ತು ಅಂತ. ಯಾವ ಜೀವನವನ್ನು ಪ್ರೀತಿಯಿಂದ ಕಂಡಾಗ ಆ ಜೀವನ ಸುಮಧುರ ಅನಿಸುತ್ತೆ.
ಬಡತನ ಮುಖ್ಯ ಆಗೋದಿಲ್ಲ. ಶ್ರೀಮಂತಿಕೆ ಇದ್ದರೂ ಆ ಪ್ರೀತಿ ಕಣ್ಣಲ್ಲಿ ಇಲ್ಲದೆ ಹೋದರೆ ಅದು ಭಾರ ಆಗ್ತದೆ, ತಡ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋದು ಡಿ ವಿ ಜಿಯ ಜೀವನ ದರ್ಶನ ಇದು. ಬಡತನ ಇರಲಿ, ಸುಖತನ ಇರಲಿ, ಶ್ರೀಮಂತಿಕೆ ಇರಲಿ, ಕಷ್ಟ ಇರಲಿ, ಅದರೊಳಗೆ ಪ್ರೀತಿಯನ್ನು ಕಂಡುಕೊಳ್ಳುವಂಥ ಗುಣ ಇದೆಯಲ್ಲ, ಅದು ಡಿ ವಿ ಜಿಯವರ ಮೂಲ ಸ್ವಭಾವ ಆಗಿರುವಂಥದ್ದು. ಅದನ್ನು ಕೇಳುವಂಥ, ಇನ್ನೊಮ್ಮೆ ಅದರ ಬಗ್ಗೆ ಚರ್ಚೆ ಮಾಡುವಂಥ, ಯೋಚನೆ ಮಾಡುವಂಥ ಅವಕಾಶ ನನಗೆ ದೊರೆತದ್ದು ಜೀವನದ ಪರಮ ಭಾಗ್ಯ ಅಂದ್ಕೊಂಡಿದ್ದೇನೆ. ಅದು ಅವರ ಹುಟ್ಟಿದ 125ನೇ ವರ್ಷದಲ್ಲಿ. ಹೀಗಾಗಿ ಮತ್ತೊಮ್ಮೆ 6 ದಿನಗಳ ಕಾಲ ಈ ಅವಕಾಶವನ್ನು ಸಾಧ್ಯ ಮಾಡಿಸಿದ್ದಕ್ಕಾಗಿ ಗೋಖಲೆ ಇನ್ಸ್ಟಿಟ್ಯೂಟಿಗೆ ತಮ್ಮೆಲ್ಲರಿಗೂ ನಾನು ಋಣಿಯಾಗಿದ್ದೇನೆ ಅಂತ ಹೇಳ್ತೇನೆ.